ಗುರುಗಳ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಪರಮ ಪೂಜ್ಯ ಗುರುಗಳ 80ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪೂರ್ಣಪ್ರಜ್ಞಾ ಸಂಶೋಧನಾ ಮಂದಿರ, ಸರ್ವಜ್ಞ ಸೇವಾ ಸಮಿತಿ ಸಂಯುಕ್ತವಾಗಿ ಸರ್ವಮೂಲ ಗ್ರಂಥಗಳ ಪಾಠ, ದಶಪ್ರಕರಣಗಳ ಪಾಠ ಹಾಗೂ ವಿಶೇಷ ಉಪನ್ಯಾಸ, ಹರಿಕಥಾಮೃತ ಸಾರದ ಪಾಠ, ಸಂಸ್ಕೃತ ಕಲಿಕೆ ಇದೆಲ್ಲವೂ ಕೂಡ ಗುರುದಕ್ಷಿಣೆಯಾಗಿ ನಾವು 80ನೇ ವರ್ಷದ ಗುರುಗಳ ಹುಟ್ಟು ಹಬ್ಬದ ಪ್ರಸಂಗದಲ್ಲಿ ಆ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಗಳು ಈಗಿನ ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ನಡೀತಾ ಇದೆ, ಇದಕ್ಕೆ ಆಗಮಿಸಿ ಅವರು ಅನುಗ್ರಹಿಸಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದೆವು. ಗುರುಗಳ ಒತ್ತಡದ ನಡುವೆ ಈಗಲೂ ಕೂಡ ಅವರಿಗೆ ಪುನಃ ಸತತ ಮೀಟಿಂಗ್ಸ್ಗಳಿದ್ದಾವೆ. ಒಂದು 4 ನಿಮಿಷ ಮಾತ್ರ ಅವರು ಇಲ್ಲಿ ಇದ್ದು ಅನುಗ್ರಹ ಸಂದೇಶವನ್ನು ನೀಡಿ ನಮ್ಮ ರಾಯರಿಗೆ, ಪ್ರೊಫೆಸರ್ ಬಾಲಚಂದ್ರ ರಾಯರಿಗೆ ಅನುಗ್ರಹವನ್ನು ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ತೆರಳಲಿಕ್ಕಿದ್ದಾರೆ. ಪರಮ ಪೂಜ್ಯ ಗುರುಗಳ ಇಚ್ಛಾಶಕ್ತಿ, ಈ ವೈಭವ, ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಗಳನ್ನು ನೀವೆಲ್ಲ ನೋಡಿ ಅನುಭವಿಸ್ತಾ ಇದ್ದೀರಿ. ಇಂಥ ಎಲ್ಲ ಕಾರ್ಯಗಳ ಮೂಲ ಸ್ರೋತಸ್ಸಾಗಿರುವ ಗಂಗೆ ಹರಿಯಲಿಕ್ಕೆ ಹಿಮಾಲಯ ಮೂಲ ಕಾರಣವಾದಂತೆ ಇಲ್ಲಿ ಹರಿಯುವ ಜ್ಞಾನ ಗಂಗೆಯ ಮೂಲಾಧಾರರಾದ ಪರಮ ಪೂಜ್ಯ ಗುರುಗಳ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಅವರನ್ನ ಈ ಪ್ರಸಂಗದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಗುರುಗಳು ಈ ಎಲ್ಲ ಕಾರ್ಯಕ್ರಮಗಳನ್ನು ಹರಸಬೇಕು, ಅವರ ಇಚ್ಛಾಶಕ್ತಿಯಿಂದ ಇದು ಚೆನ್ನಾಗಿ ಹರಿಗುರುಗಳಿಗೆ ಪ್ರಿಯವಾಗುವಂತೆ ನಡೆಯಬೇಕು ಅಂತ ಕೇಳಿಕೊಳ್ತೇನೆ. ಇವತ್ತು ಪ್ರೊಫೆಸರ್ ಬಾಲಚಂದ್ರ ರಾಯರು ಆನರರಿ ಡೈರೆಕ್ಟರ್ ಆಫ್ ಭಾರತೀಯ ವಿದ್ಯಾಭವನ್, ಗಾಂಧಿ ಸೆಂಟರ್ ಆಫ್ ಸೈನ್ಸ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್, ಬ್ಯಾಂಗ್ಳೂರು. ಅವರು ಸುಮಾರು 35 ವರ್ಷಗಳ ಕಾಲ ಪ್ರೊಫೆಸರ್ ಆಗಿ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿ ನ್ಯಾಷನಲ್ ಕಾಲೇಜಿನಲ್ಲಿ ಸೇವೆಯನ್ನ ಸಲ್ಲಿಸಿರತಕ್ಕಂಥವರು. ಅಂಡರ್ ಗ್ರಾಜ್ಯುಯೇಟ್ ಅಂಡ್ ಗ್ರಾಜ್ಯುಯೇಟ್ ಲೆವೆಲ್ ಅಲ್ಲಿ ಅವರು ಟೀಚ್ ಮಾಡಿರತಕ್ಕಂಥವರು. PG ಲೆವೆಲ್ನಲ್ಲಿ ಬೋಧನೆ ಮಾಡಿರತಕ್ಕಂಥ ಅನುಭವ ಇದೆ. ಸುಮಾರು 15ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಅವರು ಭಾಗವಹಿಸಿ ತಮ್ಮ ಪ್ರಬಂಧವನ್ನು ಮಂಡಿಸಿದ್ದಾರೆ. 25ಕ್ಕೂ ಹೆಚ್ಚು ಕ್ರಿಯೇಟಿವ್ ಲಿಟರೇಚರ್ ಅನ್ನ, ಬುಕ್ಸ್ಗಳನ್ನ ಅವರು ನಮ್ಮ ಸಂಸ್ಥಾನದ ಗ್ರಂಥಗಳಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಂಸ್ಕೃತಕ್ಕೆ ಸಂಬಂಧಪಟ್ಟ ವಾಂಗ್ಮಯದಲ್ಲಿ ಅವರ ಕೊಡುಗೆ ಅನನ್ಯವಾದದ್ದು. ಆರ್ಯಭಟ ಮತ್ತು ಕರ್ಣ ಕುತೂಹಲ ಮೊದಲಾದ ಗ್ರಂಥಗಳನ್ನು ಆಂಗ್ಲ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದು ವಿಶ್ವವಿದ್ಯಾಲಯಗಳಿಂದ, ಬೇರೆ ಬೇರೆ ಕಡೆಗಳಿಂದ ಪ್ರಕಾಶನಗೊಂಡಿದೆ. ಅಂಥ ಪ್ರತಿಭಾನ್ವಿತರಾಗಿರತಕ್ಕಂಥ ಪ್ರೊಫೆಸರ್ ರಾಯರು ಇವತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿವರಣೆಯನ್ನ ನೀಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಪಂಚಾಂಗದ ಪರಿಷ್ಕರಣಕ್ಕೆ ಸಂಬಂಧಪಟ್ಟಂತೆಯೂ ಒಂದು 4 ಮಾತುಗಳನ್ನು ನಮಗೆ ಅವರು ತಿಳಿಸಲಿಕ್ಕಿದ್ದಾರೆ. ಅವರನ್ನ ಸಂಶೋಧನಾ ಮಂದಿರದ ಪರವಾಗಿ, ತಮ್ಮೆಲ್ಲ ಬಂಧುಗಳ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆರಂಭದಲ್ಲಿ ಗುರುಗಳು ಅನುಗ್ರಹ ಸಂದೇಶವನ್ನು ನೀಡಿ ಪ್ರೊಫೆಸರ್ ರಾಯರಿಗೆ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಗುರುಗಳು ಮುಂದೆ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಗುರುಗಳು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಖಗೋಳಶಾಸ್ತ್ರ, ಜ್ಯೋತಿಷಾಸ್ತ್ರ ಇದೆಲ್ಲ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಅದು ಬಹಳ ಪ್ರಾಮುಖ್ಯವಾಗಿ ಪರಿಗಣಿತವಾಗಿದೆ. ಈಗಿನ ಪಾಶ್ಚಾತ್ಯರು ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನಮ್ಮ ಭಾಗವತ ಮುಂತಾದ ಗ್ರಂಥಗಳಲ್ಲಿ ನಿರೂಪಣೆ ಇದೆ. ಇವು ಎಷ್ಟೋ ಅಂಶಗಳಲ್ಲಿ ನಮಗೆ ಗೊಂದಲ ಉಂಟಾಗುವ ಅಂಶಗಳಿವೆ. ಪ್ರತ್ಯಕ್ಷ ಇವತ್ತು ವಿಜ್ಞಾನದ ಮುಖಾಂತರ ಹೆಚ್ಚಿನ ಅಂಶಗಳನ್ನು, ಬರೀ ಪ್ರತ್ಯಕ್ಷ ಮಾತ್ರವಲ್ಲ, ಪ್ರತ್ಯಕ್ಷದ ಬೆಂಬಲವುಳ್ಳ ಯುಕ್ತಿಗಳು ಎಲ್ಲವೂ ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ಷ ಮತ್ತು ಯುಕ್ತಿ. ಆ ಯುಕ್ತಿಗೆ ಪ್ರತ್ಯಕ್ಷದ ಬಲವಿದೆ. ಅದರಿಂದ ಎಷ್ಟೋ ಸಾಧನೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಅದಕ್ಕೂ ನಮ್ಮ ಪ್ರಾಚೀನ ಗ್ರಂಥಗಳ ನಿರೂಪಣೆಗೂ ಭಿನ್ನತೆ, ವ್ಯತ್ಯಾಸಗಳು ಕಂಡುಬರುತ್ತವೆ. ಈ ಸಂದರ್ಭದಲ್ಲಿ ನಾವು ಸತ್ಯವನ್ನು ಹೇಗೆ ಅರಿತುಕೊಳ್ಳಬೇಕು, ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಸ್ಪಷ್ಟ ನಿರೂಪಣೆ ಇದೆ. ವೇದ ಗ್ರಂಥವೇ, ಅಪೌರುಷೀಯವಾದ ವೇದವೇ ಆಗಲಿ, ಯಾವುದೇ ಪುರಾಣವಾಗಲಿ, ಏನು ಹೇಳಿದರೂ ಕೂಡ ಪ್ರತ್ಯಕ್ಷಕ್ಕೆ ಅಥವಾ ಪ್ರತ್ಯಕ್ಷದ ಬಲವುಳ್ಳ ಯುಕ್ತಿಗೆ ವಿರೋಧ ಬಂದರೆ ಅದಕ್ಕೆ ಅನುಗುಣವಾಗಿ ಆ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಇದನ್ನು ಆಚಾರ್ಯರು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಉದಾಹರಣೆಗೆ, ವೇದದಲ್ಲಿ ಮೃದಬ್ರವೀತ್, ಮಣ್ಣು ಮಾತಾಡಿತು, ಗ್ರಾವಾಣ ಫಲವಂತೆ, ಕಲ್ಲುಗಳೆಲ್ಲ ನೀರ ಮೇಲೆ
ಹರಿದಾಡ್ತಾ ಇವೆ ಅಂತ. ಕಲ್ಲುಗಳು ಮೇಲಿನ ಮೇಲೆ ಹರಿದಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಣ್ಣು ಮಾತಾಡಿತು, ಆಪು ಅಬ್ರುವನ್, ನೀರು ಮಾತಾಡಿತು. ಇಂಥದ್ದೆಲ್ಲ ಮಾತುಗಳು ವೇದದಲ್ಲಿದೆ. ಇದಕ್ಕೇನರ್ಥ? ಪ್ರಬಲ ಯುಕ್ತಿ. ಕಣ್ಣಿನ ಆ ಕಾಲದ ಮಣ್ಣು ನೋಡದೇ ಇರಬಹುದು ಪ್ರತ್ಯಕ್ಷವಾಗಿ. ಈ ಕಾಲದ ಮಣ್ಣು ನೋಡ್ತಾ ಇದ್ದೇವೆ, ಅದು ಮಾತಾಡುವುದಿಲ್ಲ, ಜಡ ಪದಾರ್ಥ. ಹೀಗಿರುವಾಗ ಆ ಮಣ್ಣು ಕೂಡ ಹೇಗೆ ಮಾತಾಡಲಿಕ್ಕೆ ಸಾಧ್ಯ? ಪ್ರತ್ಯಕ್ಷದ ಬೆಂಬಲವುಳ್ಳ ಪ್ರಬಲವಾದ ಯುಕ್ತಿ. ಅದರ ವಿರೋಧ ಬಂತು. ಆ ವೇದವಾಕ್ಯಕ್ಕೆ ಏನರ್ಥ ಮಾಡಬೇಕು? ಪ್ರತ್ಯಕ್ಷಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಯುಕ್ತಿಗೆ ಅನುಗುಣವಾದ ರೀತಿಯಲ್ಲಿ ವೇದಕ್ಕೆ ಅರ್ಥ ಮಾಡಬೇಕು ಎಂಬುದಾಗಿ ಸಿದ್ಧಾಂತ. ಇದನ್ನು ಎಲ್ಲ ಮತಾಚಾರ್ಯರು ಕೂಡ ಇದನ್ನು ಅಂಗೀಕಾರ ಮಾಡಿದ್ದಾರೆ. ಎಲ್ಲದಕ್ಕಿಂತ ಲೌಕಿಕ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರತ್ಯಕ್ಷಕ್ಕಲ್ಲಿ ಅವಕಾಶವೇ ಇಲ್ಲ. ಅಲ್ಲಿ ಯುಕ್ತಿಯು ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅಂತ ಆಧ್ಯಾತ್ಮಿಕವಾದ ಸ್ವರ್ಗ, ಪುಣ್ಯ, ಪಾಪ, ದೇವತೆಗಳು ಇದರೆಲ್ಲ ಆಗಮವೇ. ಕಣ್ಣಿಗೆ ಕಾಣುವ ಪ್ರಾತ್ಯಕ್ಷಿಕ ವಿಷಯದಲ್ಲಿ ಪ್ರತ್ಯಕ್ಷವೇ ಪ್ರಬಲ. ಅದರ ಬೆಂಬಲವುಳ್ಳ ಯುಕ್ತಿಗೆ ಅನುಗುಣವಾಗಿ ವೇದವಾಕ್ಯಕ್ಕೆ ಅರ್ಥವನ್ನು ಮಾಡಬೇಕೆಂಬುದಾಗಿ ಇದು ಬ್ರಹ್ಮಸೂತ್ರದಲ್ಲಿ ಮಾಡಿದ ಸಿದ್ಧಾಂತ. ಆಚಾರ್ಯರು ಒತ್ತಿ ಹೇಳಿದ್ದಾರೆ. ಆದ್ದರಿಂದ ಇವತ್ತು ನಾವು ಈ ವಿಜ್ಞಾನ, ಆಧುನಿಕ ವಿಜ್ಞಾನ, ನಮ್ಮ ಆಗಮಗಳು ಇದಕ್ಕೆ ಪರಸ್ಪರ ವಿರೋಧ ಬಂದಾಗ ಹೇಗೆ ಅದನ್ನು ಸಮನ್ವಯ ಮಾಡಬೇಕು ಎಂಬುದರ ಬಗ್ಗೆ ಎಲ್ಲ ವಿದ್ವಾಂಸರು, ಎರಡೂ ಕಡೆಯ ವಿದ್ವಾಂಸರು ಸೇರಿ, ವಿಜ್ಞಾನಿಗಳು, ನಮ್ಮ ಶಾಸ್ತ್ರ ಪಂಡಿತರು ಸೇರಿ ವಿಚಾರ ಮಾಡಬೇಕಾದ ಅಂಶ ಬಹಳ ಇದೆ. ಅದರಿಂದ ಈಗಲೇ ಅದರ ಬಗ್ಗೆ ಇದಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಶಾಸ್ತ್ರ ಅಪ್ರಮಾಣ ಅಂತಲೂ ಹೇಳಬಾರದು, ಯುಕ್ತಿ ಪ್ರತ್ಯಕ್ಷವನ್ನು ಅಲ್ಲಗಳೆಯಲಿಕ್ಕೂ ಸಾಧ್ಯವಿಲ್ಲ. ಎರಡನ್ನೂ ಕೂಡ ಸಮನ್ವಯ ಮಾಡುವಂಥ ದೊಡ್ಡ ಕಾರ್ಯ. ಅದು ಮಾಡದೇ ಹೋದರೆ ನಮ್ಮ ಶಾಸ್ತ್ರದ ಬಗ್ಗೆ ಜನರಿಗೆ ಸ್ವಲ್ಪ ಗೊಂದಲ, ಸಮಸ್ಯೆ ಉಂಟಾಗಲಿಕ್ಕೆ ಅವಕಾಶವಿದೆ. ಆ ದೃಷ್ಟಿಯಿಂದ ನಾವು ವಿಚಾರ ಮಾಡಬೇಕಾದ ಅಂಶ ಈಗ ಸ್ಪಷ್ಟವಾಗಿ ವರಾಹ ಪುರಾಣದಲ್ಲಿ ಉಂಟು. ಚಾತುರ್ಮಾಸ್ಯ ವರಾಹ ಪುರಾಣದಲ್ಲಿ ಯಾವ ಗಣಿತ ಪ್ರಕಾರ ಸೂರ್ಯಚಂದ್ರರ ಉದಯ, ಗ್ರಹಣ ಎಲ್ಲ ನಡೆಯುತ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ವ್ರತಾನುಷ್ಠಾನಗಳನ್ನು ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಈಗ ಹೇಗೆ ನಡೀತಾ ಇದೆ ಗ್ರಹಣ ಯಾವ ಗಣಿತ ಪ್ರಕಾರ ಗ್ರಹಣಕ್ಕೂ ನಾವು ಮಾಡುವ ಪಂಚಾಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಇದು ಸರಿಯೇ? ಇದನ್ನು ಕೂಡ ವಿಮರ್ಶೆ ಮಾಡಬೇಕಾಗಿದೆ. ಏಕಾದಶಿ ಇರಬಹುದು, ಬೇರೆ ಬೇರೆ ನಮ್ಮ ಅನುಷ್ಠಾನಗಳು, ಪ್ರಾಚೀನವಾದ ಗಣಿತ, ಅದಕ್ಕೆ ಕಾಲದಲ್ಲಿ ಸಂಸ್ಕಾರ ಮಾಡಬೇಕು, ಪ್ರತ್ಯಕ್ಷಕ್ಕೆ ಹೊಂದಿಕೆ ಆಗುವ ರೀತಿ. ಅದನ್ನು ಮಾಡದೆ ಅದನ್ನೇ ಇಟ್ಟುಕೊಂಡು ಗ್ರಹಣ, ಸೂರ್ಯೋದಯಗಳಿಗೆ ಬೇರೆ ಪಂಚಾಂಗ, ವೃತಕರ್ಮಾನುಷ್ಠಾನಗಳಿಗೆ ಮತ್ತೊಂದು, ಹೀಗೆ ಹೊಂದಾಣಿಕೆ ಇಲ್ಲದ ಧರ್ಮಕರ್ಮಾನುಷ್ಠಾನ ನಮ್ಮ ನಡೀತಾ ಇದೆ. ಇದರ ಬಗ್ಗೆ ಶ್ರೀ ವಿದ್ಯಾಭಾರತಿ ತೀರ್ಥರು ಬಹಳವಾಗಿ ಅದರ ಕಳಕಳಿಯಿಂದ ಇದನ್ನು ಬದಲಾವಣೆ ಮಾಡಬೇಕೆಂಬುದಾಗಿ ವಿಶೇಷವಾದ ಸಾಧನೆ ಮಾಡಿದ್ದಾರೆ. ಇದೆಲ್ಲ ನಾವು ವಿಚಾರ ಮಾಡಬೇಕಾದದ್ದು. ನಮ್ಮ ಶಾಸ್ತ್ರ ಮತ್ತು ಪ್ರತ್ಯಕ್ಷದ ಬೆಂಬಲ ಇರುವ ವಿಜ್ಞಾನ, ಇದಕ್ಕೆ ಸಮನ್ವಯ ಮಾಡುವ ದೃಷ್ಟಿಯಲ್ಲಿ ನಾವು ಕಾರ್ಯ ಮಾಡಬೇಕಾಗಿದೆ. ಇವತ್ತು ಬಾಲಚಂದ್ರವರು ಈ ವಿಷಯದಲ್ಲಿ ಖಗೋಳ ಶಾಸ್ತ್ರದ ಬಗ್ಗೆ ನಮ್ಮ ಶಾಸ್ತ್ರಕಾರರು ಕೂಡ ವರಾಹಮೀರ ಮತ್ತು ಭಾಸ್ಕರ್ ಇವರೆಲ್ಲ ತುಂಬ, ಭಾಸ್ಕರರು ಆಕೃಷ್ಟ ಶಕ್ತಿಶ್ಚ ಮಹೀತಯಾಯತ್ ಸ್ವಸ್ಥಂ ಗುರು ಸ್ವಾಭಿಮುಖಂ ಪ್ರಕುರ್ಯಾತ್. ಆಕರ್ಷಣ ಶಕ್ತಿಯಿಂದ ಗುರು ಭಾರವಾದ ವಸ್ತು ಕೆಳಗೆ ತಳ್ಳಲಿಕ್ಕೆ ಆಕರ್ಷಣ ಶಕ್ತಿ ಕಾರಣ ಅಂತ ಈಗಿನ ನ್ಯೂಟನ್ ಅಲ್ಲ, ನಮ್ಮ ಪ್ರಾಚೀನ ಜ್ಯೋತಿಷಿಗಳೇ ಅದನ್ನು ಸ್ಪಷ್ಟವಾಗಿ ಸಂಶೋಧನೆ ಮಾಡಿ ಹೇಳಿದ್ದಾರೆ. ನಮ್ಮ ಪ್ರಾಚೀನರು ಆ ಬಗ್ಗೆ ತುಂಬ ಸಂಶೋಧನೆ ಮಾಡಿದ್ದಾರೆ. ಇವತ್ತು ಆ ಬಗ್ಗೆ ನಮ್ಮ ಖಗೋಳಶಾಸ್ತ್ರದಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು, ಅವರು ಪಂಚಾಂಗದ ಬಗ್ಗೆಯೂ ಕೂಡ ಶೋಧನೆ ಮಾಡಿ ವಿದ್ಯಾಮಾನ ತೀರ್ಥರ ನಿಲ್ಮೆಯನ್ನು ಸಮರ್ಥನೆ ಮಾಡಿದ್ದಾರೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಅದರಿಂದ ಇವತ್ತು ಆಕಾಶದ ಖಗೋಳಶಾಸ್ತ್ರದ ಬಗ್ಗೆ ಹೆಸರೇನು ಬಾಲಚಂದ್ರನೇ ಬಂದು ಹೇಳಿದ ಮೇಲೆ ಅದಕ್ಕೆ ವಿಶೇಷವಾದ ಬೆಲೆ ಇದೆ. ಅವರು ಬಂದು ಆ ಬಗ್ಗೆ ಅಭ್ಯಾಸಪೂರ್ಣವಾದ ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ. ನಾನು ಭಾಗವಹಿಸಬೇಕಾಗಿತ್ತು. ಅದೇ ಪೂರ್ವ ನಿಯೋಜಿತವಾದ ಅನಿವಾರ್ಯ ಕಾರ್ಯಕ್ರಮಗಳಿಂದ ನಾನು ಭಾಗವಹಿಸಲಿಕ್ಕೆ ಆಗಲಿ. ಆದರೆ ಏನು ಅವರು ಹೇಳಿದ್ದಾರೆ ಎಂಬುದನ್ನು ಅದಕ್ಕೆ ಬೇಕಾದ ರಿಕಾರ್ಡಲ್ಲಿ ಮಾಡಿರ್ತಾರಲ್ಲ, ಅದರಿಂದ ತಿಳಿದುಕೊಂಡು ಮುಂದೂ ಕೂಡ ನಾವು ಪಂಚಾಂಗದ ಬಗ್ಗೆ ಇನ್ನೂ ನಾವು ವಿಮರ್ಶೆ ಮಾಡಬೇಕಾಗಿದೆ. ಆ ಬಗ್ಗೆ ಅವರ ಒಂದು ಸಹಕಾರ,
ಅವರ ವಿಚಾರವನ್ನೆಲ್ಲ ಅರಿತುಕೊಂಡು ಈ ಪಂಚಾಂಗದ ಬಗ್ಗೆ ಅಂತಹ ಸಮನ್ವಯದ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯದಲ್ಲಿ ಬಾಲಚಂದ್ರವರ ಪೂರ್ಣ ಸಹಕಾರವನ್ನು ಅಪೇಕ್ಷಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂಬುದಾಗಿ ಬಯಸಿ ನಮ್ಮ ಮಾತುಗಳನ್ನು ಮುಗಿಸುತ್ತಾರೆ. ಹಿರಿಯರಾದ ವಿದ್ವಾಂಸರೇ, ಹಿರಿಯರಾದ ಸಹೋದರ ಸಹೋದರಿಯರೇ, ಪರಮ ಪೂಜ್ಯ ಗುರುಗಳ ಚರಣಾರವಿಂದಗಳಲ್ಲಿ ಪ್ರಣಮಿಸಿ ನನ್ನ 4 ಮಾತುಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗಾಗಲೇ ಅವರು ಘೋಷಣೆ ಮಾಡಿದ ಹಾಗೆ ನಮ್ಮ ಭಾರತೀಯ ಬಗ್ಗೆ 4 ಮಾತುಗಳನ್ನು ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಕಾಲಾವಕಾಶ ಇದ್ದ ಪಕ್ಷದಲ್ಲಿ ಪಂಚಾಂಗ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನು ಇದೆ, ಯೋಜನೆಗಳು ನಡೀತಾ ಇದೆ, ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆನೂ ತಾವು ಕೂಡ ನಮ್ಮ ಅನುಭವವನ್ನು ನನ್ನ ಜೊತೆಲೆ ಹಂಚ್ಕೋಬಹುದು. ಸೊ ಇವಾಗ ಅದನ್ನ ನಾನು ಹೆಚ್ಚು ಇದಕ್ಕೆಲ್ಲ ಆಳವಾಗಿ ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಗೆ ಪರಿಚಯ ಮಾಡಿಕೊಳ್ಳೋ ದೃಷ್ಟಿಯಿಂದ ನಮ್ಮ ಭಾರತೀಯ ಖಗೋಳ ವಿಜ್ಞಾನ ಅಥವಾ ಸಿದ್ಧಾಂತ ಜ್ಯೋತಿಷ ಅಂತ ಯಾವುದು ಕರಿತೀವಲ್ಲ ನಾವು, ಅದು ಹೆಚ್ಚು ಕಡಿಮೆ ವೇದ ಕಾಲದಿಂದಲೂ ಕೂಡ ಬೆಳ್ಕೊಂಡು ಬಂದಿದೆ. ಆದರೆ ಸಿದ್ಧಾಂತ ಗಣಿತ ಭಾಗ ಯಾವುದಿದೆ ಅದು ಹೆಚ್ಚು ಕಡಿಮೆ ಆರ್ಯಭಟನ ಕಾಲದಿಂದ ಅಂದರೆ ಕ್ರಿಸ್ತಶಕ 5ನೇ ಶತಮಾನದಿಂದ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಆದರೆ ಆರ್ಯಭಟನ್ಕಿಂತ ಮೊದಲೇ ಸುಮಾರು 2-3 ಶತಮಾನಗಳ ಹಿಂದೆ ಕೂಡ ಸಿದ್ಧಾಂತ ಗಣಿತ ಬೆಳವಣಿಗೆ ಆಗಿತ್ತು. ಅದನ್ನೇ ವರಾಹಮಿಹಿರಾಚಾರ್ಯರು ಅಂದ್ರೆ ಆರ್ಯಭಟನ ಸಮಕಾಲೀನರು ವರಾಹಮಿಹಿರರು ಅವರು ಅವರ ಪಂಚಸಿದ್ಧಾಂತಿಕ ಅನ್ನೋ ಕೃತಿಯಲ್ಲಿ 5 ಸಿದ್ಧಾಂತ ಪದ್ಧತಿಗಳನ್ನ ಹೇಳಿದ್ದಾರೆ ನಮಗೆ. ಅದರಲ್ಲಿ ಸೌರ ಪದ್ಧತಿ ಅಥವಾ ಸೂರ್ಯ ಸಿದ್ಧಾಂತ ಶ್ರೇಷ್ಠವಾದ್ದು ಎಂಬುದಾಗಿಯೂ ಕೂಡ ವರಾಹಮಿಹಿರಾಚಾರ್ಯರು ಹೇಳ್ತಾರೆ. ಅಂದ್ರೆ ಆರ್ಯಭಟ ವರಾಹಮಿಹಿರ ಕಾಲಕ್ಕಿಂತ ಮೊದಲೇ ಕನಿಷ್ಠ ಪಕ್ಷ ಒಂದು 2-3 ಶತಮಾನಗಳ ಕಾಲ ಹಿಂದೆ ಸಿದ್ಧಾಂತ ಗಣಿತ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಅದನ್ನೇ ಅವರು ಪೈತಾಮಹ ಸಿದ್ಧಾಂತ, ಆಮೇಲೆ ವಾಸಿಷ್ಠ ಸಿದ್ಧಾಂತ, ರೋಮಕ, ಪೌಲಿಶ ಹೀಗೆ ಒಟ್ಟು 5 ಸಿದ್ಧಾಂತಗಳನ್ನ ನಮಗೆ ಸಂಕ್ಷೇಪವಾಗಿ ಕೊಟ್ಟಿದ್ದಾರೆ ಅವರ ಪಂಚಸಿದ್ಧಾಂತಿಕ ಕೃತಿಯಲ್ಲಿ. ಅಂದ್ರೆ ಅವರ ಸೌರ ಸಿದ್ಧಾಂತ ಶ್ರೇಷ್ಠ ಎಂಬುದಾಗಿ ವರಾಹಮಿಹಿರಾಚಾರ್ಯರು ಹೇಳ್ತಾರೆ. ಆದರೆ ಸ್ವಲ್ಪ ಆತನಕ್ಕಿಂತ ಕೆಲವು ದಶಕಗಳ ಹಿಂದೆ ಆರ್ಯಭಟ ಆತನ ಆರ್ಯಭಟೀಯ ಅನ್ನೋ ಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. ಹೀಗೆ ಅವು ಪರ್ಯಾಯವಾಗಿ ಬೆಳೆದು ಬಂದಿವೆ. ಆಮೇಲೆ ಅನೇಕ ಪರಿಷ್ಕರಣೆಗಳನ್ನ ತದನಂತರ ಬಂದ ಖಗೋಳ ವಿಜ್ಞಾನಿಗಳು ನಮ್ಮ ದೇಶದಲ್ಲಿ ಸಿದ್ಧಾಂತಿಗಳು ಅನೇಕ ಪರಿಷ್ಕರಣೆಗಳನ್ನ ಮಾಡಿ ಅದನ್ನ ಜಾಸ್ತಿ ದೃಕ್ ಸಾಮ್ಯವನ್ನ ಪಡೆಯೋ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಒಂದು ನಾವು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಯಾವುದೇ ಒಬ್ಬ ನಮ್ಮ ಭಾರತೀಯ ಖಗೋಳಜ್ಞ ತಾನು ಬರೆದ ಕೃತಿಯೇ ಶ್ರೇಷ್ಠ, ತಾನು ತಗೊಂಡಿರೋ ಗತಿಗಳು ಶ್ರೇಷ್ಠ ಅಂತ ಹೇಳ್ಕೊಂಡಿಲ್ಲ. ಪ್ರತಿಯೊಬ್ಬನು ಏನು ಹೇಳಿದ್ದಾನೆ ಅಂದ್ರೆ, ದೃಕ್ಸಾಮ್ಯವಾದ ಲೆಕ್ಕಾಚಾರಗಳನ್ನು ನಾನು ಕೊಡ್ತಾ ಇದ್ದೀನಿ ನನ್ನ ಕೃತಿಯಲ್ಲಿ. ಮುಂದಿನ ಗಣಿತಜ್ಞರು, ಮುಂದಿನ ಖಗೋಳಜ್ಞರು ಬದಲಾವಣೆಗಳನ್ನ ವೀಕ್ಷಣೆ ಮಾಡಿಬಿಟ್ಟು ಪರಿಷ್ಕರಣೆಗಳನ್ನು ಮಾಡಬೇಕು ಎಂಬುದಾಗಿ ವಾಸಿಷ್ಠ ಸಿದ್ಧಾಂತ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಕೇರಳದಲ್ಲಿ ವಿಶೇಷವಾಗಿ 12-13ನೇ ಶತಮಾನದ ನಂತರ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಗಣಿತಶಾಸ್ತ್ರ ಹಾಗೂ ಖಗೋಳಶಾಸ್ತ್ರ ಕೇರಳದಲ್ಲಿ ಬಹಳ ಮುಂದೆ ಅದರ ವಿಷಯ ಹೇಳೋ ಸಂದರ್ಭದಲ್ಲಿ ಜಾಸ್ತಿ ವಿವರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬದಲಾವಣೆಗಳಾಯ್ತು. ಯಾಕೆಂದ್ರೆ ಒಂದು ನಮ್ಮ ವಿದ್ವಾಂಸರಲ್ಲಿ ಅಂದ್ರೆ ಆಧುನಿಕ ವಿದ್ವಾಂಸರಲ್ಲಿ ಒಂದು ನಂಬಿಕೆ ಏನು ಅಂದ್ರೆ, ಭಾಸ್ಕರಾಚಾರ್ಯರ ತನಕ ಅಂದ್ರೆ ಕ್ರಿಸ್ತಶಕ 12ನೇ ಶತಮಾನದ ತನಕ 2 ಭಾಸ್ಕರಾಚಾರ್ಯರು ಸಿದ್ಧಾಂತಿಗಳಿದ್ರು ನಮ್ಮ ದೇಶದಲ್ಲಿ. ಮೊದಲನೇ ಭಾಸ್ಕರಾಚಾರ್ಯರು 7ನೇ ಶತಮಾನದಲ್ಲಿದ್ದರು, ಅಂದ್ರೆ ಆರ್ಯಭಟ ವರಾಹಮಿಹಿರಕ್ಕಿಂತ ಸುಮಾರು 2 ಶತಕಗಳ ನಂತರ. ಆಮೇಲೆ 12ನೇ ಶತಮಾನದಲ್ಲಿ ಇನ್ನೊಬ್ಬ ಭಾಸ್ಕರಾಚಾರ್ಯರು ಬಂದರು. ಅವ್ರನ್ನ 2ನೇ ಭಾಸ್ಕರಾಚಾರ್ಯರು ಅಂತ ನಾವು ಕರಿತೀವಿ. ಅವರು ಜನಪ್ರಿಯರಾದ ಭಾಸ್ಕರಾಚಾರ್ಯರು. ಅವರ ಲೀಲಾವತಿ ಬಹಳ ಜನಕ್ಕೆ ಪರಿಚಯ ಇದೆ. ಬಹಳ ಅವರದ್ದು ವೈಶಿಷ್ಟ್ಯ ಏನು ಅಂದ್ರೆ, ಖಗೋಳ ಮತ್ತು ಗಣಿತ ಅಷ್ಟೇ ಅಲ್ಲದೆ ಸಾಹಿತ್ಯದಲ್ಲಿ, ವ್ಯಾಕರಣದಲ್ಲಿ, ಆಮೇಲೆ ಭಾಷಾ ಶೈಲಿಯಲ್ಲಿ ಬಹಳ ಶ್ರೇಷ್ಠ ಕವಿಯವರು ಅಂತ ಅನ್ಸ್ಕೊಂಡಿದ್ದಾರೆ. ಬಹಳ ಸುಲಲಿತವಾದ ಶೈಲಿ ಅವರದ್ದು ಶ್ಲೋಕಗಳು ಲೀಲಾವತಿಯಲ್ಲಿರಬಹುದು ಅಥವಾ ಅವರ ಸಿದ್ಧಾಂತ ಶಿರೋಮಣಿ ಅನ್ನೋದು ಖಗೋಳಕ್ಕೆ ಸಂಬಂಧಪಟ್ಟ ಒಂದು ಬೃಹತ್ ಗ್ರಂಥ. ಎಲ್ಲದರಲ್ಲೂ ಕೂಡ ಅವರ ಭಾಷೆ ಬಹಳ ಸುಲಲಿತವಾಗಿದೆ. ಆಮೇಲೆ ಬಹಳ ಸಾತ್ವಿಕರವರು. ಅನ್ಯ ಮತಗಳನ್ನು ಖಂಡನೆ ಮಾಡುವ ಸಂದರ್ಭದಲ್ಲಿ ಕೂಡ ಅಥವಾ ಪೂರ್ವಾಚಾರ್ಯರ ಲೆಕ್ಕಾಚಾರಗಳಲ್ಲಿರೋ ದೋಷಗಳನ್ನು ತೋರಿಸಿಕೊಡಬೇಕಾದ್ರೂ ಕೂಡ ಬಹಳ ಸಾತ್ವಿಕವಾದ ಭಾಷೆಯನ್ನ ಬಳಸ್ತಿದ್ದಾರೆ. ಹಾಗಾದ್ರೆ ಎಲ್ಲರೂ ನಮ್ಮ ಹಿಂದಿನ ವಿದ್ವಾಂಸರು ಅದೇ ರೀತಿ ಸಾತ್ವಿಕ ಭಾಷೆಯನ್ನೇ ಬಳಸ್ತಿರ್ಲಿಲ್ವಾ ಅಂದ್ರೆ, ಕೆಲವು ಸಮಯ ಅದಕ್ಕೆ ಎಕ್ಸೆಪ್ಷನ್ಸ್ಗಳಿತ್ತು. ಬ್ರಹ್ಮಗುಪ್ತ ಉದಾಹರಣೆಗೆ, ಬ್ರಹ್ಮಗುಪ್ತ 7ನೇ ಶತಮಾನದಲ್ಲೇ ಬಂದಿದ್ದು. ಆತ ಮತ್ತೆ ಮೊದಲನೇ ಭಾಸ್ಕರಾಚಾರ್ಯರು ಸಮಕಾಲೀನರು.
ಒಬ್ರಿಗೊಬ್ರಿಗೆ ಪರಿಚಯ ಇರಲಿಲ್ಲ, ದೂರ ದೂರ ದೇಶಗಳಲ್ಲಿ ಇದ್ದವರವರು ಪರ್ಯಾಯ ಪದ್ಧತಿಗಳನ್ನೇ ಬೆಳೆಸ್ಕೊಂಡ್ಬಂದರು. ಇವನು ಯಾರು, ನಮ್ಮ ಭಾಸ್ಕರಾಚಾರ್ಯ, ಮೊದಲನೇ ಭಾಸ್ಕರಾಚಾರ್ಯರು ಆರ್ಯಭಟನ ಪದ್ಧತಿಯನ್ನೇ ಬೆಳೆಸ್ಕೊಂಡ್ಬಂದರು. ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಆಮೇಲೆ ಸ್ವಂತ 2 ಕೃತಿಗಳನ್ನ, ಲಘು ಭಾಸ್ಕರಿಯಂ ಮತ್ತು ಮಹಾಭಾಸ್ಕರಿಯಂ ಅನ್ನೋ 2 ಕೃತಿಗಳನ್ನ ಆ ಮೊದಲನೇ ಭಾಸ್ಕರಾಚಾರ್ಯ ರಚಿಸಲ್ಪಟ್ಟು ಅವುಗಳು ಆರ್ಯ ಪದ್ಧತಿಯಲ್ಲೇ. ಹಾಗಾಗಿ ಆತ ಮೊದಲನೇ ಭಾಸ್ಕರಾಚಾರ್ಯರು ಈ ಕೃತಿಗಳನ್ನು ರಚಿಸದೇ ಹೋಗಿದ್ದರೆ ನಮ್ಗೆ ಆರ್ಯಭಟೀಯ ಗ್ರಂಥ ಅರ್ಥವಾಗ್ತಿರಲಿಲ್ಲ. ಯಾಕೆಂದ್ರೆ ಬಹಳ ಸಂಕ್ಷಿಪ್ತ ಶೈಲಿಯಲ್ಲಿ ಅವರು ಶ್ಲೋಕ ರೂಪದಲ್ಲೇ ಬರೆದಿದ್ದಾರೆ, ಅಂದ್ರೆ ಸೂತ್ರ ರೂಪದಲ್ಲ. ಆದರೂ ಕೂಡ ಬಹಳ ಕ್ರಿಪ್ಟಿಕ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಆ ರೀತಿ ಬಹಳ ಸಂಕ್ಷೇಪವಾಗಿ ಆತ ಹೇಳಿರೋದ್ರಿಂದ ನಮ್ಗೆ ಅರ್ಥವಾಗ್ತಿರ್ಲಿಲ್ಲ. ಈಗ ಈ ಮೊದಲನೇ ಭಾಸ್ಕರಾಚಾರ್ಯರು ಬರೆದಿರೋ ಕೃತಿಗಳ ಮೂಲಕ ಬಹಳ ಚೆನ್ನಾಗಿ ಆರ್ಯಭಟ ಪದ್ಧತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ನಿಜವಾಗ್ಲೂ ನಮ್ಮ ಪ್ರಾಚೀನ ವಿಜ್ಞಾನಿಗಳಲ್ಲಿ ಆರ್ಯಭಟನಿಗೆ ಮೊದಲನೇ ಸ್ಥಾನವನ್ನು ನಾವು ಕೊಡ್ತೀವಿ. ಯಾಕೆ ಅಂದ್ರೆ ಸಂಪ್ರದಾಯವನ್ನ ಸ್ವಲ್ಪ ಮಟ್ಟಿಗೆ ಬಿಟ್ಟು ಆತ ಆಗಿನ ಕಾಲದ ದೃಗ್ಗೋಚರವಾದ ಸತ್ಯಗಳನ್ನ ವೈಜ್ಞಾನಿಕವಾಗಿ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಹೇಳಿದ್ದಾನೆ. ಈ ಕಾರಣದಿಂದ ನಾವು ಕೂಡ ಅವನ್ನ ಬಹಳ ಮಟ್ಟಿಗೆ ಗೌರವಿಸ್ತೀವಿ. ಇಷ್ಟೇ ಅಲ್ಲದೆ ಪಾಶ್ಚಾತ್ಯರು ಕೂಡ, ಪ್ರಪಂಚದ ವಿಜ್ಞಾನ ಇತಿಹಾಸಕಾರರು ಯಾರಿದ್ದಾರೆ ಅವರುಗಳು ಕೂಡ ಆರ್ಯಭಟನ್ನ ಬಹಳ ಹೊಗಳ್ತಾರೆ. ಹಿ ವಾಸ್ ದಿ ಫಸ್ಟ್ ರೆಸ್ಪೆಕ್ಟೆಡ್ ಸೈಂಟಿಸ್ಟ್ ಆಫ್ ಅವರ್ ಇಂಡಿಯನ್ ಟ್ರೆಡಿಷನ್. ಅನೇಕ ಬದಲಾವಣೆಗಳನ್ನು ಆತ ಮಾಡಿದ. ಈಗ ನಮ್ಮಲ್ಲಿ ಯುಗ ಸಿದ್ಧಾಂತ ಏನಿತ್ತಲ್ಲ, ಪುರಾಣಗಳಿಂದ ಬಂದಂತಹ ಯುಗ ಸಿದ್ಧಾಂತ ಸ್ವಲ್ಪ ಮಟ್ಟಿಗೆ ಆತ ಬದಲಾವಣೆ ಮಾಡಿದ. ಆ ಬದಲಾವಣೆ ಮಾಡೋದಕ್ಕೆ ಕಾರಣ ಗಣಿತದ ದೃಷ್ಟಿಯಿಂದ ಸುಲಭವಾಗಲಿ ಅನ್ನೋ ಒಂದು ಕಾರಣದಿಂದ ಆತ ಮಾಡಿರೋದು. ಆಮೇಲೆ ಇನ್ನೂ ಕೆಲವು ಬದಲಾವಣೆಗಳನ್ನು ಆಮೇಲೆ ಮೊಟ್ಟ ಮೊದಲಿಗೆ ಆತ ಹೇಳ್ತಾನೆ, ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ ಇತ್ಯಾದಿಗಳು ಉಂಟಾಗೋದು ಯಾವುದು ಕೇಟಗಳು ಅಥವಾ ಸೆಲೆಸ್ಟಿಯಲ್ ಬಾಡೀಸ್ ಅಂತ ನಾವು ಯಾವ್ದು ಕರಿತೀವಿ, ಅವು ನಿಜವಾಗ್ಲೂ ಪೂರ್ವದಲ್ಲಿ ಹುಟ್ಟುಬಿಟ್ಟು ಪಶ್ಚಿಮದಲ್ಲಿ ಮುಳುಗಲ್ಲ. ಅವುಗಳ ವೈಯಕ್ತಿಕವಾದ ಗತಿಗಳು ಯಾವುದಿದೆಯೋ ಅದರ ಪ್ರಕಾರ ಚಲನೆ ಇರುತ್ತೆ. ಅದನ್ನ ಭೂಮಿ ಅದರ ಅಕ್ಷದ ಮೇಲೆ, ಆಕ್ಸಿಸ್ ಮೇಲೆ ದಿನಕ್ಕೊಮ್ಮೆ ಸುತ್ತತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಆದ್ರಿಂದ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಅವು ನಮಗೆ ಗ್ರಹಗಳು ಬಂದಾಗ ಕಾಣುತ್ತೆ ಪ್ರತಿದಿನ. ಆದರೆ ಭೂಮಿ ಪಶ್ಚಿಮದಿಂದ ಪೂರ್ವದ ದಿಶೆಯಲ್ಲಿ ತಿರುಗ್ತಾ ಇರುತ್ತೆ ಒಂದು ದಿನಕ್ಕೆ ಒಮ್ಮೆ ಒಂದು ಸುತ್ತು. ಅದನ್ನ ನಾಕ್ಷತ್ರಿಕ ದಿನ ಎಂಬುದಾಗಿ ಕರಿತೀವಿ. ಆಮೇಲೆ ಆರ್ಯಭಟನ ಒಂದು ಏನದು ಗ್ರೇಟ್ನೆಸ್ ಏನು ಅಂದ್ರೆ, ಈ ನಾಕ್ಷತ್ರಿಕ ದಿನ ಅಂತ ಕರಿತೀವಲ್ಲ, ಅಂದ್ರೆ ಭೂಮಿ ತನ್ನ ಅಕ್ಷದ ಮೇಲೆ ಒಮ್ಮೆ ಸುತ್ತು ಬರೋದಕ್ಕೆ ನಾವು ಸಾಮಾನ್ಯವಾಗಿ ಒಂದಿನ ಅಂತೀವಿ. ಆದರೆ ಒಂದಿನ ಎಕ್ಸಾಕ್ಟ್ ಆಗಿರಲ್ಲ, ಅದು 24 ಗಂಟೆ ಅಥವಾ 60 ಗಂಟೆಗಳಿರಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನ ನಾಕ್ಷತ್ರಿಕ ದಿನ ಅಂತ ನಮ್ಮ ಖಗೋಳದಲ್ಲಿ ಕರಿತೀವಿ. ಈಗಿನ ಆಧುನಿಕ ಅಸ್ಟ್ರಾನಮಿನಲ್ಲಿ ಸೈಡೀರಿಯಲ್ ಡೇ ಅಂತ ಕರೀತಾರೆ. ಆ ಸೈಡೀರಿಯಲ್ ಡೇ ಅವಧಿ ಎಷ್ಟು ಅಂದ್ರೆ 23 ಗಂಟೆ 56 ನಿಮಿಷ ಸುಮಾರು 4 ಸೆಕೆಂಡುಗಳು. ಅಂದ್ರೆ ಆತ ಈಗಿನ ಅವರ್ ಸೆಕೆಂಡ್ ಅಂತ ಕೊಟ್ಟಿಲ್ಲ. ಆಗ ಘಟಿ, ವಿಘಟಿ, ನಾಡಿ, ವಿನಾಡಿ ಎಂಬ ಭಾಷೆಯನ್ನ ಅಥವಾ ಮಾನಗಳನ್ನು ಬಳಸ್ತಾ ಇದ್ರು. ಆ ದೃಷ್ಟಿಯಿಂದ ಆರ್ಯಭಟ ಬಹಳ ನಿಖರವಾದ ಬೆಲೆಯನ್ನ ನಾಕ್ಷತ್ರಿಕ ದಿನ ಕೊಟ್ಟಿದ್ದಾನೆ. ಆತ ಏನು ಆವಾಗ 5ನೇ ಶತಮಾನದಲ್ಲಿ ಕೊಟ್ಟನಲ್ಲ, ಈಗ 21ನೇ ಶತಮಾನದ ಆಧುನಿಕ ಅಸ್ಟ್ರಾನಮಿನಲ್ಲೂ ಕೂಡ ನಾಕ್ಷತ್ರಿಕ ದಿನದ ಸರಾಸರಿ ಅವಧಿ ಅಷ್ಟೇ ಇದೆ, 23 ಗಂಟೆ 56 ನಿಮಿಷ ಸುಮಾರು 4 ಸೆಕೆಂಡುಗಳು ಇಷ್ಟಿದೆ. ಅದು ಸುಮ್ಮನೆ ಅದು ಮಧ್ಯ ನಾನು ಕೆಲವು ಇಂತಹ ವಿಚಾರಗಳ ಜ್ಞಾಪಕ ಬಂದಾಗ ಹೇಳ್ತೀನಿ. ಆಮೇಲೆ ನಾ ಏನ್ ಹೇಳಕ್ ಹೋಗಿದ್ದೆ ಅಂದ್ರೆ, ಪರ್ಯಾಯ ಪದ್ಧತಿಗಳನ್ನ ಬೆಳೆಸ್ಕೊಂಡ್ಬಂದಿರೋರು ಇವಾಗ ಪೈತಾಮಹ ಸಿದ್ಧಾಂತ ಅಥವಾ ಬ್ರಾಹ್ಮ ಸಿದ್ಧಾಂತ ಅನ್ನೋ ಒಂದು ಸ್ಟ್ರೀಮ್ ಬೆಳ್ಕೊಂಡ್ಬಂತು. ಅದೇ ರೀತಿ ಆರ್ಯ ಪದ್ಧತಿ ಅಥವಾ ಆರ್ಯ ಪಕ್ಷ ಅನ್ನೋದು ಬೆಳ್ಕೊಂಡ್ಬಂತು. ಅದಲ್ಲದೆ ಸೌರ ಪಕ್ಷ, ವರಾಹಮಿಹಿರಾಚಾರ್ಯರೇ ಸೂರ್ಯ ಸಿದ್ಧಾಂತ ಶ್ರೇಷ್ಠವಾದ್ದು ಅವರ ಕಾಲದಲ್ಲಿ. ಶ್ರೇಷ್ಠವಾದ್ದು ಅಂದ್ರೆ ದೃಕ್ಸಾಮ್ಯವನ್ನ ಪಡೆದಿರುತ್ತೆ ಆ ಲೆಕ್ಕಾಚಾರಗಳು ಅನ್ನೋ ಅರ್ಥದಲ್ಲಿ ವರಾಹಮಿಹಿರರು ಹೇಳಿದ್ರು. ಅದರಿಂದ ಬಹಳ ವರ್ಷಗಳ ಕಾಲ ಸೌರ ಪದ್ಧತಿ ಬಳಕೆಯಲ್ಲಿ ಬಂತು ನಮ್ಮ ದೇಶದಲ್ಲಿ. ಆಮೇಲೆ ಅದೇ ಹಿಂದಿನ ಆಚಾರ್ಯರುಗಳು ಹೇಳಿದಾಗೆ ಬದಲಾವಣೆಗಳನ್ನ ಅಥವಾ ಪರಿಷ್ಕರಣೆಗಳನ್ನ ಮಾಡ್ತಾ ಬಂದರು. ಅಲ್ಲಿ ಅವರಿಗೆ ಮುಖ್ಯವಾಗಿ ದೃಗ್ಗಣಿತ ಸಾಮ್ಯ ಅಥವಾ ದೃಗ್ಗಣಿತ ಐಕ್ಯ ಬರೋದು ಬಹಳ ಮುಖ್ಯವಾಗಿತ್ತು. ಅಂದ್ರೆ ಕಣ್ಣಿಗೆ ಕಾಣುವ ಲೆಕ್ಕ, ಇದು ಯಾವುದೇ ಗುರು ಗ್ರಹ ಇರ್ಬೋದು, ಶನಿಗ್ರಹ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ಗ್ರಹಣಗಳು ಏನು ನಮಗೆ ಅಬ್ಸರ್ವೇಷನ್ ಅಥವಾ ವೀಕ್ಷಣೆಗೆ ಗೋಚರವಾಗುತ್ತೋ ಲೆಕ್ಕಾಚಾರಗಳು ಮಾಡಿದಾಗಲೂ ಅದೇ ರೀತಿ ಆಗಿರಬೇಕು. ಒಂದು ವೇಳೆ ವ್ಯತ್ಯಾಸಗಳು ಬಂದಾಗ ಅಥವಾ ವ್ಯತ್ಯಯಗಳು ಕಂಡು ಬಂದಾಗ ಆವಾಗ ಏನ್ ಮಾಡೋರು ಅಂದ್ರೆ ತಮ್ಮ ಗಣಿತದ ವಿಧಾನಗಳನ್ನ ಹಾಗೂ ಪ್ಯಾರಾಮೀಟರ್ಸ್ ಅಂತ ಯಾವ್ದು ಹೇಳ್ತೀವಿ ಅಂದ್ರೆ ಗ್ರಹಗತಿಗಳು
ಆಮೇಲೆ ಆಂಗ್ಯುಲರ್ ಡಯಾಮೀಟರ್ ಅಂತೀವಿ, ಅಂದರೆ ವ್ಯಾಸ ಇತ್ಯಾದಿಗಳನ್ನೆಲ್ಲ ಬದಲಾವಣೆ ಮಾಡ್ತಾ ಬಂದರು. ಅಂದರೆ ದೃಗ್ಗಣಿತ ಸಾಮ್ಯವನ್ನು ಸಾಧಿಸೋದೇ ಅವರ ಮುಖ್ಯವಾದ ಉದ್ದೇಶವಾಗಿತ್ತು. ಪ್ರತಿಯೊಬ್ಬರು ನಾ ಹೇಳಿದೆ ವಾಸಿಷ್ಠ ಸಿದ್ಧಾಂತದ ಕಾಲದಿಂದ ಮುಂದಿನ ಸಿದ್ಧಾಂತಿಗಳೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಅದನ್ನೇ. ಆಮೇಲೆ ಪರಮೇಶ್ವರಾಚಾರ್ಯರು ಕೇರಳದ ಶ್ರೇಷ್ಠ ಗಣಿತಜ್ಞ ಹಾಗೂ ಖಗೋಳಜ್ಞರಲ್ಲಿ ಪರಮೇಶ್ವರಾಚಾರ್ಯ ಮತ್ತು ನೀಲಕಂಠ ಸೋಮಯಾಜಿ ಇವರಿಬ್ಬರನ್ನ ನಾವು ವಿಶೇಷವಾಗಿ ಗೌರವಿಸ್ತೀವಿ. ಪರಮೇಶ್ವರಾಚಾರ್ಯರು ಇವರು ನೀಲಕಂಠ ಸೋಮಯಾಜಿಯ ಪರಮಗುರುಗಳಾಗಿದ್ದರು, ಗುರುವಿನ ಗುರು ಆಯ್ತಾ. ಅವರು ಬಹಳ ಶ್ರೇಷ್ಠ ಅಬ್ಸರ್ವೇಷನಲ್ ಆಸ್ಟ್ರಾನಮರ್ ಆಗಿದ್ದರು. ಅವರ ಒಂದು ಕೃತಿಯಲ್ಲಿ ವ್ಯಾಖ್ಯಾನದಲ್ಲಿ ಅವರ ಕಾಲದಲ್ಲಿ ಯಾವ್ಯಾವ ಗ್ರಹಣಗಳು ಕಂಡು ಬಂದವು ನೋಡಿದ್ರು, ಅವರು ವೀಕ್ಷಣೆ ಮಾಡಿದ್ರು, ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಕೇರಳ ಪದ್ಧತಿಯಲ್ಲಿ ಒಂದು ವೈಶಿಷ್ಟ್ಯ ಅಂದರೆ ಈ ದಿನಗಳನ್ನು ಹೇಳಬೇಕಾದ್ರೆ ಸಾಮಾನ್ಯವಾಗಿ ನಾವು ಚಾಂದ್ರಮಾನ ಪದ್ಧತಿಯನ್ನು ಬಳಸ್ತೀವಿ. ಇಂಥ ಸಂವತ್ಸರ, ಚೈತ್ರ ಮಾಸೆ, ಶುಕ್ಲ ಪಕ್ಷೆ, ಪಂಚಮಿ ಅಮೃತವು ಇತ್ಯಾದಿ ಎಲ್ಲ ಹೇಳ್ಕೊಂಡಿರ್ತೀವಿ. ಆದರೆ ಕೇರಳದಲ್ಲಿ ಸೌರಮಾನ ಪದ್ಧತಿಯನ್ನು ಹೆಚ್ಚಾಗಿ ಬಳಸ್ತಿರೋದ್ರಿಂದ ಅವರು ಕಲಿದಿನಗಳನ್ನು ಕೊಡ್ತಾ ಇದ್ರು. ಬಹಳ ಹಿಂದಿಂದ ಕ್ರಮ ಬಂದಿದೆ ಕೇರಳದಲ್ಲಿ. ಇಂಥ ಕಲಿದಿನ ಅಂದ್ರೆ ಒಂದು 5-6-7-8 ಡಿಜಿಟ್ಸ್ ಅಷ್ಟು ನಂಬರ್ ಇರುತ್ತದು. ಕಲಿಯುಗ ಪ್ರಾರಂಭ ಆದಾಗಿಂದ ಇವತ್ತಿನ ತನಕ ಎಷ್ಟು ದಿನಗಳಾಗಿರುತ್ತಲ್ಲ ಅದನ್ನು ಕಲಿದಿನಗಳು ಅಂತೀವಿ. ಈ ಕೇರಳ ಖಗೋಳಜ್ಞರಲ್ಲಿ ಅದೊಂದು ಪದ್ಧತಿ ಬೆಳೆದು ಬಂದಿದೆ. ಅದು ನನ್ನ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದ್ದು. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ದೋಷಗಳಿರಕ್ಕೆ ಸಾಧ್ಯ ಇಲ್ಲ, ಒಂದು ದಿನ ಕೂಡ ಎರರ್ ಬರೋದಕ್ಕೆ ಕಾರಣ ಇಲ್ಲ. ಅದೇ ನಮ್ಮ ಚಾಂದ್ರಮಾನ ಪದ್ಧತಿಯಲ್ಲಿ ಒಂದು ತೊಂದರೆ ಏನು ಅಂದ್ರೆ ಇವಾಗ ಆಲ್ರೆಡಿ ಪಂಚಾಂಗಗಳಲ್ಲಿ ನಾವು ಆ ದೋಷವನ್ನು ಕಾಣ್ತಾ ಇದ್ದೀವಿ. ಅದಲ್ಲದೆ ಇವಾಗ ಅಧಿಕ ಮಾಸ, ಕ್ಷಯ ಮಾಸ ಇವು ಬಂದಾಗ ಒಂದು ಪದ್ಧತಿಯಲ್ಲಿ ಅಧಿಕ ಮಾಸ ಅಂತ ಬರಬಹುದು ಒಂದು ಯಾವುದೋ ವರ್ಷ, ಇನ್ನೊಂದು ಪದ್ಧತಿ ಪ್ರಕಾರ ಅಧಿಕ ಮಾಸವೇ ಇಲ್ಲದೆ ಇರಬಹುದು. ಸೊ ನಮ್ಮ ಲೆಕ್ಕಾಚಾರಗಳಲ್ಲಿ ಒಂದು ತಿಂಗಳು ವ್ಯತ್ಯಾಸ ಆಗೋ ಸಾಧ್ಯತೆಗಳಿದೆ. ಶಾಸನಗಳಲ್ಲಿ ಕೆಲವೊಮ್ಮೆ ಆ ದೋಷಗಳನ್ನ ಕಾಣ್ತೀವಿ ನಾವು. ಆದರೆ ಈ ಕೇರಳದಲ್ಲಿ ಬಳಕೆಯಲ್ಲಿ ಬಂದಿರೋ ಸೌರಮಾನ ಪದ್ಧತಿ ಯಾವುದಿದೆಯಲ್ಲ ತಮಿಳುನಾಡಲ್ಲೂ ಬಳಸ್ತಾರೆ. ಬಟ್ ವಿಶೇಷವಾಗಿ ಕೇರಳದಲ್ಲಿ ಕಲಿದಿನಗಳ ಲೆಕ್ಕಾಚಾರಗಳನ್ನು ಕೊಡ್ತಾರೆ. ಗ್ರಹಣಗಳು ಇಂಥ ಕಲಿದಿನ ಆಯಿತು ಅಂತ ಒಂದು ದೊಡ್ಡ ನಂಬರ್ ಕೊಡ್ತಾರೆ. ಅಲ್ಲಿ ಒಂದು ದಿನ ಕೂಡ ನಿಮ್ಗೆ ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಅಧಿಕ ಮಾಸ, ಕ್ಷಯ ಮಾಸ ಇವು ಸೌರಮಾನಕ್ಕೆ ತೊಂದರೆ ಕೊಡಲ್ಲ, ಅಂದ್ರೆ ಸಂಬಂಧವಿಲ್ಲ. ಆದ್ರಿಂದ ಮಿಸ್ಟೇಕ್ಗಳಾಗಲ್ಲ. ಆತ ಪರಮೇಶ್ವರಾಚಾರ್ಯ ಅವನ ಒಂದು ವ್ಯಾಖ್ಯಾನದಲ್ಲಿ ಅವನ ಕಾಲದಲ್ಲಿ ಅಂದ್ರೆ ಸುಮಾರು 15ನೇ ಶತಮಾನದಲ್ಲಿ ಯಾವ್ಯಾವ ಗ್ರಹಣಗಳು ಅವನು ಇದ್ದ ಪ್ರದೇಶದಲ್ಲಿ ಕಣ್ಣಿಗೆ ಕಾಣ್ತಾ ಇದ್ವು. ಅವರು ನೀಳ ಅನ್ನೋ ಒಂದು ನದಿಯಲ್ಲಿ ಕೇರಳದಲ್ಲಿ ಹರಿಯುತ್ತೆ, ಅದನ್ನ ಭಾರತೀಪುಳ ಅಂತಲೂ ಕರೀತಾರೆ. ಆ ನೀಲಾ ನದಿಯ ತಟದಲ್ಲಿ ಆತ ಇದ್ದಿದ್ದು. ಅಲ್ಲಿ ವೀಕ್ಷಣೆಗೆ ಯಾವುದು ಗೋಚರವಾಗ್ತಿತ್ತು ಗ್ರಹಣಗಳು ಅವನ ಕಾಲದಲ್ಲಿ ಅವುಗಳನ್ನೆಲ್ಲ ಕಲಿದಿನಗಳನ್ನು ಕೊಟ್ಟು ರೆಕಾರ್ಡ್ ಮಾಡಿದ್ದಾನೆ. ನಾನು ಮತ್ತು ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ಮಾಡಿ ಈಗಿನ ನಮ್ಮ ಲೆಕ್ಕಾಚಾರಗಳ ಪ್ರಕಾರ ವೆರಿಫೈ ಮಾಡಿ ಅವರು ಕೊಟ್ಟಿರೋ ದಿನಾಂಕಗಳೆಲ್ಲ ಪರ್ಫೆಕ್ಟ್ ಆಗಿದೆ. ಆಮೇಲೆ ಆ ರೀಜನ್ ನಲ್ಲಿ ನೀಲಾ ಪ್ರದೇಶ ಯಾವುದಿದೆ ಕೇರಳದಲ್ಲಿ ಆ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ಗಳಲ್ಲಿ ದೋಸ್ ವರ್ ರಿಯಲಿ ವಿಸಿಬಲ್ ಅಂತ ನಾವು ವೆರಿಫೈ ಮಾಡಿದ್ದೀವಿ. ಆತ ಒಂದು ಕಡೆಯಲ್ಲಿ ಹೇಳ್ತಾನೆ, ಒಂದು ಆತ ಸೂರ್ಯಗ್ರಹಣ ಸಂದರ್ಭದಲ್ಲಿ ನೀಲಾ ಪ್ರದೇಶದಲ್ಲಿ ಕಾಣ್ತಿರ್ಲಿಲ್ಲ, ಅದು ಆ ಎಕ್ಲಿಪ್ಸ್ ಕಾಣ್ತಿರ್ಲಿಲ್ಲ. ಆದರೆ ನಮ್ಮ ಕರ್ನಾಟಕದ ಗೋಕರ್ಣ ಕ್ಷೇತ್ರ ಯಾವುದಿದೆ ಗೋಕರ್ಣ ಕ್ಷೇತ್ರದಲ್ಲಿ ವಿಸಿಬಲ್ ಆಗಿತ್ತು, ಕಾಣ್ತಾ ಇತ್ತು. ಅಂದ್ರೆ ಅವನ ಲೆಕ್ಕಾಚಾರ ಪ್ರಕಾರ ಆತ ಅದನ್ನ ತಾಳೆ ನೋಡೋ ಉದ್ದೇಶ. ಒಬ್ಬ ಪಕ್ಕಾ ವಿಜ್ಞಾನಿ ಆಗ್ಬಿಟ್ಟು ವಿಜ್ಞಾನಿ ಅದು ಮಾಡಬೇಕಾದ್ದೇ ಕೆಲಸ. ಮೊದಲವ್ರು ಏನ್ ಮಾಡ್ತಾರೆ ವಿಜ್ಞಾನಿಗಳು ಕಂಜೆಕ್ಚರ್ ಮಾಡ್ತಾರೆ, ಅಂದ್ರೆ ಅದು ಸತ್ಯ ಗೊತ್ತಿರಲ್ಲ ನಮಗೆ, ಅದು ಸತ್ಯವೇ ಅಸತ್ಯವೇ ಅಂತ ಆಮೇಲೆ ವೆರಿಫೈ ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕು. ಇನ್ನು ಯಾರೇ ಬೇರೆಯವರ ಅಬ್ಸರ್ವೇಷನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಅದೇ ರಿಸಲ್ಟ್ಸ್ ಬರಬೇಕು ಅವ್ರಿಗೆ. ಆಗೀತ ಇವನ ಅಥವಾ ಹಿಂದಿನ ಸಿದ್ಧಾಂತಗಳ ಪ್ರಕಾರ ಲೆಕ್ಕಾಚಾರ ಹಾಕ್ಬಿಟ್ಟು ಗೋಕರ್ಣ ಕ್ಷೇತ್ರದಲ್ಲಿ ಆ ಸೂರ್ಯಗ್ರಹಣ ಗೋಚರವಾಗುತ್ತೆ, ಆದರೆ ನೀಲಾ ಪ್ರದೇಶದಲ್ಲಿ ಆಗಲ್ಲ ಎಂಬುದಾಗಿ ಲೆಕ್ಕ ಹಾಕಿದ್ದ. ಈ ವಾಂಟೆಡ್ ಟು ವೆರಿಫೈ ದಟ್. ಅದಕ್ಕೆ ಆತ ಏನ್ ಮಾಡ್ದ ಅಂದ್ರೆ ಗೋಕರ್ಣ ಅಲ್ಲಿ ಇದ್ದು ಬಿಟ್ಟು ವೀಕ್ಷಣೆ ಮಾಡಿ ವೆರಿಫೈ ಮಾಡಿ ತರ್ಪಣ ಬಿಡೋದು ಇತ್ಯಾದಿಗಳನ್ನೆಲ್ಲ ಮಾಡಿ ಅದನ್ನ ರೆಕಾರ್ಡ್ ಮಾಡಿದ್ದಾನೆ. ಅಲ್ಲ ಆಗಿನ ಕಾಲದಲ್ಲಿ ಅವರಿಗೆ ಅನೇಕ ಕಾರಣಗಳಿಂದ ಬೇರೆ ಒಂದು ಪ್ರದೇಶಕ್ಕೆ ಹೋಗೋದು ಎಷ್ಟು ಕಷ್ಟ ಇತ್ತು ಅಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಈ ರೀತಿ ಈಗಿನ ಟ್ರಾನ್ಸ್ಪೋರ್ಟ್ಗಳಿರಲಿಲ್ಲ. ಆಮೇಲೆ ಅವರ ಶಿಷ್ಟಾಚಾರಗಳೇನಿತ್ತೋ ಅದನ್ನೆಲ್ಲ ಅನುಸರಿಸಿಕೊಂಡು ಗಾಡಿಲಿ ಹೋಗಬೇಕಾಗಿತ್ತು. ಮಧ್ಯ ಮಧ್ಯೆ ನದಿಗಳು ಬರುತ್ತೆ, ಆ ನದಿಗಳನ್ನು ದಾಟಬೇಕು. ಇಷ್ಟೆಲ್ಲ ಮಾಡಿ ಜಸ್ಟ್ ಟು ವೆರಿಫೈ ವೆದರ್ ಹಿಸ್ ಕ್ಯಾಲ್ಕುಲೇಷನ್ ಆಫ್ ಸೋಲಾರ್ ಎಕ್ಲಿಪ್ಸ್ ವಾಸ್ ಕರೆಕ್ಟ್ ಆರ್ ನಾಟ್. ಹಿ ವೆಂಟ್ ಆಲ್ ದ ವೇ ಟು ಗೋಕರ್ಣ ದೆನ್ ಅಂಡ್ ಜಸ್ಟ್ ಫಾರ್ ದಟ್ ಪರ್ಪಸ್. ಅವನು ಊರಲ್ಲೇ ಇಟ್ಕೊಂಡು ತರ್ಪಣ ಬಿಡಬಹುದಿತ್ತೇನೋ, ಬಟ್ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾನೆ ಅಂಡ್ ಅದು ನಿಜ ಆಗಿದೆ. ಹೀಗೆ ಆಗಿನ ಕಾಲದಲ್ಲಿ ನಿಜವಾಗ್ಲೂ ವೈಜ್ಞಾನಿಕ ಒಂದು ಮನೋಭಾವವನ್ನು ಪಡೆದಿದ್ರು. ಆಮೇಲೆ ಪರ್ಟಿಕ್ಯುಲರ್ ಕೇರಳದವರು ಬಹಳ ಮಟ್ಟಿಗೆ ಇದನ್ನ ಬೆಳೆಸಿದ್ದಾರೆ. ಆಮೇಲೆ ನಾನು ಕೆಲವು ಶ್ಲೋಕಗಳನ್ನ ಇಲ್ಲಿ ಕೋಟ್ ಮಾಡಿದ್ದೀನಿ, ಅದು ಇದೊಂದು ಓದ್ತಾ ಹೋಗಲ್ಲ, ಮೊದಲನೇದು ಮಾತ್ರ ಓದ್ತೀನಿ ಅಷ್ಟೇ. ಆ ಶ್ಲೋಕವನ್ನು ನಾನು ವೇದಾಂಗ ಜ್ಯೋತಿಷ ಅನ್ನೋ ಕೃತಿಯಿಂದ ತಗೊಂಡಿರೋದು. ಎರಡನೇ ಶ್ಲೋಕ ಕೂಡ ಅಲ್ಲಿಂದಲೇ ತಗೊಂಡಿರೋದು. ವೇದಾಂಗ
ಒಂದು ಜ್ಯೋತಿಷ ಅನ್ನೋದು ಕೂಡ ಒಂದು ಶಾಸ್ತ್ರ, ವೇದಾಂಗ ಶಾಸ್ತ್ರ. ಅದಕ್ಕೆ ಆದಿಗ್ರಂಥ ಅಂದ್ರೆ ಈ ವೇದಾಂಗ ಜ್ಯೋತಿಷವೇ, ಲಗದ ಮಹರ್ಷಿಯಿಂದ ರಚಿತವಾದಂತಹ ಒಂದು ಕೃತಿ. ಆ ಕೃತಿಯನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡದೆ ಇತ್ತೀಚೆಗೆ ನಮ್ಮ ಭಾರತೀಯ ವಿದ್ಯಾಭವನದಿಂದ ಪ್ರಕಟಣೆ ಮಾಡಿದ್ವಿ. ಆಂಗ್ಲ ಭಾಷೆಗೆ ಅದು ಹಿಂದೆ ಆಗಿತ್ತು. ಆಮೇಲೆ ಇವರು ನಮ್ಮ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತ ಇವರು ಶ್ಯಾಮಶಾಸ್ತ್ರಿಗಳು, ವಿದ್ವಾನ್ ಆರ್ ಶ್ಯಾಮಶಾಸ್ತ್ರಿಗಳು ಮೊಟ್ಟ ಮೊದಲಿಗೆ ವೇದಾಂಗ ಜ್ಯೋತಿಷವನ್ನ ಮ್ಯಾನುಸ್ಕ್ರಿಪ್ಟ್ ಅನ್ನ ಪಬ್ಲಿಷ್ ಮಾಡಿದ್ರು. ಅವರದೇ ಸಂಸ್ಕೃತ ವ್ಯಾಖ್ಯಾನ ಮತ್ತು ಆಂಗ್ಲ ಅನುವಾದವನ್ನು ಕೊಟ್ಟರು. ಅದಕ್ಕೆ ಕೆಲವು ಆಕ್ಷೇಪಣೆಗಳು ಕೂಡ ಬಂತು, ಇರ್ಲಿ ಬಿಡಿ. ಒಟ್ಟಿನಲ್ಲಿ ಈಗ ನಮ್ಮ ಕನ್ನಡಕ್ಕೆ ಯಾರೂ ಮಾಡಿದಾಗ ಕಾಣಲಿಲ್ಲ. ಆದ್ದರಿಂದ ನಾನು ಸ್ವಲ್ಪ ಧೈರ್ಯ ತಗೊಂಡು ಕನ್ನಡಕ್ಕೆ ಅನುವಾದ ಮಾಡಿದೆ. ಅದರಲ್ಲಿನ ಲೋಪದೋಷಗಳಿದ್ರೆ ವಿದ್ವಾಂಸರು ದಯವಿಟ್ಟು ನಾನು ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲಿ ವೇದಾಂಗ ಜ್ಯೋತಿಷದಲ್ಲಿ ನಿಜವಾಗ್ಲೂ ಇಟ್ಸ್ ಎ ವಂಡರ್ಫುಲ್ ಅಸ್ಟ್ರೋನಾಮಿಕಲ್ ಟೆಕ್ಸ್ಟ್. ಅದು ಯಾವಾಗ ರಚನೆಯಾಗಿದ್ದು ಅಂದ್ರೆ ಸುಮಾರು ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ, ಅಂದ್ರೆ 3500 ವರ್ಷಗಳ ಹಿಂದೆ ಆಗಿತ್ತು. ಆ ಕಾಲ ಕ್ರಿಸ್ತಪೂರ್ವ 15ನೇ ಶತಮಾನ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ ಅದರಲ್ಲೇ ಕೆಲವು ರೆಫರೆನ್ಸ್ಗಳು ಕೊಟ್ಟಿದ್ದಾರೆ, ಅಸ್ಟ್ರೋನಾಮಿಕಲ್ ರೆಫರೆನ್ಸಸ್. ಅದು ಲೆಕ್ಕಾಚಾರ ನಾವು ಹಾಕಿದ್ರೆ ಇಟ್ ಗೋಸ್ ಟು ಅಬೌಟ್ 12th or 13th or 14th century BC, ಅಂದ್ರೆ 3500 ವರ್ಷಗಳ ಹಿಂದೆ ಸುಮಾರಾಗಿ ರಚನೆಯಾಗಿರೋದು. ಅದರಲ್ಲಿ ಬಹಳಷ್ಟು ಮುಖ್ಯವಾದ ಸೈದ್ಧಾಂತಿಕ ವಿಷಯಗಳನ್ನ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಈಕ್ವಿನಾಕ್ಸಸ್ ಅಂತೀವಿ, ಇವಾಗ ಯಾವುದು ಮಾರ್ಚ್ 21ನೇ ತಾರೀಕು ವರ್ನಲ್ ಇಕ್ವಿನಾಕ್ಸ್ ಅಂತೀವಿ. ಆಮೇಲೆ ಸೆಪ್ಟೆಂಬರ್ 23ನೇ ತಾರೀಕು ಆಟಮ್ನಲ್ ಇಕ್ವಿನಾಕ್ಸ್ ಅಂತೀವಿ. ಆ 2 ದಿನ ಏನಾಗುತ್ತೆ ಅಂದ್ರೆ ಇಡೀ ಭೂಮಿಯಲ್ಲಿ ಹಗಲು ರಾತ್ರಿ ಈಕ್ವಲ್ ಆಗಿರುತ್ತೆ. 12 ಗಂಟೆ ಹಗಲು 12 ಗಂಟೆ ರಾತ್ರಿ. ಹೀಗೆ ನಮ್ಮ ಬೇರೆ ಪ್ರದೇಶಗಳಲ್ಲಿ ಬೇರೆ ದಿನಗಳಲ್ಲಿ ಹಾಗಾಗಲ್ಲ. ಇವಾಗ ಸಮ್ಮರ್ ಅಲ್ಲಿ ನಮಗೆ ದಿನಾವಧಿ ಜಾಸ್ತಿ ಇರುತ್ತೆ, ರಾತ್ರಿ ಅವಧಿ ಕಡಿಮೆ ಇರುತ್ತೆ ಹೀಗೆ. ಬಟ್ ಭೂಮಧ್ಯ ರೇಖೆ ಇದೆಯಲ್ಲ, ಈಕ್ವೇಟರ್ ನಲ್ಲಿರೋರಿಗೆ ಪ್ರತಿದಿನ ಕೂಡ ಹಗಲು ರಾತ್ರಿ ಈಕ್ವಲ್ ಆಗಿರುತ್ತೆ. ಸೊ ಆ ರೀಜನ್ ಬಿಟ್ಟುಬಿಟ್ರೆ ಮಿಕ್ಕವರಿಗೆಲ್ಲ ಬದಲಾವಣೆಗಳಿರುತ್ತೆ. ಆ ಲೆಕ್ಕಾಚಾರಗಳನ್ನ ವೇದಾಂಗ ಜ್ಯೋತಿಷದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಿ ಮ್ಯಾಕ್ಸಿಮಮ್ ಡ್ಯೂರೇಷನ್ ಎಷ್ಟಿರುತ್ತೆ ಡೇದು ನಮ್ಮ ದೇಶದಲ್ಲಿ, ಆಮೇಲೆ ಅದನ್ನೂ ಕೂಡ ಕೊಟ್ಟಿದ್ದಾರೆ. ಅದು ಸುಮಾರು 34-35 ಡಿಗ್ರಿ ಲ್ಯಾಟಿಟ್ಯೂಡ್ ಆಗುತ್ತೆ, ನಾರ್ತ್ ಲ್ಯಾಟಿಟ್ಯೂಡ್ ನಮ್ಮ ದೇಶದಲ್ಲಿ, ಅಂದ್ರೆ ಸುಮಾರು ಕಾಶ್ಮೀರ ಪ್ರದೇಶ ಆಗತ್ತೆ. ಅಲ್ಲಿ ಎಷ್ಟಾಗುತ್ತೆ ಹಗಲಿನ ಅವಧಿ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಬಹುಶಃ ಆಗಿನ ಅಬ್ಸರ್ವೇಷನ್ಸ್ ಕಾಶ್ಮೀರ ಪ್ರದೇಶದಿಂದ ಮಾಡಿರಬಹುದು, ಅಥವಾ ಲಗದ ಮಹರ್ಷಿಯವರು ಆ ಪ್ರದೇಶಕ್ಕೆ ಸಂಬಂಧಪಟ್ಟವರು ಇರಬಹುದು ಅಂತ ನಮ್ಮ ವಿದ್ವಾಂಸರ ಅನಿಸಿಕೆ. ಅದಿರಲಿ. ಬಟ್ ಬೇರೆ ಇತರ ವಿಷಯಗಳನ್ನು, ನಕ್ಷತ್ರಗಳ ವಿಷಯ ಸ್ಪಷ್ಟವಾಗಿ ಎಲ್ಲ ಕೊಟ್ಟಿದ್ದಾರೆ. ಯಾವ್ಯಾವ ನಕ್ಷತ್ರಕ್ಕೆ ಇವತ್ತು ಅಶ್ವಿನಿ ನಾಳೆ ಭರಣಿ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ನಕ್ಷತ್ರಗಳ ಅವಧಿಗಳು ಸೇಮ್ ಇರಲ್ಲ. 24 ಗಂಟೆಗಳಂತೂ ಇದು ಇರೋದೇ ಇಲ್ಲ, ಕಡಿಮೆ ಇರುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಚಂದ್ರ ನಮ್ಮ ಭೂಮಿಯಿಂದ ಎಷ್ಟು ದೂರ ಇದ್ದಾನೆ ಅನ್ನೋದ್ರ ಮೇಲೆ ಅವಲಂಬಿಸಿಬಿಟ್ಟು ನಕ್ಷತ್ರದ ಅವಧಿ ಇರುತ್ತೆ. ಅದನ್ನು ಕೂಡ ಕೊಟ್ಟಿದ್ದಾರೆ, ಹೇಗೆ ಅದನ್ನು ಲೆಕ್ಕಾಚಾರ ಹಾಕಬೇಕು. ಹೀಗೆ ಇಂಥ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ವೇದಾಂಗ ಜ್ಯೋತಿಷದಲ್ಲಿ ಕಾಣ್ತೀವಿ. ಅಲ್ಲಿ ಒಂದು ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ ತಾವೆಲ್ಲ ಅಲ್ಲಿ ಓದಬಹುದಾದಾಗೆ ಕೆಲವರಿಗೆ ಪರಿಚಯ ಇರಬಹುದು. ಯಥಾಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥಾ ತದ್ವದ್ ವೇದಾಂಗ ಶಾಸ್ತ್ರಾಣಾಂ ಗಣಿತಂ ಮೂರ್ಧನಿ ಸ್ಥಿತಂ. ಇನ್ನೊಂದು ರಿಸೆನ್ಷನ್ ಅಲ್ಲಿ ಜ್ಯೋತಿಷಂ ಮೂರ್ಧನಿ ಸ್ಥಿತಂ ಅಂತ ಹೇಳಿದೆ. ಅಂದ್ರೆ 2 ರಿಸೆನ್ಷನ್ಗಳು ಅಥವಾ ಪಠ್ಯಗಳಿದೆ ಇದರದ್ದು ವೇದಾಂಗ ಜ್ಯೋತಿಷದ್ದು. ಋಗ್ವೇದ ವೇದಾಂಗ ಜ್ಯೋತಿಷ ಹಾಗೂ ಯಜುರ್ವೇದ ವೇದಾಂಗ ಜ್ಯೋತಿಷ. ಒಂದು ಪಠ್ಯದಲ್ಲಿ ಗಣಿತಂ ಮೂರ್ಧನಿ ಸ್ಥಿತಂ ಅಂತಿದೆ, ಇನ್ನೊಂದಲ್ಲಿ ಜ್ಯೋತಿಷಂ ಮೂರ್ಧನಿ ಸ್ಥಿತಂ. ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಿರೋರಿಗೆ, ಅಧ್ಯಯನ ಮಾಡ್ತಿರೋರಿಗೆ ಗಣಿತ ಮತ್ತೆ ಜ್ಯೋತಿಷ ಅಂದ್ರೆ ಬೇರೆ ಬೇರೆ ಅಂತ ಲೆಕ್ಕ ಇಲ್ವೇ ಇಲ್ಲ. ಯಾವಾಗಲೂ ಗಣಿತದಲ್ಲೇ ಅಥವಾ ಜ್ಯೋತಿಷದಲ್ಲೇ ಗಣಿತವು ಅಡಕವಾಗಿರುತ್ತೆ. ಸೊ ಅದರದ್ದೊಂದು ಭಾಗ ಎಂಬುದಾಗಿ ಹಿಂದಿನವರು ಪರಿಗಣಿಸಿದ್ದಾರೆ. ಈಗ ಬ್ರಹ್ಮಸ್ಫುಟ ಸಿದ್ಧಾಂತ ಅನ್ನೋ ಬೃಹತ್ ಕೃತಿಯಲ್ಲಿ 2 ಅಧ್ಯಾಯಗಳು ಶುದ್ಧ ಗಣಿತಕ್ಕೆ ಸಂಬಂಧಪಟ್ಟವು. ಅಂಕಗಣಿತಕ್ಕೆ ಒಂದು ಚಾಪ್ಟರ್ ಇದೆ, ಆಮೇಲೆ ಬೀಜಗಣಿತಕ್ಕೆ ಒಂದಕ್ಕೆ ವ್ಯಕ್ತಗಣಿತ ಅಂತಾರೆ, ಇನ್ನೊಂದಕ್ಕೆ ಅವ್ಯಕ್ತ ಗಣಿತ ಅಂತಾರೆ. ಸೊ ಖಗೋಳ ಕೃತಿಯಲ್ಲೇ, ಸಿದ್ಧಾಂತ ಕೃತಿಯಲ್ಲೇ 1-2 ಅಧ್ಯಾಯಗಳು ಶುದ್ಧ ಗಣಿತಕ್ಕೆ ಬಳಸ್ಕೊಂಡಿದ್ದಾರೆ ಆ ರೀತಿ. ಆದ್ರಿಂದ ಗಣಿತ ಮತ್ತು ಜ್ಯೋತಿಷ ಅಂದ್ರೆ ಬೇರೆ ಬೇರೆ ಅನ್ಸಲ್ಲ. ಆದ್ರಿಂದ ಇವರು ಹೇಳ್ತಾರೆ ವೇದಾಂಗ ಶಾಸ್ತ್ರಗಳ ಪೈಕಿ ಜ್ಯೋತಿಷ ಶಾಸ್ತ್ರ ಶ್ರೇಷ್ಠವಾದ ಗಣಿತಂ ಮೂರ್ಧನಿ ಸ್ಥಿತಂ ಅಥವಾ ಜ್ಯೋತಿಷಂ ಮೂರ್ಧನಿ ಸ್ಥಿತಂ ಎಂಬುದಾಗಿ. ಆಮೇಲೆ ಯಾಕಕ್ಕೆ ಖಗೋಳ ವಿಜ್ಞಾನ ಅಥವಾ ಅದನ್ನ ನಕ್ಷತ್ರ ವಿದ್ಯಾಂತೂ ಛಾಂದೋಗ್ಯೋಪನಿಷತ್ತಿನಲ್ಲಿ ಅಪರಾವಿದ್ಯಾಗಳ ಬಗ್ಗೆ ಹೇಳ್ತಾ ನಕ್ಷತ್ರ ವಿದ್ಯಾನ್ನು ರೆಕಗ್ನೈಸ್ ಮಾಡ್ತಾರೆ. ನಕ್ಷತ್ರ ವಿದ್ಯಾ ಅನ್ನೋ ಹೆಸರಿತ್ತು. ಆಮೇಲೆ ದಿ ಸೈನ್ಸ್ ಆಫ್ ಟೈಮ್, astronomy was considered in our Hindu society as a science of time. ಯಾಕೆಂದ್ರೆ ಯಜ್ಞಯಾಗಾದಿಗಳನ್ನ ಮಾಡೋದಕ್ಕೆ
ಮುಹೂರ್ತಗಳನ್ನ ಸೂಚಿಸೋದಕ್ಕೆ ಅವರಿಗೆ ಲೆಕ್ಕಾಚಾರಗಳಿಗೆ ಈ ಖಗೋಳ ವಿಜ್ಞಾನ ಬೇಕಾಗಿತ್ತು. ಅಂದ್ರೆ ಅದು ಒಂದೇ ಅಂತಲ್ಲ, ನ್ಯಾಚುರಲ್ ಕ್ಯೂರಿಯಾಸಿಟಿ ಅನ್ನೋದು ಇತ್ತು, ಕುತೂಹಲನೂ ಇತ್ತು. ವೈಜ್ಞಾನಿಕವಾಗಿ ಏನು ಬೇಕಾಗಿತ್ತು, ಪ್ರಪಂಚದ ಎಲ್ಲಾ ನಾಗರಿಕತೆಗಳಲ್ಲೂ ಆ ಬೆಳವಣಿಗೆ ಇತ್ತು. ಬ್ಯಾಬಿಲೋನಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು, ಚೈನಾ ಇರ್ಬೋದು, ಅದಕ್ಕೆ ನಮ್ಮ ದೇಶದಲ್ಲಿ ಅದಲ್ಲದೆ ವಿಶೇಷವಾಗಿ ಆಧ್ಯಾತ್ಮಿಕ ಒಂದು ಸಂಸ್ಕೃತಿ ನಮ್ದಾದ್ರಿಂದ ಅದಕ್ಕೆ ಬೇಕಾದಂತ ಕಾಲಘಟನೆ ಅದಕ್ಕೋಸ್ಕರ ಇದು ಹೆಚ್ಚಾಗಿ ಬಳಸಿ ನಮ್ಗೆ ಅಭ್ಯಾಸ ಇಲ್ಲ. ವೈರ್ ಟಚ್ ಮಾಡಬಾರ್ದು ಸರ್. ಓಕೆ, ಅದು ಸಾಮಾನ್ಯವಾಗಿ ನಮ್ಮ ಕಾಲರ್ ಮೈಕ್ ಯೂಸ್ ಮಾಡ್ತೀವಿ ನಾವು. ಇದು ಎರಡನೇದಾಗಿ ಆಮೇಲೆ ಪಾಶ್ಚಾತ್ಯರ ಒಂದು ಕ್ರಿಟಿಸಿಸಮ್ ನಮ್ಮ ಭಾರತೀಯ ಖಗೋಳಜ್ಞರ ಬಗ್ಗೆ ಏನಿದೆ ಅಂದ್ರೆ, ಇವನ್ ಎಲ್ಲರೂ ಇಲ್ಲಿ ವಿದ್ಯಾವಂತರಾದ್ರಿಂದ, ಅಂದ್ರೆ ಆಧುನಿಕ ರೀತಿಯಲ್ಲೂ ವಿದ್ಯಾವಂತರು, ನಮ್ಮ ಪಾರಂಪರಿಕವಾಗಿಯೂ ಕೂಡ ವಿದ್ಯಾವಂತರೇ ಇದ್ದೀರಿ. ಆದ್ರಿಂದ ಇದನ್ನೆಲ್ಲ ನಾವು ಸ್ವಲ್ಪ ಕೇರ್ಫುಲ್ ಆಗಿ ತಿಳ್ಕೋಬೇಕು. ಮತ್ತೆ ಹೇಗೆ ಅವರ ಆಕ್ಷೇಪಣೆಗಳಿಗೆ ಹುರುಳಿಲ್ಲ ಅನ್ನೋದನ್ನು ಕೂಡ ತಿಳ್ಕೋಬೇಕು. ಮತ್ತು ಸಾಧ್ಯವಾದಲ್ಲಿ ನಾವು ಅವರ ವಾದ ಸರಿ ಇಲ್ಲ ಅಂತ ಪ್ರಪಂಚಕ್ಕೆ ಹೇಳಬೇಕಾಗುತ್ತೆ. ಇವಾಗ ಪಾಶ್ಚಾತ್ಯರ ಒಂದು ಇದು ಏನದು ಇದು ಕ್ರಿಟಿಸಿಸಮ್ ಆನ್ ಅವರ್ ಇಂಡಿಯನ್ ಅಸ್ಟ್ರಾನಮರ್ಸ್ ಏನು ಅಂದ್ರೆ, ಈ ಇಂಡಿಯನ್ ಅಸ್ಟ್ರಾನಮರ್ಸ್ ಯಾರಿದ್ರು, ಆರ್ಯಭಟ, ಭಾಸ್ಕರ ಇತ್ಯಾದಿ, ಅವರೆಲ್ಲ ದೇ ವರ್ ವೆರಿ ಗುಡ್ ಮ್ಯಾಥಮ್ಯಾಟಿಕಲ್ ಮ್ಯಾನಿಪುಲೇಟರ್ಸ್ ಬಟ್ ನೆವರ್ ಗುಡ್ ಅಬ್ಸರ್ವರ್ಸ್ ಅಂತ. ಅಂದ್ರೆ ಅವರು ಖಗೋಳ ವಿಜ್ಞಾನ ಇದು ವೀಕ್ಷಣೆಯನ್ನ ಮಾಡ್ತಾನೆ ಇರಲಿಲ್ಲ, ಗಣಿತದಲ್ಲಿ ಬೇಕಾದ ಬದಲಾವಣೆಗಳನ್ನ ಅಥವಾ ಮ್ಯಾನಿಪುಲೇಷನ್ಗಳನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಕೆಲವರ ವಾದ ಇದೆ ಪಾಶ್ಚಾತ್ಯರದ್ದು. ಎಲ್ಲರೂ ಆ ರೀತಿ ಅಲ್ಲ, ನಮ್ಗೆ ಬಹಳ ಫ್ರೆಂಡ್ಲಿ ಆಗಿರೋ ಸ್ಕಾಲರ್ಸು ಇದ್ದಾರೆ. ಅದ್ರಲ್ಲಿ ಕೆಲವರದ್ದು ಅದೊಂದು ವಾದ ಇತ್ತು. ಇದು ನಿಜವಾಗ್ಲೂ ಸುಳ್ಳು. ಯಾಕೆಂದ್ರೆ ಎರಡನೇ ಸ್ಲೈಡ್. ನಾನೇನು ಅಂತ ಹೇಳ್ತಾ ಇದ್ದೆ, ಪಾಶ್ಚಾತ್ಯರದೊಂದು ನಮ್ಮ ಮೇಲೆ ಇದು ಅಪವಾದ ಇದೆ. ಏನು ಅಂದ್ರೆ, ನಮ್ಮ ಭಾರತೀಯ ಖಗೋಳಜ್ಞರು ಬರೀ ಗಣಿತದ ಲೆಕ್ಕಾಚಾರಗಳನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ರು. ಅವರು ದೇ ವರ್ ನಾಟ್ ಗುಡ್ ಅಬ್ಸರ್ವರ್ಸ್, ವೀಕ್ಷಣೆ ಮಾಡೋದ್ರಲ್ಲಿ ಪರಿಣತರ ಅಲ್ಲ ಎಂಬುದಾಗಿ. ಇದು ಬಹಳ ಸುಳ್ಳು. ಅವರು ಹೇಳಿದವರು ಇದನ್ನು ಅಧ್ಯಯನ ಮಾಡಿಲ್ಲ, ಅಥವಾ ಒಬ್ಬೊಬ್ಬರಿಗೆ ಆ ರೀತಿ ಪ್ರಿಜುಡಿಸ್ ನಮ್ಮ ದೇಶದ ಬಗ್ಗೆ ಇರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಪ್ರಾಚೀನ ಸಿದ್ಧಾಂತ ಕೃತಿಗಳಲ್ಲಿ ಒಂದು ಇಡೀ ಅಧ್ಯಾಯವನ್ನ ವೀಕ್ಷಣೆಗೆ ಮುಡುಪಾಗಿರುವಂತಹ ಅಧ್ಯಾಯಗಳಿದೆ. ತಂತ್ರಾಧ್ಯಾಯ, ಇದು ಯಂತ್ರಾಧ್ಯಾಯ ಅಂತ ಹೇಳ್ಬಿಟ್ಟು ನಮ್ಮ ಬ್ರಹ್ಮಸ್ಫುಟ ಸಿದ್ಧಾಂತ ಬ್ರಹ್ಮಗುಪ್ತಾಚಾರ್ಯರ ಕೃತಿಯಲ್ಲಿ ಒಂದು ಇಡೀ ಚಾಪ್ಟರ್, ಲಾಂಗ್ ಚಾಪ್ಟರ್ ಯಂತ್ರಾಧ್ಯಾಯ ಅಂತಲೇ. ಏನೇನು ಇನ್ಸ್ಟ್ರೂಮೆಂಟ್ಗಳು, ಆ ಸಾಧನಗಳು ಆವಾಗ ಬಳಸ್ತಾ ಇದ್ರು ವೀಕ್ಷಣೆಗೆ. ಟೆಲಿಸ್ಕೋಪ್ ಬಂದಿರಲಿಲ್ಲ, ಇಲ್ಲೂ ಇರಲಿಲ್ಲ, ಯುರೋಪಲ್ಲೂ ಇರಲಿಲ್ಲ. ಯುರೋಪಲ್ಲಿ ಕೂಡ ಆವಾಗ ಯೂಸ್ ಮಾಡ್ತಿದ್ದಂಥ ಇನ್ಸ್ಟ್ರೂಮೆಂಟ್ಸ್ಗಳು ದೇವರ್ ಕ್ರೂಡ್, ಅಂದ್ರೆ ಬಹಳ ಶಾರ್ಪ್ ಆಗಿರೋ ಅಬ್ಸರ್ವೇಷನ್ ಸಾಧ್ಯ ಇರಲಿಲ್ಲ. ಏನು ಆಗಿನ ಕಾಲದಲ್ಲಿ ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಪಾಶ್ಚಾತ್ಯರಲ್ಲೂ, ಗ್ರೀಸ್ ಮುಂತಾದ ದೇಶಗಳಲ್ಲಿ. ನಮ್ಮ ದೇಶದಲ್ಲೂ ಕೂಡ ಖಂಡಿತವಾಗಿಯೂ ಅವಾಗ ಇನ್ಸ್ಟ್ರೂಮೆಂಟ್ಸ್ ಅನ್ನು ಬಳಸಿದ್ದಾರೆ. ಆಮೇಲೆ ಬ್ರಹ್ಮಸ್ಫುಟ ಸಿದ್ಧಾಂತದಲ್ಲಿ ಯಂತ್ರಾಧ್ಯಾಯದಲ್ಲಿ ಆತ ಹೆಸರುಗಳನ್ನೆಲ್ಲ ಕೊಡ್ತಾನೆ, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸು ಯಾವ್ಯಾವ್ದಕ್ಕೆ ಬಳಸಬೇಕು, ದಿಗಂಶ ಮಾಡೋದಕ್ಕೆ, ಆಮೇಲೆ ಇದು ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್ ಅವುಗಳನ್ನು ಕಂಡುಹಿಡಿಯೋದಕ್ಕೆ, ಕ್ರಾಂತಿ ಡಿಕ್ಲಿನೇಷನ್ ಕಂಡುಹಿಡಿಯೋದಕ್ಕೆ, ಆಮೇಲೆ ಟೈಮ್ ಕಂಡುಹಿಡಿಯೋದಕ್ಕೆ, ಶಂಕುಸ್ಥಾಪನೆ ಮಾಡಿಬಿಟ್ಟು ಆ ಶಂಕುವಿನ ನೆರಳಿನ ಅಬ್ಸರ್ವ್ ಮಾಡಿಬಿಟ್ಟು ಟೈಮ್ ಅನ್ನು ಹೇಳೋರು, ಡೈರೆಕ್ಷನ್ ಹೇಳೋರು, ಅಂದ್ರೆ ಸೂರ್ಯ ಯಾವ ದಿಕ್ಕಲ್ಲಿದ್ದಾನೆ ಅಂತ ಇವನ್ನೆಲ್ಲ ಮಾಡ್ತಿದ್ರು. ಆ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಹೇಳಿದ್ದಾರೆ. ಸೂರ್ಯ ಸಿದ್ಧಾಂತದಲ್ಲಿ ಕೂಡ ಉಲ್ಲೇಖಗಳಿದೆ. ಇವಕ್ಕೆ ಎಲ್ಲಾ ನಮ್ಮ ಸಿದ್ಧಾಂತ ಕೃತಿಗಳಲ್ಲೂ, ಭಾಸ್ಕರಾಚಾರ್ಯರ ಸಿದ್ಧಾಂತ ಶಿರೋಮಣಿ ಅನ್ನೋದ್ರಲ್ಲೂ ಒಂದು ದೊಡ್ಡ ಚಾಪ್ಟರ್ ಇದೆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ. ಆದ್ರಿಂದ ಇದು ಸುಳ್ಳು ಅಪವಾದ ನಮ್ಮ ದೇಶದ, ನಮ್ಮ ಖಗೋಳಜ್ಞರ ಬಗ್ಗೆ. ಆಮೇಲೆ ಹೌ ಗುಡ್ ಸೈಂಟಿಫಿಕ್ ಅಬ್ಸರ್ವರ್ಸ್ ದೇವರ್ ಅನ್ನೋದಕ್ಕೆ ಈತಾನೆ ನಾನು ಹಿಂದೆ ಹೇಳಿದೆ ಪರಮೇಶ್ವರಾಚಾರ್ಯರ ವಿಷಯದಲ್ಲಿ. ಅವರ ಪ್ರಶಿಷ್ಯ ಆದಂತ ನೀಲಕಂಠ ಸ್ವಾಮಿಯಾಜಿ ಆತನ ಒಂದು ಕೃತಿಯಲ್ಲಿ ಹೇಳ್ತಾನೆ, 55 ವರ್ಷಗಳ ಕಾಲ ನನ್ನ ಪರಮಗುರುಗಳು ಪರಮೇಶ್ವರಾಚಾರ್ಯರು ಗ್ರಹ ಯೋಗೇಶು ಆಯ್ತಾ, ಗ್ರಹಣ ಮತ್ತು ಗ್ರಹ ಯೋಗಗಳನ್ನು ಅಧ್ಯಯನ ಮಾಡಿ, ವೀಕ್ಷಣೆ ಮಾಡಿ, ಪರಿಷ್ಕರಣೆ ಮಾಡಿ ತಮ್ಮ ಕೃತಿಯನ್ನ, ಸಮದೃಗ್ಗಣಿತಂ ಅನ್ನೋ ಕೃತಿಯನ್ನ ರಚಿಸಿದ್ದಾರೆ ಎಂಬುದಾಗಿ ನೀಲಕಂಠ ಸ್ವಾಮಿಯಾಜಿ ತಮ್ಮ ಪರಮಗುರುಗಳ ಬಗ್ಗೆ, ಪರಮೇಶ್ವರಾಚಾರ್ಯರ ಬಗ್ಗೆ ಅಂತ ಹೇಳ್ತಾನೆ. ಲೋಹಿತಲ್ಲ, ಎರಡನೇ ಸ್ಲೈಡ್.
ಹೇಳ್ಬಿಡ್ತೀನಿ. ಪಂಚಪಂಚಾಶತ್ ವರ್ಷಕಾಲಂ ನಿರೀಕ್ಷ್ಯ ಗ್ರಹಣ ಗ್ರಹಯೋಗಾದಿಷು ಪರೀಕ್ಷಾ ಸಮದೃಗ್ಗಣಿತಂ ಕರಣಂ ಚಕಾರ. ಅಂದ್ರೆ ಪರಮೇಶ್ವರಾಚಾರ್ಯರು 55 ವರ್ಷಗಳ 55 ಲಾಂಗ್ ಇಯರ್ಸ್ ಗ್ರಹಣ ಗ್ರಹಯೋಗಾದಿಷು, ಗ್ರಹಣಗಳು ಮತ್ತು ಗ್ರಹಯೋಗಗಳು, 2 ಗ್ರಹಗಳು ಒಟ್ಟಿಗೆ ಬರೋದು ಸಾಧ್ಯತೆಗಳಿರುತ್ತೆ. ಅದನ್ನು ಕೂಡ ವೀಕ್ಷಣೆ ಮಾಡಿ ಪರೀಕ್ಷಾ, ಸಿಂಪ್ಲಿ ಅಬ್ಸರ್ವಿಂಗ್ ಅಲ್ಲ, ಪರೀಕ್ಷಾ, ಕ್ರಿಟಿಕಲಿ ಎಕ್ಸಾಮಿನಿಂಗ್, ಥಿಯರಿಟಿಕಲಿ, ಮ್ಯಾಥಮೆಟಿಕಲಿ ಎಲ್ಲ ಮಾಡಿಬಿಟ್ಟು ಕರ್ಣಂ ಚಕಾರ, ಸಮದೃಗ್ಗಣಿತಂ ಕರ್ಣಂ ಚಕಾರ. ಕರ್ಣಗ್ರಂಥಗಳು ನಮ್ಮ ಖಗೋಳ ವಿಜ್ಞಾನದಲ್ಲಿ, ಭಾರತೀಯ ಪರಂಪರೆಯಲ್ಲಿ ಸಿದ್ಧಾಂತಗಳು, ತಂತ್ರಗಳು ಮತ್ತು ಕರ್ಣಗಳು ಅನ್ನೋ 3 ವಿಭಾಗಗಳಿದೆ. ಬೃಹತ್ ಗ್ರಂಥಗಳು ಅವು ಸಾಮಾನ್ಯವಾಗಿ ಕಲ್ಪಾದಿಯನ್ನೇ ಪ್ರಾರಂಭ ಅಂತ ತಗೊಳ್ತವೆ. ಇಲ್ಲ ಇದು ಯಾವುದು ಮಹಾಯುಗದ ಆದಿಯನ್ನ ತಗೊಳ್ತಾರೆ, ಅಂದ್ರೆ ಪ್ರಾರಂಭಿಸ್ತಾರೆ. ಅಲ್ಲಿಂದ ಅವುಗಳೆಲ್ಲ ಸಿದ್ಧಾಂತ ಕೃತಿಗಳಲ್ಲಿ ಕಾಣಬಹುದು. ಆಮೇಲೆ ತಂತ್ರಕೃತಿ ಅಂದ್ರೆ ಅಷ್ಟು ದೊಡ್ಡದಿರಲ್ಲ, ಕೆಲವೇ ವಿಷಯಗಳನ್ನ ಅದರಲ್ಲಿ ವಿವರಣೆಯನ್ನು ಕೊಟ್ಟಿರ್ತಾರೆ. ಅವು ಇವಾಗ ಆರ್ಯಭಟನ ಕೃತಿ, ಆರ್ಯಭಟೀಯವನ್ನ ತಂತ್ರಕೃತಿ ಅಂತಲೇ ನಾವು ಪರಿಗಣಿಸ್ತೀವಿ. ಹಾಗೆ ನೀಲಕಂಠ ಸೋಮಯಾಜಿದು ತಂತ್ರ ಸಂಗ್ರಹ ಅಂತಿದೆ, ಅದು ಕೂಡ ಒಂದು ತಂತ್ರಕೃತಿ. ಆ ರೀತಿ ತಂತ್ರಕೃತಿಗಳಿದೆ. ಅವುಗಳಲ್ಲಿ ಹೆಚ್ಚು ವಿಷಯಗಳಿರಲ್ಲ, ಬಟ್ ಕೆಲವೇ ವಿಷಯಗಳನ್ನ ಜಾಸ್ತಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಆಮೇಲೆ ಅಲ್ಲೂ ಕೂಡ ಮಹಾಯುಗದ ಅಥವಾ ಕಲಿಯುಗದ ಆದಿಯನ್ನ ಪ್ರಾರಂಭ ಕಾಲ ಎಂಬುದಾಗಿ ಪರಿಗಣಿಸುತ್ತಾರೆ. ಅದಲ್ಲದೆ ದಿನ ಬಳಕೆಗೆ ಪಂಚಾಂಗ ಮಾಡೋದಕ್ಕೆ ಅಥವಾ ಡೈಲಿ ಇವತ್ತಿನ ಪೊಸಿಷನ್ಸ್ ನಂಗೆ ಬೇಕು ಗ್ರಹಗಳದ್ದು, ಅದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡೋದಕ್ಕೆ ಕರ್ಣಗ್ರಂಥಗಳು ಅಂತ ಇದು ಬಳಕೆಯಲ್ಲಿ ಬಂದಿವೆ. ಇವಾಗ ಭಾಸ್ಕರಾಚಾರ್ಯರ ಕರ್ಣ ಕುತೂಹಲಂ ಅಂತ ಒಂದು ಕೃತಿ ಇದೆ. ಆಮೇಲೆ ಗಣೇಶ ದೈವಜ್ಞನ ಗ್ರಹಲಾಘವಂ ಅನ್ನೋ ಕೃತಿ ಇದೆ. ಆಮೇಲೆ ಇವನು ಬ್ರಹ್ಮಗುಪ್ತನ ಖಂಡಕಾದ್ಯಕ ಅನ್ನೋ ಕೃತಿ ಇದೆ. ಇವೆಲ್ಲ ಕರ್ಣಗ್ರಂಥಗಳು. ಅಂದ್ರೆ ಇವನ್ನ ದೈನಂದಿನ ಲೆಕ್ಕಾಚಾರಗಳಿಗೆ ಸುಲಭವಾಗಿ ಬಳಸಬಹುದಾದಂತಹ ಕೃತಿಗಳು. ಹ್ಯಾಂಡ್ ಬುಕ್, ನಾವು ಫಿಸಿಕ್ಸ್, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಮಾಡಿದವರಿಗೆ ಮ್ಯಾನ್ಯುಯಲ್ಸ್ ಅಂತ ಬಳಸಿರ್ತೀವಿ. ಅದೇ ರೀತಿ ಮ್ಯಾನ್ಯುಯಲ್ಗಳು, ಅಲ್ಲಿ ಪ್ರೂಫು, ಉಪಪತ್ತಿ ಇದ್ಯಾವುದು ಕೊಟ್ಟಿರಲ್ಲ, ಬಟ್ ಲೆಕ್ಕಾಚಾರಗಳು ಕೊಟ್ಟಿರ್ತಾರೆ, ಫಾರ್ಮುಲಾಗಳು ಕೊಟ್ಟಿರ್ತಾರೆ. ಅವುಗಳನ್ನೇ ಬಳಸಿಕೊಂಡು ಮುಂದೆ ಸಾರಿಣಿಗಳನ್ನು ಕೂಡ ಮಾಡಿದ್ರು. ಪಂಚಾಂಗ ಕರ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಟೇಬಲ್ಸ್ಗಳನ್ನು ಮಾಡಿದ್ರು. ಒಂದು ಸಾರಿಣಿ ಅಥವಾ ಪದಕಾನಿ ಅಂತೆಲ್ಲ ಕರೀತಾರೆ. ಅವುಗಳನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಅಂತ ಅನೇಕ ಸಾರಿಣಿಗಳು ಸೃಷ್ಟಿಯಾಗಿವೆ. ನಾನೀಗ ಸದ್ಯಕ್ಕೆ ಸಂಸ್ಕೃತದಲ್ಲಿರುವಂತಹ ಸಾರಿಣಿಗಳನ್ನು ಅಧ್ಯಯನ ಮಾಡ್ತಿದ್ದೀನಿ. ಅವುಗಳನ್ನು ಕಂಪ್ಯೂಟರೈಸ್ ಕೂಡ ಮಾಡ್ತಾ ಇದ್ದೀನಿ. ಅಂದ್ರೆ ಕಂಪೇರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಮಗೆ. ಅದಿರಲಿ, ಆ ವಿಷಯಕ್ಕೆ ಆಮೇಲೆ ಕಾಲಾವಕಾಶ ಇದ್ರೆ ಬರ್ತೀನಿ. ಆದ್ರಿಂದ ಪಂಚಪಂಚಾಶತ್ 55 ವರ್ಷಗಳ ಕಾಲ ವೀಕ್ಷಣೆ ಮಾಡಿಬಿಟ್ಟು ನನ್ನ ಗುರುಗಳು ಸಮದೃಗ್ಗಣಿತ, ಕೇರಳದಲ್ಲಿ ಆ ದೃಗ್ಗಣಿತ ಅನ್ನೋದು ಪರಮೇಶ್ವರಾಚಾರ್ಯದ್ದು ಬಹಳ ವರ್ಷಗಳ ಕಾಲ ಜನಪ್ರಿಯವಾಗಿತ್ತು. ಪಂಚಾಂಗ ರಚನೆಯಲ್ಲಿ ಅದನ್ನೇ ಅವರು ಬಳಸ್ತಾ ಇದ್ರು. ಆಮೇಲೆ ಅನೇಕ ಬದಲಾವಣೆಗಳಲ್ಲೂ ಕೂಡ ಆಯಿತು. ಆಮೇಲೆ ಇನ್ನೊಂದು ಕೊನೆ ಶ್ಲೋಕ ಇತ್ತು. ಏನಂದ್ರೆ ಇವರು ಪರಮೇಶ್ವರಾಚಾರ್ಯರು ಹೇಳ್ತಾರೆ, ಕಾಲಾಂತರೇತು ಸಂಸ್ಕಾರ ಚಿಂತ್ಯತಾಂ ಗಣಕೋತ್ತಮೈಹಿ. ಕಾಲಾಂತರದಲ್ಲಿ ಬದಲಾವಣೆಗಳಾಗುತ್ತೆ, ಗ್ರಹಗತಿಗಳು ಎಲ್ಲ. ಆಗಿನ ಗಣಕೋತ್ತಮರು ಅವುಗಳನ್ನು ಅಧ್ಯಯನ ಮಾಡಿ ಪರಿಷ್ಕರಣೆಗಳನ್ನು ಮಾಡಿ ಹೊಸ ಸಿದ್ಧಾಂತಗಳನ್ನು ರಚಿಸಬೇಕು. ಇವನು ಯಾರು? ನಮ್ಮ ನೀಲಕಂಠ ಸೋಮಯಾಜಿ ಸ್ಪಷ್ಟವಾಗಿ ಹೇಳ್ತಾನೆ. ಅವನು ಇದು ಜ್ಯೋತಿರ್ಮೀಮಾಂಸಾ ಅನ್ನೋ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ ಆತ ಬಹಳ ಚೆನ್ನಾಗಿ ಹೇಳ್ತಾನೆ. ಏನು ಅಂದ್ರೆ, ಯಾರೋ ಒಬ್ಬ ವ್ಯಾಖ್ಯಾನಕಾರ, ನಮ್ಮ ಖಗೋಳಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಾಖ್ಯಾನಕಾರ, ಅವನ ಕಷ್ಟಗಳನ್ನ ಹೇಳ್ಕೊಂಡಿದ್ದಾನೆ. ಏನು ಅಂದ್ರೆ, ಪೈತಾಮಹಾದಿ ಇದು ಸಿದ್ಧಾಂತಗಳೆಲ್ಲ ತಪ್ಪಾಗ್ತಾ ಇವೆ, ಲೆಕ್ಕಾಚಾರಗಳು ಬದಲಾವಣೆ ಆಗಿದೆ, ನಮಗೆ ನಮ್ಮ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಗೊಂದಲ ಉಂಟಾಗ್ತಾ ಇದೆ. ಯಾವಾಗ ಏಕಾದಶಿ ಮಾಡಬೇಕು, ಯಾವಾಗ ದ್ವಾದಶಿ ಮಾಡಬೇಕು, ಯಾವಾಗ ಗಣೇಶ ಚತುರ್ಥಿ ಮಾಡಬೇಕು, ಇದೆಲ್ಲ ನಮ್ಗೆ ಗೊಂದಲ ಉಂಟಾಗ್ತಾ ಇದೆ. ಏನ್ ಮಾಡೋದು? ಮಹತಿ ಸಂಕಟೇ ಪತಿತಾಹ ಸ್ಮಃ ಅಂತ ಆತ ಗೋಳು ಹೇಳ್ಕೊಂಡಿದ್ದಾನೆ. ಬಹಳ ಸಂಕಟದಲ್ಲಿ ನಾವೆಲ್ಲ ಬಿದ್ದಿದ್ದೀವಿ ಧರ್ಮಭೀರುಗಳು, ಏನ್ ಮಾಡ್ಬೇಕು ನಾವು ಅಂತ. ಅದಕ್ಕೆ ಈತ ಹೇಳ್ತಾನೆ, ನ ಶೋಚಿತವ್ಯ, ಆಯ್ತಾ, ಯೋಚನೆ ಮಾಡಬೇಡಪ್ಪ, ದುಃಖ ಪಡಬೇಡ. ಅದಕ್ಕೆ ಮೆಥಡ್ ಇದೆ. ಇದಕ್ಯಾಕೆ ಯೋಚನೆ ಮಾಡ್ತೀಯ? ಹಿಂದಿನ ಕಾಲದಲ್ಲೂ ಅದೇ ಮಾಡ್ಕೊಂಡ್ ಬಂದಿದ್ದಾರೆ. ಏನು ಅಂದ್ರೆ, ದೃಗ್ಗೋಚರವಾದ ಈ ಘಟನೆಗಳು ಯಾವುದಿದೆಯಲ್ಲ, ಗ್ರಹಣಗಳು, ಗ್ರಹಯೋಗಗಳು, ಆಮೇಲೆ ಇತ್ಯಾದಿಗಳನ್ನ ಅಧ್ಯಯನ ಮಾಡಿ ಅಲ್ಲಿ ಪ್ಯಾರಾಮೀಟರ್ಸ್ ಮತ್ತೆ ವಿಧಾನಗಳನ್ನ ಪರಿಷ್ಕರಣೆ ಮಾಡಿ ಹೊಸ ಸಿದ್ಧಾಂತವನ್ನ ಸೃಷ್ಟಿ ಮಾಡಬೇಕು. ಅಥವಾ ಅವಶ್ಯಕತೆ ಅಥವಾ ಸಾಧ್ಯತೆ ಇದ್ದ ಪಕ್ಷದಲ್ಲಿ ಹಿಂದಿನ ಸಿದ್ಧಾಂತಗಳನ್ನೇ ಆ ಚೌಕಟ್ಟಿನಲ್ಲೇ ಪರಿಷ್ಕರಣೆಗಳನ್ನ ಮಾಡಬೇಕು. ಅದು ಸಾಧ್ಯವಾಗದೇ ಇದ್ರೆ ಹೊಸ ಸಿದ್ಧಾಂತವನ್ನೇ ಸೃಷ್ಟಿ ಮಾಡಬೇಕು ಎಂಬುದಾಗಿ ನೀಲಕಂಠ ಸೋಮಯಾಜಿಯವರು ಹೇಳಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ. ಅಂದ್ರೆ ಈಗ ನಮಗೆಲ್ಲ ಪಂಚಾಂಗ ಗೊಂದಲಗಳು ಉಂಟಾಗ್ತಾ ಇದೆ. ಆಮೇಲೆ ಈ ಪಂಚಾಂಗ
ಪಂಚಾಂಗನ ಬಳಸೋರು ಏನ್ ಮಾಡ್ತಾರೆ ಅಥವಾ ಅದನ್ನ ರಚನೆ ಮಾಡೋರು ಬೇರೆ ಬೇರೆ ಪದ್ಧತಿಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ಸೌರ ಪದ್ಧತಿ, ಸೌರ ಪಕ್ಷ, ಆರ್ಯ ಪಕ್ಷ, ಪೈತಾಮಹ ಪಕ್ಷ, ಹೀಗೆಲ್ಲ. ಆಮೇಲೆ ಗಣೇಶ ಪಕ್ಷ ಅಂತಲೇ ಇದೆ. ಅಂದ್ರೆ ಗಣೇಶ ದೈವಜ್ಞ ಎಂಬ ಶ್ರೇಷ್ಠವಾದ ಸಿದ್ಧಾಂತಿ ಇದ್ದ 15ನೇ ಶತಮಾನದಲ್ಲಿ. ಆತ ಅವನ ಗ್ರಹಲಾಘವಂ ಅನ್ನೋ ಕೃತಿನ ರಚಿಸಿದ್ದಾನೆ. ಆಗ ಗ್ರಹಲಾಘವಂದು ಬಹಳ ನಾರ್ತ್ ಇಂಡಿಯಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾದ ಕೃತಿ ಅಂದ್ರೆ ಆ ಗ್ರಹಲಾಘವಂ. ಅದರದ್ದು ಗ್ರೇಟ್ನೆಸ್ ಅಥವಾ ಇಂಪಾರ್ಟೆನ್ಸ್ ಏನು ಅಂದ್ರೆ, ಇವಾಗ ಅನೇಕರಲ್ಲಿ ತಮ್ಮಲ್ಲಿ ಈಗ ಇಬ್ಬಿಬ್ಬರು 3 ಜನ ಮಾತಾಡಿದ್ರ ನಂತರ ವಿಜ್ಞಾನಿಗಳಿದ್ದೀರಾ, ಇಂಜಿನಿಯರ್ಗಳಿದ್ದೀರಾ, ನಮಗೆ ಟ್ರಿಗ್ನಾಮೆಟ್ರಿ ಪರಿಚಯ ಸುಮಾರಾಗಿದೆ. ಸೈನು, ಕೊಸೈನ್ ಅನ್ನೋದೆಲ್ಲ ಬಳಕೆಯಲ್ಲಿದೆ ಇದರಲ್ಲಿ, ತ್ರಿಕೋಣಮಿತಿ ಶಾಸ್ತ್ರದಲ್ಲಿ. ನಮ್ಮ ಖಗೋಳ ವಿಜ್ಞಾನದಲ್ಲಿ ಅದು ಬಳಸಲೇಬೇಕು ನಾವು, ಅದೆಲ್ಲ ಲೆಕ್ಕಾಚಾರಗಳು ಮಾಡೋಕ್ಕಾಗಲ್ಲ. ಆದ್ರೆ ಪಂಚಾಂಗಕರ್ತರಿಗೆ ಹಿಂದೆ ಏನಾಗಿತ್ತು ಅಂದ್ರೆ ಅದೊಂದು ದೊಡ್ಡ ತಲೆಬೇನೆ ಆಗಿತ್ತು ಅವರಿಗೆ. ಯಾಕೆ ಅಂದ್ರೆ ಆ ಸೈನು ಕೊಸೈನು ಯಾವ್ಯಾವುದೋ ಆಂಗಲ್ಗೆ ಕಂಡುಹಿಡಿಯಕ್ಕೆ ಬಹಳ ಕಷ್ಟ ಇತ್ತು. ಈಗ ಇಂಟರ್ಪೊಲೇಷನ್ ಅದು ಇದು ಹೇಳ್ತೀವಿ, ಕ್ಯಾಲ್ಕುಲೇಟರ್ಸ್ ಇದೆ, ಕಂಪ್ಯೂಟರ್ಸ್ ಇದೆ. ಅಥವಾ ನಾವು ಪ್ರಿ ಯೂನಿವರ್ಸಿಟಿ BSc ಓದಿದಾಗ ಕ್ಲಾರ್ಕ್ಸ್ ಟೇಬಲ್ಸ್ ಅಂತ ಬಳಸ್ತಾ ಇದ್ವಿ. ಬಟ್ 1000 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ದಯವಿಟ್ಟು ಯೋಚನೆ ಮಾಡಿ, ಇದು ಯಾವುದೂ ಇರಲಿಲ್ಲ. ಅವ್ರಿಗೆ ಯಾವುದೋ 23 ಕಾಲ್ ಡಿಗ್ರಿ ಅಂತ ನೀವು ಕೊಟ್ಟರೆ ಅದ್ರ ಸೈನು ಕೊಸೈನ್ ಹೇಗೆ ಕಂಡುಹಿಡಿಬೇಕು ಹೇಳಿ ಅಲ್ವಾ? ಇದೆಲ್ಲ ಸಮಸ್ಯೆಗಳಿತ್ತು. ಹಾಗಾಗಿ ಪಂಚಾಂಗಕರ್ತರಿಗೆ ನಿಜವಾಗ್ಲೂ ತಲೆಬೇನೆ ಇತ್ತು. ಪ್ರತಿ ದಿನಕ್ಕೆ ಅವ್ರು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. 365 ದಿನಗಳಿಗೆ ಒಂದು ಪಂಚಾಂಗ ಕೃತಿಯನ್ನ ಮಾಡಬೇಕಾದ್ರೆ. ಅದು ಅರ್ಥ ಮಾಡ್ಕೊಂಡ. ಯಾಕೆಂದ್ರೆ ಒಂದು ಜ್ಯೋತಿಷಿಗಳ ಮನೆತನದಲ್ಲೇ ಬಂದವನು, ಯಾರು ಗಣೇಶ ದೈವಜ್ಞ. ಅದನ್ನ ಅರ್ಥ ಮಾಡಿಕೊಂಡು ಅವನಿಗೆಲ್ಲದನ್ನು ಹಿ ಸಿಂಪ್ಲಿಫೈಡ್ ಅಂಡ್ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಮ್ಯಾಥಮೆಟಿಕಲಿ. ಪಾಶ್ಚಾತ್ಯರಲ್ಲಿ ಎಂದೂ ಆಗಿಲ್ಲ ಅದು. ಏನ್ ಮಾಡಿದ ಅವನು ಅಂದ್ರೆ ಸೈನು ಕೊಸೈನು ಬಳಸೋ ಬದಲಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ, ಬೀಜಗಣಿತ ರೀತಿಯಲ್ಲಿ, ಬರೀ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದು ಬರೋ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಅಪ್ರಾಕ್ಸಿಮೇಷನ್ ಟು ಸೈನ್ ಫಂಕ್ಷನ್ ನಮ್ಮ ಗಣೇಶ ದೈವಜ್ಞ 1520 ಆ ವರ್ಷದಲ್ಲೇ ಆತ ರಚನೆ ಮಾಡಿದ್ದದು ಗ್ರಹಲಾಘವಂ. ಅದರಲ್ಲಿ ಕೊಟ್ಟಿದ್ದಾನೆ. ಅದು ನಿಜವಾಗ್ಲೂ ಶ್ರೇಷ್ಠ. ಅಂದ್ರೆ ಅವನು ಅದನ್ನು ಕಂಡುಹಿಡಿದಿದ್ದಲ್ಲ, ಕಂಡುಹಿಡಿದಿದ್ದು ಇವರು ಮೊದಲನೇ ಭಾಸ್ಕರಾಚಾರ್ಯರು 7ನೇ ಶತಮಾನದಲ್ಲಿ. ಅಂದ್ರೆ ಇವರ ಗಣೇಶ ದೈವಜ್ಞನ್ಕಿಂತ 800 ವರ್ಷಗಳ ಹಿಂದೆ ಮೊದಲನೇ ಭಾಸ್ಕರಾಚಾರ್ಯ ಆ ಒಂದು ಫಾರ್ಮುಲಾ ಸೂತ್ರವನ್ನು ಕೊಟ್ಟಿದ್ದಾನೆ. ಅದು ಪ್ರಪಂಚದಲ್ಲಿ ಇನ್ಯಾವ ಗಣಿತಜ್ಞೂ ಕೊಟ್ಟಿಲ್ಲ. ಅಷ್ಟು ಶ್ರೇಷ್ಠವಾದ ಒಂದು ಸೂತ್ರ. ಈ ತಿರ್ಗಾ ಇಂಜಿನಿಯರ್ಗಳು ಮತ್ತೆ ಇರೋದರಿಂದ ಹೇಳ್ಬಿಡ್ತೀನಿ. ಬೇರೆಯವ್ರಿಗೆ ಅರ್ಥವಾಗದೇ ಇದ್ರೆ ದಯವಿಟ್ಟು ಕ್ಷಮಿಸಿ, 1-2 ನಿಮಿಷದಲ್ಲಿ ಹೇಳ್ತೀನಿ. ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಥೀಟಾ ಅನ್ನೋ ಆಂಗಲ್ ಬಹಳ ಚಿಕ್ಕದಾಗಿದೆ, ಅಥವಾ ಎಕ್ಸ್ ಅಂತ ಇಟ್ಕೊಳ್ಳಿ. ಎಕ್ಸ್ ಅನ್ನೋದು ಬಹಳ ಚಿಕ್ಕದಾದ ಒಂದು ಕೋನ, ಅಂದ್ರೆ ಅರ್ಧ ಡಿಗ್ರಿ, 1 ಡಿಗ್ರಿ ಹೀಗೆಲ್ಲ ಇದ್ರೆ ಸೈನ್ ಎಕ್ಸ್ ಬೈ ಎಕ್ಸ್ ಅದು ಲಿಮಿಟ್ ಈಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿರ್ತಾರೆ. ಅಥವಾ ಸೈನ್ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಎಕ್ಸ್ ಅಂತ ತಗೊಳ್ಳೋ ಒಂದು ಪದ್ಧತಿ ಇದೆ. ಇಂಜಿನಿಯರಿಂಗ್ ನಲ್ಲಿ ಬಳಸಿರ್ತೀವಿ, ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸ್ ಅನ್ನೋ ಕೋನ ಆಂಗಲ್ ಬಹಳ ಚಿಕ್ಕದಿದ್ರೆ ಸೈನ್ ಆಫ್ ದಟ್ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಕ್ಸ್ ಪ್ರೊವೈಡೆಡ್ ಎಕ್ಸ್ ಈಸ್ ಇನ್ ರೇಡಿಯನ್ ಮೆಜರ್. ಅದನ್ನ ನಮ್ಮ ಟ್ರಿಗ್ನಾಮೆಟ್ರಿ ಹೇಳಿರ್ತಾರೆ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬಳಸಿರ್ತೀವಿ. ಇದೇ ನಮಗೆ ಪಾಶ್ಚಾತ್ಯರಲ್ಲಿ ಬೆಳವಣಿಗೆ ಆದಂತ ಒಂದು ಗಣಿತ ವಿಜ್ಞಾನದಲ್ಲಿ ಈ ಬಳಕೆ ಉಂಟು. ಪೆಂಡುಲಮ್ ಪ್ರಾಬ್ಲಮ್ ಮತ್ತೆ ಮೆಕ್ಯಾನಿಕ್ಸ್ ಅಲ್ಲಿ ಪ್ರೂವ್ ಮಾಡಿದಾಗ ಅದನ್ನು ಬಳಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನನಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮೊದಲನೇ ಭಾಸ್ಕರಾಚಾರ್ಯ ಕೊಟ್ಟಿರೋ ಯಾವ ಸೂತ್ರ ಇದೆಯಲ್ಲ 7ನೇ ಶತಮಾನದಲ್ಲಿ, is far superior to the formula which we have been using in our physics and applied mathematics subjects, namely sin x is approximately equal to x when x is small in radian. ಅದಕ್ಕಿಂತ ಶ್ರೇಷ್ಠವಾದ ಸೂತ್ರ ಇದು. ನೀವು ನಾನು ನಮ್ಮ ಬುಕ್ಕಲ್ಲಿ ಕೊಟ್ಟಿದ್ದೀನಿ, ಟ್ಯಾಬ್ಯುಲೇಟ್ ಮಾಡಿದ್ದೀನಿ. ಹಾಗೆ ಈ ಭಾಸ್ಕರರು ಕೊಟ್ಟಂತಹ ಒಂದು ಸೂತ್ರದಿಂದ ಬರುವ ಬೆಲೆಗಳು 10 ಡಿಗ್ರೀಸ್ 20 ಡಿಗ್ರಿ, ಅಲ್ಲಿ ಆಂಗಲ್ ಜಾಸ್ತಿನೂ ಇರಬಹುದು, 90 ಡಿಗ್ರೀಸ್ ಇರಬಹುದು, 85 ಇರಬಹುದು, ಈವನ್ ಗ್ರೇಟರ್ ದನ್ 90 ಕೂಡ ಆಗ್ಬಹುದು. ಅದನ್ನ ಕೊಟ್ಟ ಕೀರ್ತಿ ನಮ್ಮ ಮೊದಲನೇ ಭಾಸ್ಕರಾಚಾರ್ಯರಿಗೆ ಹೋಗುತ್ತೆ 7ನೇ ಶತಮಾನದಲ್ಲಿ. ಅಂಥದ್ದು ಎಲ್ಲೂ ಪ್ರಪಂಚದಲ್ಲಿ ಬೇರೆಯವರು ಯಾರೂ ಬಳಸಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ಬಂದ್ರೆ ಆ ಫಾರ್ಮುಲಾನ್ ಬಳಸ್ಕೊಂಡ್ರೆ ಇವರು ಖಗೋಳ ವಿಜ್ಞಾನದಲ್ಲಿ ಅಂದ್ರೆ ಜಾಸ್ತಿ ಜನ ಬಳಸಲಿಲ್ಲ. ಓನ್ಲಿ ಶ್ರೀಪತಿ ಅನ್ನೋನು ಅವನ ಸಿದ್ಧಾಂತ ಶೇಖರ ಅನ್ನೋ ಕೃತಿ ಇದೆ, ಅಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಬಳಸ್ಕೊಂಡಿದ್ದಾನೆ. ಆಮೇಲೆ 2ನೇ ಭಾಸ್ಕರಾಚಾರ್ಯರು 12ನೇ ಶತಮಾನದಲ್ಲಿ ಅವರು ಕೂಡ ಯಾವುದೋ ಒಂದು ಡೈಲಿ ಮೋಷನ್ ಯಾವುದೋ ಕಂಡುಹಿಡಿಯುವ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ. ಆದರೆ ಗಣೇಶ ದೈವಜ್ಞನ ಒಂದು ಗ್ರೇಟ್ನೆಸ್ ಏನು ಅಂದ್ರೆ ಇಡೀ ಸಿದ್ಧಾಂತವನ್ನೇ, ಎಲ್ಲಾ ವಿಧಾನಗಳನ್ನು, ಸೈದ್ಧಾಂತಿಕ ವಿಧಾನಗಳನ್ನು ಕೂಡ ಬಹಳ ಮಟ್ಟಿಗೆ ಸರಳೀಕರಿಸಿದ್ದಾನೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಅದು ಬಂದ ಮೇಲೆ ಏನಾಯ್ತು ಅಂದ್ರೆ ನಮ್ಮ ಪಂಚಾಂಗಕರ್ತರಿಗೆ ಬಹಳ ಸಿಂಪಲ್ ಆಗೋಯ್ತು. ಯಾಕೆಂದ್ರೆ ಅವ್ರಿಗೆ ಆ ತಲೆಬೇನೆ ಇರಲಿಲ್ಲ. 23 72.5 ಡಿಗ್ರಿ ಇದಕ್ಕೆಲ್ಲ ಸೈನು ಕೊಸೈನ್ ಕಂಡುಹಿಡಿಯೋ ಸಮಸ್ಯೆ ಬರಲಿಲ್ಲ. ಯಾಕೆಂದ್ರೆ ಇವನ್ ಟೇಬಲ್ ಪ್ರಕಾರ ಅಥವಾ ಇವನ್ ಕೃತಿ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಜಾಸ್ತಿ ಎರರು ಬರ್ತಿರ್ಲಿಲ್ಲ. ದೇವರ್ ರೀಸನಬಲಿ ಅಕ್ಯುರೇಟ್ ರಿಸಲ್ಟ್ಸ್ ಇನ್ ಪ್ರಿಡಿಕ್ಟಿಂಗ್ ಎಕ್ಲಿಪ್ಸಸ್ ಅಂಡ್ ಪ್ಲಾನೆಟರಿ ಪೊಸಿಷನ್ಸ್, ನಕ್ಷತ್ರ ಗಣನೆ, ತಿಥಿ ಗಣನೆ. ಈಗಲೂ ಕೂಡ ಆತಂದು ತಿಥಿ ಚಿಂತಾಮಣಿ ಅಂತಿದೆ.
ಇವ್ರದ್ದು ಗಣೇಶ ದೈವಜ್ಞಂದು. ಈಗಲೂ ಕೂಡ ಆ ಪದ್ಧತಿ ಪ್ರಕಾರ ಪಂಚಾಂಗ ಮಾಡೋರು ಆ ತಿಥಿ ಚಿಂತಾಮಣಿಯನ್ನು ಬಳಸಿಕೊಂಡು ತಿಥಿ ನಕ್ಷತ್ರಗಳನ್ನು ಲೆಕ್ಕ ಹಾಕ್ತಾರೆ. ಗ್ರಹಗತಿಗಳನ್ನು ತಗೋಬೇಕಾದ್ರೆ ಗ್ರಹಲಾಘವವನ್ನು ಬಳಸ್ತಾರೆ. ಆ ತಿಥಿ ಚಿಂತಾಮಣಿ ಕೂಡ ಗ್ರಹಲಾಘವನ್ನೇ ಆಧಾರವಾಗಿಟ್ಕೊಂಡು ರಚನೆ ಆಗಿರುವಂತಹ ಒಂದು ಕೃತಿ. ಅಂದ್ರೆ ಹೇಗೆ ನಮ್ಮಲ್ಲಿ ಬೆಳೀತಾ ಬಂತು ಈ ಶಾಸ್ತ್ರ, ಹೇಗೆ ಬೇಕಾದ ಪರಿಷ್ಕರಣೆಗಳನ್ನ ವೀಕ್ಷಣೆಯ ಆಧಾರದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆಮೇಲೆ ಮುಂದಕ್ಕೆ ಹೇಳಿ. ಇನ್ನು ಜಾಸ್ತಿ ವಿವರಗಳಿಗೆ ಇದು ಹೋಗಲ್ಲ. ನಾನು ಹಿಂದೆ ಹೇಳಿದೆ, ಈ ಅನೇಕ ಈ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು ನಮ್ಮ ವೇದ ಸಾಹಿತ್ಯದಲ್ಲಿ ಸಿಗತ್ತೆ ನಮಗೆ. ಆಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳಿಗೆ ಅವ್ರಿಗೆ ಏನೇನೋ ಮಾಹಿತಿ ಬೇಕಿತ್ತಲ್ಲ ಅವುಗಳನ್ನೆಲ್ಲ ಅಲ್ಲಲ್ಲೇ ಹೇಳಿದ್ದಾರೆ. ಋಗ್ವೇದ ಸಂಹಿತೆಯಲ್ಲಿ 4-5 ನಕ್ಷತ್ರಗಳನ್ನ ಹೆಸರಿಸಿದ್ದಾರೆ. ಯಾವುದು ಮಘ ನಕ್ಷತ್ರ, ಅದನ್ನ ಅಘ ಅಂತ ಕರೆದ್ರು ಅವರು. ಆಮೇಲೆ ಪಾಲ್ಗುಣಿ ನಕ್ಷತ್ರ, ಅದನ್ನ ಅರ್ಜುನಿ ಅಂತ ಕರೆದ್ರು. ಹಾಗೆ ಒಂದು 4-5 ನಕ್ಷತ್ರಗಳನ್ನ ಋಗ್ವೇದದಲ್ಲಿ ಕಾಣಬಹುದು. ಹಾಗಾದ್ರೆ 27 ನಕ್ಷತ್ರಗಳು ಋಗ್ವೇದ ಕಾಲದಲ್ಲಿ ಗೊತ್ತಿರಲಿಲ್ವಾ ಅಂದ್ರೆ ಗೊತ್ತಿರುತ್ತೆ ಅವರಿಗೆ. ಆದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಅವಶ್ಯಕತೆ ಇರೋ ನಕ್ಷತ್ರಗಳನ್ನು ಮಾತ್ರ ಹೆಸರಿಸಿದ್ದಾರೆ. ಯಜುರ್ವೇದದಲ್ಲಿ ನಿಮ್ಗೆ 27 ನಕ್ಷತ್ರಗಳ ಪಟ್ಟಿ ಸಿಗುತ್ತೆ. ಆಮೇಲೆ ಕೆಲವು ಬಾರಿ ಅವರು 28 ನಕ್ಷತ್ರಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದುಂಟು. ಅಭಿಜಿತ್ ಅನ್ನೋ ಒಂದು ನಕ್ಷತ್ರ ಕೂಡ ಇತ್ತು, ಆಮೇಲೆ ಅದನ್ನು ಕೈಬಿಟ್ರು. ಸೊ ಮುಂದೆ ಬೆಳವಣಿಗೆಯಲ್ಲೆಲ್ಲ 27 ನಕ್ಷತ್ರಗಳನ್ನೇ ತಗೊಂಡಿದ್ದಾರೆ. ಒಂದು ಸಣ್ಣ ಸಮಸ್ಯೆ ಏನು ಅಂದ್ರೆ 27 ನಕ್ಷತ್ರಗಳು ಯಾಕೆ ತಗೊಂಡ್ರು? ಇಲ್ಲಿ ನಕ್ಷತ್ರ ಅಂದ್ರೆ ಒಂದೇ ಒಂದು ನಕ್ಷತ್ರ ಅಲ್ಲ. ಈಗ ಅಶ್ವಿನಿ ನಕ್ಷತ್ರ ಅಂದ್ರೆ ಅಶ್ವಿನಿ ಒಂದು ಗುಂಪು, ಇದು ಒಂದು ಕ್ಲಸ್ಟರ್ ಅಂತೀವಿ. ಅಂದ್ರೆ ಒಂದು ಗುಂಪು, ನಕ್ಷತ್ರಗಳ ಗುಂಪು ನಮ್ಮ ಬರಿಗಣ್ಣಿಗೆ ಕಾಣುವಂಥದ್ದು. ಇನ್ಫೈನೈಟ್ಲಿ ಅನ್ನಕ್ಕಾಗಲ್ಲ. ಕೋಟ್ಯಾವಧಿ ಅಥವಾ ಲಕ್ಷಾವಧಿ ನಕ್ಷತ್ರಗಳಿರಬಹುದು. ಆದರೆ ನಮ್ಮ ಬರಿಗಣ್ಣಿಗೆ ಕಾಣುವಂತಹ ನಕ್ಷತ್ರಗಳನ್ನು ಮಾತ್ರ ಒಂದು ದಿಶೆಯಲ್ಲಿರೋ ಕ್ಲಸ್ಟರ್ ಅಥವಾ ಗುಂಪು, ಆ ನಕ್ಷತ್ರಗಳ ಗುಂಪನ್ನು ಅಶ್ವಿನಿ ಅಂತ ಪರಿಗಣಿಸಿದ್ರು. ಅದರ ಪಕ್ಕದಲ್ಲಿರೋ ಇನ್ನೊಂದು ಗುಂಪನ್ನ ಭರಣಿ, ಅಂದ್ರೆ ಒಂದೇ ನಕ್ಷತ್ರ ಅಲ್ಲ ಅದು, ಅದರ ಸುತ್ತಲೂ ಇರೋ ನಕ್ಷತ್ರಗಳು ನಮ್ಮ ಕಣ್ಣಿಗೆ ಕಾಣುವಂಥವು. ಅವುಗಳಲ್ಲಿ ಯಾವುದು ಹೆಚ್ಚು ಸುಲಭವಾಗಿ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ ಅದನ್ನು ಯೋಗತಾರ ಅಂತ ಕರೆದ್ರು. ಅಶ್ವಿನಿ ಯೋಗತಾರ, ಭರಣಿ ಯೋಗತಾರ, ಹೀಗೆ ಅಂದ್ರೆ ಬಹಳ ಸುಲಭವಾಗಿ ಕಣ್ಣಿಗೆ ಬ್ರೈಟ್ ಆಗಿ ಕಾಣುವಂತ ನಕ್ಷತ್ರ. ಅದರ ಮೂಲಕ ರೆಕಗ್ನೈಸ್ ಮಾಡಿದ್ರು. ಅವುಗಳ ಎಷ್ಟೆಷ್ಟು ಆಂಗಲ್ ಡಿಗ್ರಿಗಳು ಅಂತ ಹೇಳ್ಬಿಟ್ಟು ನಮ್ಮ ಹಿಂದಿನ ಸಿದ್ಧಾಂತಗಳಲ್ಲಿ ಕೊಟ್ಕೊಂಡ್ ಬಂದಿದ್ದಾರೆ. ಅದು ಒಂದೇ ಡಿಸ್ಟೆನ್ಸ್ ಇರಲ್ಲ. ಈಗ ಅಶ್ವಿನಿ ಯೋಗತಾರೆಗೂ ಭರಣಿ ಯೋಗತಾರೆಗೂ ಎಷ್ಟೊಂದು ಡಿಸ್ಟೆನ್ಸ್, ಆಂಗಲ್ ಡಿಸ್ಟೆನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಮುಂದಿನ ನಕ್ಷತ್ರ ತಗೊಂಡ್ರೆ ಅಷ್ಟೇ ಇರಲ್ಲ. ಕೆಲವು ಸಮಯ 12 ಡಿಗ್ರಿ ಇರ್ಬೋದು, ಕೆಲವು ಸಮಯ 13 ಇರ್ಬೋದು, 6 ಡಿಗ್ರಿ ಇರ್ಬೋದು, ಹೀಗೆಲ್ಲ ಇರುತ್ತೆ. ಆದ್ರೆ ಅವುಗಳೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ವೀಕ್ಷಣೆಯನ್ನ ಆಧಾರವಾಗಿಟ್ಕೊಂಡೇ ಅವರು ಆ ಲೆಕ್ಕಾಚಾರಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅದು 27 ನಕ್ಷತ್ರಗಳನ್ನ ಅಥವಾ ಕ್ಲಸ್ಟರ್ಗಳನ್ನ ಯಾಕೆ ರೆಕಗ್ನೈಸ್ ಮಾಡದಿದ್ರು? 30 ಮಾಡಬಹುದಿತ್ತು, 25 ಮಾಡಬಹುದಿತ್ತು. 27 ಅವ್ರು ಮಾಡೋದಕ್ಕೊಂದು ಕಾರಣ ಇದೆ. ಚಂದ್ರ ನಮ್ಮ ಭೂಮಿಯ ಸುತ್ತಲೂ ತಿರುಗೋ ಕಾಲಾವಧಿ ಇದೆಯಲ್ಲ, ಅದು 27.3 ದಿನಗಳಾಗತ್ತೆ. ಅಲ್ಲಿ ಈಗಿನ ಲೆಕ್ಕಾಚಾರ ಹಿಂದಿನವರು ಕೊಟ್ಟಿದ್ದಾರೆ, ಭಗಣಗಳು ಕೊಟ್ಟಿದ್ದಾರೆ ಚಂದ್ರಂದು. ಅದ್ ಲೆಕ್ಕಾಚಾರ ನೀವು ಹಾಕಿದ್ರೆ ಚಂದ್ರ ನಮ್ಮ ಭೂಮಿ ಸುತ್ತಲೂ ಒಂದು ರೌಂಡ್ ಹೋಗಿ ಬರೋದಕ್ಕೆ 27.3 ಅಂದ್ರೆ ಎಷ್ಟಾಗುತ್ತೆ? 7 ಗಂಟೆ ಚಿಲ್ಲರೆ. ಅಂದ್ರೆ 27 ದಿನಗಳು ಮತ್ತೆ 7 ಗಂಟೆ ಚಿಲ್ಲರೆ ಅವಧಿ. ಆ 27ನ್ನ ಇಂಟೀಜರ್ ಪಾರ್ಟ್ ಅಂತ ಪೂರ್ಣಾಂಕವನ್ನು ತಗೊಂಡು 27 ನಕ್ಷತ್ರ ಅಂದ್ರೆ ಒಂದೊಂದು ಪ್ರತಿದಿನ ಚಂದ್ರ ಒಂದು ನಕ್ಷತ್ರದಲ್ಲಿ ಇರ್ತಾನೆ. ಅಂದ್ರೆ ಒಂದು ನಕ್ಷತ್ರ ಅಂದ್ರೆ ಅವಧಿ ಒಂದೇ ಇರಲ್ಲ, 24 ಗಂಟೆಗಳಿಗಿಂತ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಆಗ್ಬೋದು. ಅಂದ್ರೆ ಚಂದ್ರ ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ, ಅಂದ್ರೆ ಫಾರ್ದೆಸ್ಟ್ ಡಿಸ್ಟೆನ್ಸ್ ಅಲ್ಲಿದ್ದಾನ, ಅದಕ್ಕೆ ಮಂದೋಚ್ಚ ಅಂತ ಕರಿತೀವಿ. ಇಲ್ಲ ಇನ್ನೊಂದು ಅಪೋಸಿಟ್ ಹತ್ತಿರದ ಬಿಂದುವಿನಲ್ಲಿ ಇರ್ತಾನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಂಡುಹಿಡಿಬಹುದು ನಾವು ಯಾವುದೇ ಒಂದು ನಕ್ಷತ್ರದ ಅವಧಿಯನ್ನ ನಮ್ಮ ಜಾತಕಗಳಲ್ಲಿ ಮತ್ತೆ ಕೊಟ್ಟಿರ್ತಾರೆ. ಅದರದ್ದು ಅವಧಿ ಎಷ್ಟು ಅಂತ ಹೇಳ್ಬಿಟ್ಟು ತಿಥಿಗಳದ್ದು ಕೊಡ್ತಾರೆ, ನಕ್ಷತ್ರ ಕೊಡ್ತಾರೆ. ಅದೆಲ್ಲ ಲೆಕ್ಕಾಚಾರಗಳಲ್ಲಿ ನಮ್ಮವರು ಬಹಳ ಎಕ್ಸ್ಪರ್ಟ್ಸ್ ಇದ್ರು. ಅದು ಇವಾಗ ವೇದಗಳಲ್ಲಿ ಎಲ್ಲೆಲ್ಲಿ ರೆಫರೆನ್ಸ್ಗಳಿದೆ ಅಂತ ಕೆಲವು ಹೇಳಿದ್ದೀನಿ. ಈಕ್ವಿನಾಕ್ಸಸ್ ಅಂದ್ರೆ ಇವಾಗ ಮಾರ್ಚ್ 21ನೇ ತಾರೀಕು ಅದೇ ಭೂಮಿ ಪೂರ್ತಿ ಏನಾಗುತ್ತೆ ಅಂದ್ರೆ ಹಗಲು ರಾತ್ರಿ ಒಂದೇ ಕಾಲಾವಧಿ 12 ಗಂಟೆ ಇರುತ್ತೆ. ಆಮೇಲೆ ಸೆಪ್ಟೆಂಬರ್ 23ನೇ ತಾರೀಕು ಹಾಗಾಗುತ್ತೆ. ಇದು ವೇದ ಕಾಲದಲ್ಲಿ ಋಗ್ವೇದ ಸಂಹಿತೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕೆಲವು ವಿಶೇಷವಾದ ಯಾಗಯಜ್ಞಗಳನ್ನ ಆ ಸಂದರ್ಭಗಳಲ್ಲಿ, ಸಂಕ್ರಾಂತಿಯ ಸಂದರ್ಭದಲ್ಲಿ, ಆಮೇಲೆ ಇದು ಅಯನಗಳು ಸಾಲ್ಸ್ಟೈಸಸ್ ಅಂತೀವಿ. ಈಗ ಜೂನ್ 22 ಮತ್ತು ಡಿಸೆಂಬರ್ 22 ಆ 2 ದಿನ ಸಾಲ್ಸ್ಟೈಸಸ್ ಅಥವಾ ಅಯನಗಳು ಬರ್ತವೆ. ಆ ಅಯನಗಳ ಸಂದರ್ಭದಲ್ಲೂ ಕೂಡ ವಿಶೇಷವಾದ ಯಾಗಯಜ್ಞಗಳನ್ನ ಮಾಡ್ತಾ ಇದ್ರು. ಅದರ ಉಲ್ಲೇಖಗಳು ನಮ್ಮ ಋಗ್ವೇದ ಸಂಹಿತೆಯಲ್ಲಿ ಕಾಣಬಹುದು ನಾವು. ಹಾಗೆ ಬೇರೆ ತೈತ್ತಿರೀಯ ಸಂಹಿತ, ತೈತ್ತಿರೀಯ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಅವುಗಳಲ್ಲೂ ಕೂಡ ಅನೇಕ ಅಂತ ರೆಫರೆನ್ಸ್ಗಳು ನಮಗೆ ಸಿಗುತ್ತೆ. ಆಮೇಲೆ 27 ನಕ್ಷತ್ರಗಳ ಬಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ಋಗ್ವೇದದಲ್ಲಿ ಹೇಗೆ 2-3-4 ನಕ್ಷತ್ರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕೆಲವು ನಂಬಿಕೆ ಇತ್ತು ಅವರಿಗೆ,
ಕೆಲವು ವಿಶೇಷವಾದ ನಕ್ಷತ್ರದಲ್ಲಿ ಹೆಣ್ಣುಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳ ಗಂಡನ ಮನೆಯಲ್ಲಿ ಸುಖ ಸಂತೋಷಗಳಿಂದ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು. ಅದನ್ನು ಕೂಡ ಋಗ್ವೇದದಲ್ಲಿ ಹೇಳಿದೆ. ಆಮೇಲೆ ರೈಟ್ಸ್ ಅಂಡ್ ಅದೆಲ್ಲ ಕೆಲವು ಕೋಟ್ ಮಾಡಿದ್ದೀನಿ. ಅದೆಲ್ಲ ಗ್ರಹಗಳ ಬಗ್ಗೆ ಉಲ್ಲೇಖವಿದೆಯಾ ನಮ್ಮ ಋಗ್ವೇದದಲ್ಲಿ ಅಂದ್ರೆ ವಿಶೇಷವಾಗಿ ಬೃಹಸ್ಪತಿ, ಸೂರ್ಯಚಂದ್ರ ಅಲ್ಲದೆ ಬೃಹಸ್ಪತಿ ಗ್ರಹವನ್ನ, ಆಮೇಲೆ ಶುಕ್ರನನ್ನ ಹೇಳಿದ್ದಾರೆ. ಶುಕ್ರನನ್ನ ನೇರವಾಗಿ ಶುಕ್ರ ಅಂತ ಹೇಳಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ವೇದ ಸಾಹಿತ್ಯದಲ್ಲಿ. ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಶುಕ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ಹಿಂದೆ ಬೇರೆ ಬೇರೆ ಪದಗಳನ್ನು ಬಳಸ್ತಾ ಇದ್ರು. ಇಲ್ಲಿ ವೇದ ಸಂಹಿತೆಯಲ್ಲಿ ವೇನಾಹ ಅಂತ ಹೇಳ್ಬಿಟ್ಟು ಆ ಪದವನ್ನ ಬಳಸಿದ್ದಾರೆ ಅವರು. ಅದನ್ನ ರೆಫರೆನ್ಸ್ಗಳು ಇದೆ. ಆಮೇಲೆ ಮುಖ್ಯವಾಗಿ ಗುರು, ಯಾಕೆಂದ್ರೆ ನಮ್ಮ ರೈಟ್ಸ್ ಅಂಡ್ ರಿಚುವಲ್ಸ್ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಮದುವೆ ಮುಂಜಿಗಳಲ್ಲಿ ಗುರುಬಲ ಇರಬೇಕು, ಶುಕ್ರಬಲ ಇರಬೇಕು ಅಂತೆಲ್ಲ ಇದೆ. ಅಂದ್ರೆ ಶುಕ್ರ ಅಸ್ತವಾಗಿರಬಾರ್ದು, ಗುರು ಕೂಡ ಅಸ್ತವಾಗಿರಬಾರ್ದು. ಅಸ್ತ ಅಂದ್ರೆ ಏನಲ್ಲಿ ಸೂರ್ಯನಿಗೆ ಹತ್ರ ಬಂದಾಗ ಯಾವುದೇ ಗ್ರಹ ಆ ಬೆಳಕಿನ ಸೂರ್ಯನ ಒಂದು ಪ್ರಖರವಾದ ಬೆಳಕಿನಿಂದಾಗಿ ಆ ಗ್ರಹ ಕಾಣಲ್ಲ ನಮಗೆ. ಅದು ಸುತ್ತುವರಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಸಮೀಪಕ್ಕೆ, ಸೂರ್ಯನ ಸಮೀಪಕ್ಕೆ ಬಂದಾಗ ಅಸ್ತವಾಗುತ್ತೆ. ಆಮೇಲೆ ಅಷ್ಟೇ ಆಂಗಲ್ ಆಚೆಗೆ ಬಂದಾಗ ಉದಯವಾಗುತ್ತೆ. ಸೊ ಉದಯವಾದ ಕಣ್ಣಿಗೆ ಗೋಚರವಾಗ್ತಿರ್ಬೇಕು ಶುಕ್ರ ಮತ್ತೆ ಗುರು, ಅವರ ಆಶೀರ್ವಾದ ಜನಗಳ ಮೇಲೆ ಇರಬೇಕು. ಆ ಸಂದರ್ಭಗಳಲ್ಲೇ ವಿವಾಹ, ಉಪನಯನ ಇತ್ಯಾದಿ ಇದು ಧರ್ಮ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆ ಪದ್ಧತಿ ವೇದ ಕಾಲದಿಂದಲೂ ಬಂದಿದೆ. ಆದ್ರಿಂದ ಗುರು ವೀಕ್ಷಣೆ ಮತ್ತು ಶುಕ್ರ ವೀಕ್ಷಣೆ ಅವ್ರಿಗೆ ಬಹಳ ಮುಖ್ಯವಾಗಿತ್ತು. ಅದನ್ನ ಅವರು ಮೆನ್ಷನ್ ಮಾಡ್ತಾರೆ. ಆಮೇಲೆ ಗುರುವಿನ ಬಗ್ಗೆ, ಬೃಹಸ್ಪತಿ ಬಗ್ಗೆ ಋಗ್ವೇದದಲ್ಲಿ ರೆಫರೆನ್ಸ್ ಇದೆ ಅಂತ ಹೇಳಿದೆ. ತಿರ್ಗಾ ತೈತ್ತಿರೀಯ ಬ್ರಾಹ್ಮಣದಲ್ಲಿ ಮೋರ್ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಇದೆ. ಏನು ಅಂದ್ರೆ ತೈತ್ತಿರೀಯ ಬ್ರಾಹ್ಮಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದು ತಿಷ್ಯಾ ನಕ್ಷತ್ರದ ಮುಂದೆ ಇವನು ಯಾರು ಗುರುಗ್ರಹ ಅಥವಾ ಬೃಹಸ್ಪತಿ ಬಂದ ಅಂದ್ರೆ ಯೋಗ ಉಂಟಾಯಿತು. ಯಾವುದು ನಾವು ಗ್ರಹ ಯೋಗ ಎಂಬುದಾಗಿ ಕರಿತೀವಲ್ಲ, ಇಲ್ಲಿ ನಕ್ಷತ್ರ ಗ್ರಹ ಯೋಗ ಕೂಡ ಇಂಪಾರ್ಟೆಂಟ್ ನಮ್ಮ ಖಗೋಳ ವಿಜ್ಞಾನದಲ್ಲಿ. ಮಾಡರ್ನ್ ಆಸ್ಟ್ರಾನಮಿಲೂ ಅಷ್ಟೇ, ನಮ್ಮ ಪ್ರಾಚೀನ ಖಗೋಳದಲ್ಲೂ ಅಷ್ಟೇ ಲೆಕ್ಕಾಚಾರಗಳು ಕೊಟ್ಟಿದ್ದಾರೆ. ಯಾವುದೇ ಒಂದು ಚಂದ್ರ ಮುಖ್ಯವಾಗಿ ರೋಹಿಣಿ ನಕ್ಷತ್ರಕ್ಕೆ ಯಾವಾಗ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಇತ್ಯಾದಿಗಳನ್ನ, ಹಾಗೆ ಬೇರೆ ಚಿತ್ರಾ ನಕ್ಷತ್ರದ ಜೊತೆಯಲ್ಲಿ ಇತ್ಯಾದಿ ಅದೆಲ್ಲ ಕೊಟ್ಟಿದ್ದಾರೆ. ಅದನ್ನ ಮಾಡರ್ನ್ ಇದರಲ್ಲಿ ಅಕಲ್ಟೇಷನ್ ಅಂತ ಕರೀತಾರೆ. ಯಾವುದೇ ಒಂದು ಗ್ರಹದ ಎದುರಿಗೆ ಚಂದ್ರ ಬಂದ್ಬಿಟ್ರೆ ನಮ್ಮ ಭೂಮಿಯಿಂದ ನೋಡಿದಾಗ ಆ ನಕ್ಷತ್ರ ನಮ್ಗೆ ಕಾಣಲ್ಲ ಅಥವಾ ಗ್ರಹ ಕಾಣಲ್ಲ. ಅದಕ್ಕೆ ಲೂನಾರ್ ಅಕಲ್ಟೇಷನ್ ಎಂಬುದಾಗಿ ಕರೀತಾರೆ. ಆಚ್ಛಾದನೆ ಅಂತಲೂ ಕೂಡ ನಮ್ಮಲ್ಲಿ ಕರೆದಿದ್ದಾರೆ. ಆ ಲೆಕ್ಕಾಚಾರಗಳಲ್ಲಿ ಇದರಲ್ಲಿ ನಾನು ಬೃಹಸ್ಪತಿ ಗ್ರಹದ ಬಗ್ಗೆ ಹೇಳ್ತಾ ಇದ್ದೆ. ತಿಷ್ಯಾ ನಕ್ಷತ್ರ ಅಂದ್ರೆ ನಾವಿವ ಪುಷ್ಯ ಅಂತ ಯಾವ್ದು ಕರಿತೀವಲ್ಲ, ವೈದಿಕ ಸಾಹಿತ್ಯದಲ್ಲಿ ಅದಕ್ಕೆ ತಿಷ್ಯಾ ಎಂಬುದಾಗಿ ಕರೀತಾ ಇದ್ರು. ಆ ತಿಷ್ಯಾ ನಕ್ಷತ್ರದ ಮುಂದೆ ಬೃಹಸ್ಪತಿ ಗ್ರಹ ಬಂದಿತ್ತು ಎಂಬುದಾಗಿ ತೈತ್ತಿರೀಯ ಬ್ರಾಹ್ಮಣದಲ್ಲಿ ಹೇಳಿದೆ. ಇವನ್ ನಮಗೆ ಖಗೋಳ ಗಣಿತಜ್ಞರಿಗೆ ಒಂದು ಕುತೂಹಲ ಏನು ಅಂದ್ರೆ ಯಾವಾಗ ಬರಕ್ ಸಾಧ್ಯ, ಯಾವಾಗ ಆ ತಿಷ್ಯಾ ನಕ್ಷತ್ರದ ಜೊತೆಯಲ್ಲಿ ಯೋಗವನ್ನ ಬೃಹಸ್ಪತಿ ಗ್ರಹ ಪಡೆದಿತ್ತು ಎಂಬುದಾಗಿ ಲೆಕ್ಕಾಚಾರ ಹಾಕಿದಾಗ ನಮ್ಮ ವಿದ್ವಾಂಸರು ಸುಮಾರು ಕ್ರಿಸ್ತಪೂರ್ವ 4000 ಆ ಪೀರಿಯಡ್ ಅಲ್ಲಿ ಬಂದಿರಬೇಕು. ಅಂದ್ರೆ ಸುಮಾರು 7000 ವರ್ಷಗಳ ಹಿಂದೆ, 4000 BC. ಆ ಟೈಮಲ್ಲಿ ಆ ಕಂಜಂಕ್ಷನ್ ಆಫ್ ಜುಪಿಟರ್ ಅಂಡ್ ತಿಷ್ಯಾ ನಕ್ಷತ್ರ ಅವ್ರ ಪುಷ್ಯ, ಅದಕ್ಕೆ ಡೆಲ್ಟಾ ಕ್ಯಾಂಕ್ರಿ ಅಂತಾರೆ ಇಂಗ್ಲಿಷಲ್ಲಿ ಅಥವಾ ಮಾಡರ್ನ್ ಆಸ್ಟ್ರಾನಮಿಲಿ, ಅದು ಆಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕಿದ್ದಾರೆ. ಅದು ಎಷ್ಟೋ ಸಾವಿರಾರು ವರ್ಷಗಳಿಗೊಮ್ಮೆ ಆ ರೀತಿ ಯೋಗ ಉಂಟಾಗುತ್ತೆ, ಆವಾಗ ಆಗಿರಬೇಕು. ಅದರಿಂದ ಋಗ್ವೇದದ ಕಾಲವನ್ನು ನಾವು ನಿರ್ಣಯ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅದು ಒನ್ ಆಫ್ ದಿ ಅಬ್ಸರ್ವೇಷನ್ಸ್. ಇನ್ನೂ ಬೇರೆ ಅಬ್ಸರ್ವೇಷನ್ಸ್ಗಳು ಬೇಕಾದಷ್ಟು ಇರ್ಬೋದು. ಅದೆಲ್ಲ ಸಮನ್ವಯ ಆಗತ್ತಾ ಬಿಡತ್ತಾ, ಅದು ವಿದ್ವಾಂಸರು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕಷ್ಟೇ. ಇದ್ರ ಬಗ್ಗೆ ನಾನು ಇಷ್ಟು ಹೇಳಬಲ್ಲೆ. ಅಂದ್ರೆ ಆ ಅಬ್ಸರ್ವೇಷನ್ಗಳು ಮಾಡ್ತಾ ಇದ್ರು, ಅದನ್ನ ರೆಕಾರ್ಡು ಮಾಡಿದ್ದಾರೆ. ನಾವು ಈಗಿನ ಲೆಕ್ಕಾಚಾರಗಳನ್ನು ಮಾಡಿಬಿಟ್ಟು ಸುಮಾರು ಯಾವಾಗ ಅಬ್ಸರ್ವೇಷನ್ ಅವರು ಮಾಡಿರ್ಬೋದು, ವೀಕ್ಷಣೆ ಮಾಡಿರ್ಬೋದು ಎಂಬುದಾಗಿ ನಿರ್ಧಾರ ಮಾಡಬಹುದು. ಆಮೇಲೆ ಇನ್ನೂ ಅನೇಕ ಅಂತ ರೆಫರೆನ್ಸ್ಗಳು ಇದರಲ್ಲಿ ನಮ್ಮ ವೇದ ಸಾಹಿತ್ಯದಲ್ಲಿ ಸಿಗುತ್ತೆ. ಮುಂದಕ್ಕೆ ಇವಾಗ ನಾನು ಸಿದ್ಧಾಂತ ಕಾಲಕ್ಕೆ ಬರ್ತೀನಿ. ಸುಮಾರು ಆರ್ಯಭಟ್ಟನ ಕಾಲದಿಂದ ಅಥವಾ ಅವನಕ್ಕಿಂತ ಒಂದು 2-3 ಶತಮಾನಗಳ ಹಿಂದಿಂದ ಖಗೋಳ ಗಣಿತ ಅನ್ನೋದು, ಅಥವಾ ನಾವು ಯಾವಾಗ ಇದನ್ನ ಸಿದ್ಧಾಂತಿಕ್ ಪೀರಿಯಡ್ ಅಂತ ಕರಿತೀವಿ, ಅದರ ಹಿಂದೆ ಆರ್ಯಭಟ್ಟನ್ಕಿಂತ ಹಿಂದಿದ್ದಕ್ಕೆ ಪ್ರೀ ಸಿದ್ಧಾಂತಿಕ್ ಪೀರಿಯಡ್ ಅಂತ ಕರೀತಾರೆ ಸಾಮಾನ್ಯವಾಗಿ. ಅಂದ್ರೆ ಲೆಕ್ಕಾಚಾರಗಳನ್ನ ಸರಿಯಾಗಿ ಮಾಡೋದಕ್ಕೆ ಪದ್ಧತಿ ನಮ್ಮಲ್ಲಿ ಬಂದಿದ್ದು ಆರ್ಯಭಟ್ಟನ ನಂತರ. ಅವನ ಒಂದು ವೈಜ್ಞಾನಿಕ ಬುನಾದಿಯನ್ನ ಹಾಕಿಕೊಟ್ಟ ಕೀರ್ತಿ ನಮ್ಮ ಆರ್ಯಭಟ್ಟನಿಗೆ ಸಲ್ಲುತ್ತೆ. ಬ್ರಹ್ಮಗುಪ್ತ ಅದನ್ನು ಇನ್ನೂ ಚೆನ್ನಾಗಿ ಮುಂದಕ್ಕೆ ಬೆಳೆಸ್ಕೊಂಡ. ಸೊ ಇವರು ಕೆಲವರದ್ದು ಒಂದು ಪಟ್ಟಿ ಕೊಟ್ಟಿದ್ದೀನಿ ಇಲ್ಲಿ. ಆರ್ಯಭಟ ಮೊದಲನೇವನು 499
ಆರ್ಯಭಟೀಯ ಕೃತಿಯನ್ನು ಆತ ರಚಿಸಿದ್ದು 499ನಲ್ಲಿ. ಆಮೇಲೆ ವರಾಹಮಿಹಿರ ವಿ ಮಿಸ್ಸಿಂಗು. ಸೊ ವರಾಹಮಿಹಿರ ಅವನ ಸಮಕಾಲೀನ. ಆತ 3 ಜ್ಯೋತಿಷ ಕೃತಿಗಳನ್ನ ರಚಿಸಿದ. ಒಂದು ಅದೇ ಪಂಚಸಿದ್ಧಾಂತಿಕ ಅನ್ನೋದು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಈಗಲೂ ಕೂಡ ಅದು ಬಹಳ ಪ್ರಖ್ಯಾತವಾದ ಕೃತಿ. ಆಮೇಲೆ ಇದು ಬೃಹತ್ ಜಾತಕಂ ಅಂತ ಹೇಳ್ಬಿಟ್ಟು ಫಲಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಬೃಹತ್ ಸಂಹಿತ ಎಂಬುದಾಗಿ ಎನ್ಸೈಕ್ಲೋಪೀಡಿಯಕ್ ಟೆಕ್ಸ್ಟ್, ಅದರಲ್ಲಿ ಎಲ್ಲ ಗಜಶಾಸ್ತ್ರ, ಅಶ್ವಶಾಸ್ತ್ರ, ರತ್ನಶಾಸ್ತ್ರ ಇತ್ಯಾದಿಗಳು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಖಗೋಳಕ್ಕೆ ಸಂಬಂಧಪಟ್ಟಿದ್ದು, ಫಲಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಬೃಹತ್ ಸಂಹಿತೆಯಲ್ಲಿದೆ. ಅದನ್ನು ನಮ್ಮ ಕರ್ನಾಟಕದವರೇ ಆದ ವಿದ್ವಾನ್ ರಾಮಕೃಷ್ಣ ಭಟ್ಟನವರು, ದಕ್ಷಿಣ ಕನ್ನಡದವರು, ಒಳ್ಳೆಯ ವಿದ್ವಾಂಸರವರು ಸಂಸ್ಕೃತದಲ್ಲಿ, ಅವರು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಅದನ್ನು ಮೋತಿಲಾಲ್ ಬನಾರಸಿ ದಾಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಯಾರಾದರೂ ಆಸಕ್ತಿ ಇದ್ರೆ ಅದು ಅಧ್ಯಯನ ಮಾಡಬಹುದು. ಬಟ್ ನಂಗೊಂದು ಕನ್ನಡಿಗನಾಗ್ಬಿಟ್ಟು ಬೇಜಾರಾಗೋ ವಿಷಯ ಏನು ಅಂದ್ರೆ, ಅನೇಕ ಶಾಸ್ತ್ರ ಗ್ರಂಥಗಳು, ನಮ್ಮ ಖಗೋಳ ಇರಲಿ, ಗಣಿತ ಇರಲಿ, ಆಯುರ್ವೇದ ಇರಲಿ, ಸಂಗೀತ ಶಾಸ್ತ್ರ ಇರಲಿ, ಇವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿರೋದು ಬಹಳ ಕಡಿಮೆ. ಇದು ಯಾಕೆ ನಂಗೆ ಗೊತ್ತಾಗಿಲ್ಲ. ಇನ್ನು ತೆಲುಗುಗಾಗಿದೆ. ತೆಲುಗುನಲ್ಲಿ ಅನೇಕ ಶ್ರೇಷ್ಠ ಶಾಸ್ತ್ರ ಗ್ರಂಥಗಳು ತೆಲುಗು ಭಾಷೆಯಲ್ಲಿ ಅನುವಾದ ಮಾಡಿದ್ದಾರೆ. ಮರಾಠಿ ಭಾಷೆಯಲ್ಲಿದೆ, ಮಲಯಾಳಂನಲ್ಲಿದೆ, ಹಿಂದಿಲಂತೂ ಇದ್ದೇ ಇದೆ. ನಮ್ಮ ಕರ್ನಾಟಕ ಭಾಷೆಯಲ್ಲಿ ಮಾತ್ರ ಬಹಳ ಕಡಿಮೆ. ನಮ್ಮ ಖಗೋಳ ವಿಜ್ಞಾನವನ್ನೇ ತಗೊಂಡ್ರೆ ಶ್ರೇಷ್ಠ ಗ್ರಂಥಗಳು ಆರ್ಯಭಟೀಯ ಇದೆ, ಆಮೇಲೆ ಸೂರ್ಯ ಸಿದ್ಧಾಂತ ಇದೆ, ಆಮೇಲೆ ಇದಿದೆ ನಮ್ಮ ಭಾಸ್ಕರಾಚಾರ್ಯರ ಕೃತಿ ಸಿದ್ಧಾಂತ ಶಿರೋಮಣಿ ಇದೆ, ಬೇಕಾದಷ್ಟಿದೆ. ಅವುಗಳು ಯಾವುದೂ ಕೂಡ ಮೋಸ್ಟ್ ಆಫ್ ದಮ್ ಕನ್ನಡಕ್ಕೆ ಅನುವಾದ ಆಗಿಲ್ಲ. ಆರ್ಯಭಟೀಯವನ್ನ ಪ್ರೊಫೆಸರ್ ಎನ್ ಕೆ ನರಸಿಂಹಮೂರ್ತಿ ಅಂತ ಗಣಿತ ವಿದ್ವಾಂಸರಿದ್ರು, ಈಗಿಲ್ಲ ಅವರು ಸಂಕ್ಷಿಪ್ತವಾಗಿ ಟ್ರಾನ್ಸ್ಲೇಟ್ ಮಾಡಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆಯಿತು. ಈಗ ಬಹುಶಃ ಸಿಗಲ್ಲ ಅದು. ಆಗ ₹4 ಬೆಲೆ ಇತ್ತು ನಾವು ವಿದ್ಯಾರ್ಥಿಗಳಾಗಿದ್ದಾಗ. ಈಗ ಅದನ್ನು ಮಾಡಬೇಕು. ನಾನು ಸ್ವಲ್ಪ ಪ್ರಯತ್ನ ಪಡ್ತಿದ್ದೀನಿ. ವೇದಾಂಗ ಜ್ಯೋತಿಷವನ್ನ ಯಾರೂ ಮಾಡಿರಲಿಲ್ಲ ನಂಗೆ ಗೊತ್ತಿರೋ ಕನ್ನಡದಲ್ಲಿ. ನಮ್ಮ ಭಾರತೀಯ ವಿದ್ಯಾಭವನದಿಂದ ಪ್ರಕಟಣೆ ಮಾಡಿದ್ದೀವಿ. ಇನ್ನು ಸೂರ್ಯ ಸಿದ್ಧಾಂತ ಇತ್ಯಾದಿ ಬೇಕಾದಷ್ಟು ಗ್ರಂಥಗಳಿದೆ. ಅದನ್ನು ನಮ್ಮ ವಿದ್ವಾಂಸರು ಸ್ವಲ್ಪ ಮನಸ್ಸು ಮಾಡಿ ಕನ್ನಡಕ್ಕೆ ಮಾಡಿದರೆ ಅನೇಕ ಕನ್ನಡ ಮಾತ್ರ ಬರೋ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸೊ ಇದೊಂದು ಪಟ್ಟಿಯಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಆಮೇಲೆ ಭಾಸ್ಕರ, ಮೊದಲನೇ ಭಾಸ್ಕರ ಆಗಲೇ ಹೇಳಿದೆ 7ನೇ ಶತಮಾನದಲ್ಲಿ. ಆಮೇಲೆ ತದನಂತರ ಬ್ರಹ್ಮಗುಪ್ತ. ನಮ್ಮ ಖಗೋಳ ವಿಜ್ಞಾನಿಗಳಲ್ಲಿ ಶ್ರೇಷ್ಠ ಖಗೋಳಜ್ಞ ಹಾಗೂ ಗಣಿತಜ್ಞ ಅಂದ್ರೆ ಬ್ರಹ್ಮಗುಪ್ತ ಎಂಬುದಾಗಿ ನಾವು ಪರಿಗಣಿಸ್ತೀವಿ. ಆಸ್ಟ್ರಾನಮರ್ ಪಾರ್ ಎಕ್ಸಲೆನ್ಸ್ ಅಂತೀವಿ. ಮಹಾಮತಿಮಾನ್, ಗಣಕಚಕ್ರ ಚೂಡಾಮಣಿ ಎಂಬುದಾಗಿ ಭಾಸ್ಕರಾಚಾರ್ಯರು ಹೊಗಳಿದ್ದಾರೆ ಇವನ ಬ್ರಹ್ಮಗುಪ್ತನ. ಆದರೆ ಬ್ರಹ್ಮಗುಪ್ತನಲ್ಲಿ ಒಂದೇ ಒಂದು ದೋಷ ನಮಗೆ ಈಗ 21ನೇ ಶತಮಾನದಲ್ಲಿ ಕಾಣೋದು ಏನು ಅಂದ್ರೆ, ಅವನು ಅನಾವಶ್ಯಕವಾಗಿ ಆರ್ಯಭಟನನ್ನ ಖಂಡನೆ ಮಾಡಿದ್ದಾನೆ. ಬಹಳ ಕೆಟ್ಟದಾಗಿ ಪದಗಳನ್ನು ಬಳಸಿದ್ದಾನೆ. ಈ ಆರ್ಯಭಟ ಒಬ್ಬ ದಡ್ಡ, ಇವನ್ಗೇನೂ ಬರಲ್ಲ ಇತ್ಯಾದಿ ಪದಗಳನ್ನೆಲ್ಲ ಬಹಳ ಒಂದು ರೀತಿ ಕೆಟ್ಟದಾಗಿ ಬೈದಿದ್ದಾನೆ. ಅದು ಅಸಮಂಜಸ. ಒಬ್ಬ ವಿಜ್ಞಾನಿಯಾದವನು ಮಾಡಬಾರ್ದು ಅದನ್ನ. ಅದು ಯಾತಕ್ಕೆ ಅವನು ಮಾಡ್ದ ಅದು ನಮ್ಗೆ ಅರ್ಥವಾಗಿಲ್ಲ. ಇನ್ಫ್ಯಾಕ್ಟ್ ಆಲ್ಬೆರೂನಿ ಅನ್ನೋರ ಬಗ್ಗೆ ತಾವು ಕೇಳಿರ್ತೀರಾ, ಪರ್ಷಿಯನ್ ಟ್ರಾವೆಲರ್, ನಮ್ಮ ದೇಶಕ್ಕೆ ಬಂದವನು. ಅವನದು ಒಂದು ಬೃಹತ್ ಕೃತಿ ಇದೆ ಇಂಡಿಯಾ ಅಂತ. ಅವನು ಪರ್ಷಿಯನ್ ಭಾಷೆಯಲ್ಲಿ ಬರೆದ, ಆಮೇಲೆ ಬಹುಶಃ ಲ್ಯಾಟಿನ್ಗೆ ಅನುವಾದ ಆಯಿತು, ಈಗ ಇಂಗ್ಲಿಷ್ಗಾಗಿದೆ. ಅದರಲ್ಲಿ ಬ್ರಹ್ಮಗುಪ್ತನ ಬಗ್ಗೆ ಬಹಳ ಗೌರವ ಅವನಿಗೆ, ಆಲ್ಬೆರೂನಿಗೆ. ಬ್ರಹ್ಮಗುಪ್ತನ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಸಂಸ್ಕೃತ ಭಾಷೆಯನ್ನು ಕಲಿತುಬಿಟ್ಟು ಇದನ್ನೆಲ್ಲ ಕೆಲವು ಶಾಸ್ತ್ರಕೃತಿಗಳನ್ನು ಅಧ್ಯಯನ ಮಾಡಿ ಕೆಲವನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ. ಬ್ರಹ್ಮಗುಪ್ತನ ಬಗ್ಗೆ ಎಲ್ಲೂ ಇಲ್ದಿರೋ ಗೌರವ ಅವನಿಗೆ. ಅವನು ಬಹಳ ಒಂದು ಸಂಭಾಷಣೆ, ಒಂದು ಇಮ್ಯಾಜಿನರಿ ಸಂಭಾಷಣೆ ಬಹಳ ಚೆನ್ನಾಗಿದೆ. ಬ್ರಹ್ಮಗುಪ್ತನನ್ನ ಈತ ಕೇಳ್ತಾನೆ ಆಲ್ಬೆರೂನಿ. ಅಫ್ಕೋರ್ಸ್ ಅವ್ರಿಗೆ ಡಿಫರೆನ್ಸ್ 400-500 ವರ್ಷ ವ್ಯತ್ಯಾಸ ಇದೆ. ಇವನು 12ನೇ ಶತಮಾನದಲ್ಲಿ ಬಂದವನು ಆಲ್ಬೆರೂನಿ. ಬ್ರಹ್ಮಗುಪ್ತ ಇದ್ದಿದ್ದು 7ನೇ ಶತಮಾನದಲ್ಲಿ. ಆದ್ರೆ ಒಂದು ಇಮ್ಯಾಜಿನರಿ ಡೈಲಾಗ್ ಏನು ಅಂದ್ರೆ, ಬ್ರಹ್ಮಗುಪ್ತ ನೀನು ಮಹಾಬುದ್ಧವಂತ ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ. ನೀನು ನಿನ್ನ ಕೃತಿಯನ್ನ ರಚಿಸಿದಾಗ ಬಹುಶಃ ನಿಂಗೆ 35-36 ವಯಸ್ಸು, ಅಂದ್ರೆ ದಿ ಬೆಸ್ಟ್ ಪೀರಿಯಡ್, ಪೀಕ್ ಪೀರಿಯಡ್ ಅಂತ ಕ್ರಿಯೇಟಿವಿಟಿಗೆ ಯಾವ್ದು ಹೇಳ್ತಾರಲ್ಲ ಆ ಪೀರಿಯಡ್. ಅಂಡ್ ನಿನ್ನ ಕೃತಿಯನ್ನ ಅಧ್ಯಯನ ಮಾಡಿದಾಗ ನಿನ್ಗೆ ಒಳ್ಳೆ ಗಣಿತ ಹಾಗೂ ಖಗೋಳ ವಿಜ್ಞಾನ ಗೊತ್ತಿತ್ತು, ಅಂಡ್ ಒಳ್ಳೆ ವೀಕ್ಷಕ ನೀನು ಅಂಬುದು ಕೂಡ ನಮ್ಗೆ ಅರ್ಥವಾಗುತ್ತೆ. ಆದ್ರೆ ಆರ್ಯಭಟನ ಅನಾವಶ್ಯಕವಾಗಿ ನೀನು ಯಾಕೆ ಬೈತಿದೀಯಾ, ಇದಕ್ಕೇನ್ ಕಾರಣ? ಇದು ಒಂದು ರೀತಿ ಬಹಳ ಚೆನ್ನಾಗಿದೆ. ಇದಕ್ಕೆ ನಿನ್ನ ಸಂಪ್ರದಾಯಸ್ಥ ಸಮಾಜ ಕಾರಣವೇ, ಅಥವಾ ನೀನು ಹುಟ್ಟಿದ ಒಂದು ಪಂಗಡ ಯಾವುದಿದೆಯಲ್ಲ ಅದು ಕಾರಣವೇ, ಅಥವಾ ನೀನೇ ಆರ್ಯಭಟನ ಅಪಾರ್ಥ ಮಾಡ್ಕೊಂಡಿದೀಯಾ ಇತ್ಯಾದಿಗಳನ್ನೆಲ್ಲ ಹೇಳ್ಕೊಂಡು ಬಹಳ ಚೆನ್ನಾಗಿದೆ. ಓದಿದೆ ಬಿಟ್ಟು ಅವನು ಹೇಳ್ತಾನೆ, ನಿನ್ನ ಮನಸ್ಸಿಗೆ ಏನೋ ಒಂದು ಡೆಫಿನೆಟ್ ಅಂತ ಗೋಚರವಾಗಿರಬಹುದು, ಆದರೆ ಬೇರೆಯವ್ರಿಗೆ ಹೇಳ್ತಾ ನೀನು ಭಿನ್ನ ರೀತಿಯಲ್ಲಿ ಹೇಳ್ತಿರ್ಬೋದು. ಆರ್ಯಭಟನ ಬಗ್ಗೆ ನಿನ್ಗೆ ಆಂತರಿಕವಾಗಿ ಗೌರವ ಇರಬಹುದು, ಯಾಕೆಂದ್ರೆ ಅವನ ಕೃತಿಯನ್ನ ಅಧ್ಯಯನ ಮಾಡಿದೀಯಾ, ನೀನು ಚೆನ್ನಾಗಿ ಹೇಳಿದೀಯಾ. ಆದ್ರೆ ಹೊರಗಿನ ಜನಗಳಿಗೆ ಬೇಜಾರಾಗಬಾರ್ದು, ಅಥವಾ ಆರ್ಯ ಪದ್ಧತಿ ಬಗ್ಗೆ ಅಗೌರವ ಇದ್ದಿರಬಹುದು. ಆಗಿನ ಕಾಲದಲ್ಲಿ ಆರ್ಯಭಟನನ್ನು ನೀನು ಬೈದಿರಬಹುದು.
ಅದಕ್ಕೆ ಆತ ಉದಾಹರಣೆಗಳು ಕೊಡ್ತಾನೆ. ಅವನು ಹೇಳ್ತಾನೆ, ನಮ್ಮ ಕುರಾನ್ನಲ್ಲಿ ಕೂಡ ಸೂರ್ಯನ ಬಗ್ಗೆ ಏನೇನೋ ಸ್ಟೇಟ್ಮೆಂಟ್ಗಳಿದೆ, ನಮ್ಗೆ ಗೊತ್ತು ಅದು ನಿಜ ಅಲ್ಲ ಅಂತ. ಆದರೆ ಮುಲ್ಲಾಗಳ ಮುಂದೆ ನಾವು ಹೇಳಕ್ಕಾಗಲ್ಲ. ಮುಲ್ಲಾಗಳ ಮುಂದೆ ಕುರಾನ್ನಲ್ಲಿ ಹೇಳಿರೋದು ಸೂರ್ಯನ ವಿಷಯ ತಪ್ಪು ಅಂತ ನಾನು ಹೇಳಿದ್ರೆ ಶಿರಚ್ಛೇದನ ಮಾಡ್ತಾರೆ ನನಗೆ. ನಾನು ಏನ್ ಮಾಡಬೇಕು, ಅವ್ರಿಗೆ ಬೇಕಾದಾಗೆ ಹೇಳಬೇಕಾಗತ್ತೆ. ನಿನ್ನ ಪರಿಸ್ಥಿತಿನೂ ಹೀಗೆ ಆಗಿದೆಯಾ ಎಂಬುದಾಗಿ ಆತ ಬಹಳ ಚೆನ್ನಾಗಿ ಕೇಳ್ತಾನೆ. ದಯವಿಟ್ಟು ಓದಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಡೈಲಾಗ್ ಬಿಟ್ವೀನ್ ಆಲ್ಬೆರೂನಿ ಅಂಡ್ ಬ್ರಹ್ಮಗುಪ್ತ. ಇರಲಿ, ಆ ಬ್ರಹ್ಮಗುಪ್ತ ಆರ್ಯಭಟನ ಅಷ್ಟೊಂದು ಖಂಡನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಏನಿವೆ, ನಾವು ಅವರಿಬ್ಬರನ್ನೂ ಕೂಡ ಗೌರವಿಸ್ತೀವಿ. ಅವರಿಬ್ಬರ ಕೃತಿಗಳು ಶ್ರೇಷ್ಠವಾದ ಕೃತಿಗಳು. ಆಮೇಲೆ ಬ್ರಹ್ಮಗುಪ್ತ ಆದಮೇಲೆ ವಟೇಶ್ವರ ಅಂತ ಬಂದ. ಆಮೇಲೆ ಇವನು ಮಂಜುಲಾಚಾರ್ಯ ಅಥವಾ ಮುಂಜಾಲ ಎಂಬುದಾಗಿ ನಮ್ಮ ನಾರ್ತ್ ಇಂಡಿಯನ್ಸ್ ಕರೀತಾರೆ ಅವ್ರನ್ನ. ಬಟ್ ಕೃತಿಯಲ್ಲಿ ಮಂಜುಲಾ ಅಂತ ಹೆಸರು ತಂದು ಅವನು ಲಘುಮಾನಸಂ ಅಥವಾ ಬೃಹನ್ಮಾನಸಮು ಇದ್ದಿರಬಹುದು ಹಿಂದೆ, ಈಗ ಸಿಗ್ತಾ ಇಲ್ಲ ನಮಗೆ. ಲಘುಮಾನಸಂ ಸಿಕ್ಕಿದೆ. ಅದು ಒಂದು ಶ್ರೇಷ್ಠವಾದ ಕೃತಿ, ಚಿಕ್ಕ ಕೃತಿನೇ ಅದು, ಕರ್ಣಗ್ರಂಥ. ಅದರಲ್ಲಿ ಫಾರ್ ದಿ ಫಸ್ಟ್ ಟೈಮ್, ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಾಡರ್ನ್ ಮ್ಯಾಥಮೆಟಿಕ್ಸ್ ಇಲ್ಲ ಫಿಸಿಕ್ಸ್ ಓದ್ದವರಿದ್ದೀರಾ, ಕ್ಯಾಲ್ಕುಲಸ್ಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಅಲ್ಲಿ ಬಳಸ್ಕೊಂಡಿದ್ದಾನೆ ಅವನು. ಕ್ಯಾಲ್ಕುಲಸ್ ಹುಟ್ಟಿದ್ದು 17ನೇ ಶತಮಾನದಲ್ಲಿ. ಲೈಬ್ನಿಟ್ಜ್ ಮತ್ತೆ ನ್ಯೂಟನ್ ಅವರಿಬ್ಬರು ಗಣಿತಜ್ಞರಿಂದ ಕ್ಯಾಲ್ಕುಲಸ್ ಅನ್ನೋ ಒಂದು ವಿಷಯ ಬಂತು ನಮಗೆ. ಆದ್ರೆ ಇವನು ಮಂಜುಲಾಚಾರ್ಯ 9ನೇ 10ನೇ ಶತಮಾನದವನು, 10ನೇ ಶತಮಾನ 932ನಲ್ಲಿ ಆ ಪುಸ್ತಕ ಬರೆದವನು. ಅಲ್ಲಿ ಗ್ರಹಣಗಳ ಲೆಕ್ಕಾಚಾರ ಮಾಡ್ತಾ, ಈ ಚಂದ್ರ ಇದಾನಲ್ಲ, ಬೇರೆ ಗ್ರಹಗಳಷ್ಟು ನಿಯಮಬದ್ಧವಾಗಿ ಚಲನೆ ಇಲ್ಲ ಚಂದ್ರಂದು. ಸೂರ್ಯ ಬಹಳ ಡಿಸಿಪ್ಲಿನ್ಡ್. ಬಟ್ ಚಂದ್ರ ಅವನಿಗೆ, ಯಾಕೆಂದ್ರೆ ಇರೋದ್ರಲ್ಲಿ ಸ್ಮಾಲೆಸ್ಟ್ ಬಾಡಿ ಅಂದ್ರೆ ಚಂದ್ರ. ಆ ಚಂದ್ರನ್ಗೆ ಗುರುತ್ವಾಕರ್ಷಣೆ ಬೇರೆ ಬೇರೆ ಗ್ರಹಗಳದ್ದೆಲ್ಲ ಆಗ್ಬಿಟ್ಟು ಒಂದ್ಸಲ ಆ ಕಡೆ ಇಲ್ಲಿ ಹೋಗ್ತಾನೆ, ಒಂದ್ಸಲ ಇನ್ನೊಂದ್ ಕಡೆ ಹೋಗ್ತಾನೆ. ದಿನ ಬೆಳಗ್ಗೆ ಒಂದು ಗತಿ ಇರುತ್ತೆ, ಮಧ್ಯಾಹ್ನ ಒಂದು ಗತಿ ಇರುತ್ತೆ, ಹೀಗೇನೇನೋ ತೊಂದರೆಗಳು. ಹಾಗಾಗಿ ಗ್ರಹಣಗಳನ್ನ ಲೆಕ್ಕ ಮಾಡಬೇಕಾದ್ರೆ ಮೂನ್ ಲೆಕ್ಕಾಚಾರಗಳನ್ನ ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಬೇರೆ ಗ್ರಹಗಳು ಸೂರ್ಯಾದಿ ಗ್ರಹ ಬಾಡೀಸ್ ತಗೊಂಡಾಗ ಅವರ ದೈನಂದಿನ ಗತಿ ಇರುತ್ತಲ್ಲ, ಸುಮಾರಾಗಿ ಆವರೇಜ್ ಆಗಿ ತಗೊಂಡ್ರು ತೊಂದರೆ ಏನಾಗಲ್ಲ. ಚಂದ್ರನ ವಿಷಯದಲ್ಲಿ ತಗೊಳಕ್ಕಾಗಲ್ಲ. ಪ್ರತಿಯೊಂದು ನಿಮಿಷಕ್ಕೂ ಅವನು ರೇಟ್ ಆಫ್ ಮೋಷನ್ ಏನು ಅಂತ ತಗೋಬೇಕು. ಮೊಟ್ಟ ಮೊದಲಿಗೆ ಇವನು ಮಂಜುಲಾಚಾರ್ಯ ಅದನ್ನ ವಿವರಣೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಅದರಲ್ಲಿ ಒಂದು ಮೆಥಡ್ ಹೇಳ್ತಾನೆ ಅವನು, ಏನ್ ಮಾಡಬೇಕು ಅಂತ. ಅದ್ರಲ್ಲಿ ಹೇಳ್ತಾನೆ, ಇವಾಗ ನಮ್ಮ ಮಾಡರ್ನ್ ಇವ್ರಿಗೆ ಅರ್ಥವಾಗೋ ಹಾಗೆ ಸೈನ್ ಅನ್ನೋದು ಕೊಸೈನ್ ಆಗತ್ತೆ, ಸೈನ್ ಅನ್ನೋದು ಕೊಸೈನ್ ಆಗಬೇಕಾದ್ರೆ ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಆಗುತ್ತೆ. ಅಂಡ್ ಬೇಗ ಬರಬೇಕಾದ್ರೆ ಡಿಫ್ರೆನ್ಶಿಯೇಟ್ ನಮ್ಮ ಮಾಡರ್ನ್ ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಮಾಡೋದು. ಇದು ಕ್ಯಾಲ್ಕುಲಸ್ಗೆ ಸಂಬಂಧಪಟ್ಟ ಒಂದು ಅಂಶ. ಕ್ಯಾಲ್ಕುಲಸ್ ಹುಟ್ಟೋ 1000 ವರ್ಷಗಳಿಂದ, 1000 ಅಲ್ಲ 700-800 ವರ್ಷಗಳ ಹಿಂದೆ ಈತ ನಮಗೆ ಹೇಳ್ತಿದ್ದಾನೆ, ದೈನಂದಿನ ಗತಿ ಅಂದ್ರೆ ತಾತ್ಕಾಲಿಕ ಗತಿ. ತಾತ್ಕಾಲಿಕ ಗತಿ ಅನ್ನೋ ಪದ ಬಳಸ್ತಾನೆ. ತಾತ್ಕಾಲಿಕ ಅಂದ್ರೆ ಸಂಸ್ಕೃತದಲ್ಲಿ ಇನ್ಸ್ಟಂಟೇನಿಯಸ್, ನಮ್ಮ ಕನ್ನಡದಲ್ಲಿ ಟೆಂಪರರಿ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಬಟ್ ಸಂಸ್ಕೃತದಲ್ಲಿ ತಾತ್ಕಾಲಿಕ ಅಂದ್ರೆ ಇನ್ಸ್ಟಂಟೇನಿಯಸ್, ಅಟ್ ದಟ್ ಮೊಮೆಂಟ್ ಏನು ಗತಿ ಇದೆಯಲ್ಲ. ಆ ಚಂದ್ರನ ಬಗ್ಗೆ ಆತ ಹೇಳ್ತಾನೆ, ಫಸ್ಟ್ ಇಂಡಿಯನ್ ಸೈಂಟಿಸ್ಟ್ ಹೂ ಸ್ಪೀಕ್ಸ್ ಆಫ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಮೋಷನ್ ಆಫ್ ಎ ಬಾಡಿ. ಅಂಡ್ ಕರೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇವತ್ತು ನಾವೇನ್ ಮಾಡ್ತೀವೋ ಆತನು ಕೂಡ 10ನೇ ಶತಮಾನದಲ್ಲೇ ನಮ್ಗೆ ಕೊಟ್ಟಿದ್ದಾನೆ. ಮುಂದೆ ಭಾಸ್ಕರಾಚಾರ್ಯರು ಅದನ್ನೇ ಬಳಸಿಕೊಂಡು ಇನ್ನೂ ಒಂದು ವಿಶೇಷವಾದ ಫಲಿತಾಂಶ ಕ್ಯಾಲ್ಕುಲಸ್ಗೆ ಸಂಬಂಧಪಟ್ಟಾಗೆ ಅವರ ಇದನ್ನು ಯಾವುದು ಗ್ರಹಗಳ ವಕ್ರಗತಿ ಹೇಳಬೇಕಾದ್ರೆ ಅದನ್ನು ಹೇಳಿದ್ದಾರೆ. ಇಲ್ಲಿ ಅದು ಸ್ಥೂಲವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಆಮೇಲೆ ಆರ್ಯಭಟ, 2ನೇ ಆರ್ಯಭಟ ಅಂತ ಒಬ್ಬ ಬಂದ 10ನೇ ಶತಮಾನದಲ್ಲಿ, ಮಹಾಸಿದ್ಧಾಂತ ಅನ್ನೋ ಕೃತಿಯನ್ನು ರಚಿಸಿದ. ಅವನಷ್ಟು ಫೇಮಸ್ ಅಲ್ಲ, ಬಟ್ ಅವನ ಕೃತಿ ಸ್ವಲ್ಪ ದಿನ ಜನಪ್ರಿಯವಾಗಿತ್ತು. ಆಮೇಲೆ ಮುಖ್ಯವಾಗಿ 2ನೇ ಭಾಸ್ಕರರು 12ನೇ ಶತಮಾನದಲ್ಲಿ ಅವರು 3 ಕೃತಿಗಳು ಅಥವಾ 4 ಕೃತಿಗಳು ಶ್ರೇಷ್ಠ ಕೃತಿಗಳು ಅಂತ ಮನ್ನಣೆ ಪಡೆದಿದೆ ಗಣಿತ ಮತ್ತು ಖಗೋಳ ವಿಜ್ಞಾನದಲ್ಲಿ. ಗಣಿತ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಾಗೆ ಲೀಲಾವತಿ ಗ್ರಂಥ ಬಹಳ ಜನಪ್ರಿಯವಾಗಿದೆ, ಬಹಳ ಸುಲಭವಾಗಿದೆ. ನಮ್ಮೆಲ್ಲ ಹೈಸ್ಕೂಲು ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಓದೋ ಹಾಗೆ ನಮ್ಮ ಅಧ್ಯಾಪಕರು ಮಾಡಬೇಕು. ಬಟ್ ಅಧ್ಯಾಪಕರಿಗೆ ಇದರ ಪರಿಚಯ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಮಾಡಲಾರರು. ಸೊ ವಿದ್ಯಾರ್ಥಿಗಳು ಲೀಲಾವತಿ ಬಗ್ಗೆ ತಿಳ್ಕೋಬೇಕಾದ್ರೆ ಇಂಟರ್ನೆಟ್ ಇಂದ ತಿಳ್ಕೊಳ್ತಾರೆ, ಯಾಕಂದ್ರೆ ಮೇಷ್ ಹೇಳಕ್ ಹೋಗಲ್ಲ, ಅವ್ರಿಗೆ ಗೊತ್ತಿರಲ್ಲ. ಬಟ್ ನಿಜವಾಗ್ಲೂ ಬಹಳ ಅದ್ಭುತವಾದ ಕೃತಿ, ಬಹಳ ಸಿಂಪಲ್ ಬ್ಯೂಟಿಫುಲ್ ಶ್ಲೋಕಾಸ್. ಉದಾಹರಣೆಗಳು ಬಹಳ ಚೆನ್ನಾಗಿದೆ. ಒಬ್ಬ ಹೈಸ್ಕೂಲು ಅಥವಾ PUC ವಿದ್ಯಾರ್ಥಿನಿಯರಿಗೆ ಹೇಳುವಂತ ಲೆಕ್ಕಗಳೆಲ್ಲ ಬಹಳ ಚೆನ್ನಾಗಿದೆ. ಅದು ಜನಪ್ರಿಯವಾದ್ದು. ಅದರ ಮೇಲೆ ಬೇಕಾದಷ್ಟು 36 ವ್ಯಾಖ್ಯಾನಗಳಿದೆಯಂತೆ ಲೀಲಾವತಿ ಮೇಲೆ. ಮುಂದೆಲ್ಲ ಕೇರಳದಲ್ಲೂ ಕೂಡ ಕ್ರಿಯಾಕ್ರಮಕರಿ ಅನ್ನೋ ಒಂದು ವ್ಯಾಖ್ಯಾನವನ್ನ ಕೇರಳದಲ್ಲಿ ರಚನೆ, ಬಹಳ ದೊಡ್ಡ ಗ್ರಂಥ. ಲೀಲಾವತಿ ಅನ್ನೋ ಚಿಕ್ಕ ಕೃತಿ, ಸುಮಾರು 200 ಶ್ಲೋಕಗಳಿದೆ. ಬಟ್ ಈ ಕ್ರಿಯಾಕ್ರಮಕರಿ ಅನ್ನೋದು ವ್ಯಾಖ್ಯಾನ ಇದೆಯಲ್ಲ ಬಹಳ ಅದ್ಭುತವಾಗಿದೆ. ಅದ್ರ ಹಿಂದೆ ಗಣೇಶ ದೈವಜ್ಞ ಇತ್ಯಾದಿಗಳೆಲ್ಲ ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅಷ್ಟು ಜನಪ್ರಿಯವಾಗಿತ್ತು. ಅದಲ್ಲದೆ ಬೀಜಗಣಿತಂ ಅಂತ ಆಲ್ಜಿಬ್ರಾಗೆ ಸಂಬಂಧಪಟ್ಟ ಅಡ್ವಾನ್ಸ್ಡ್ ಆಲ್ಜಿಬ್ರಾ, ಹೈ ಲೆವೆಲ್ ಆಲ್ಜಿಬ್ರಾ, ಅದನ್ನು ಬೀಜಗಣಿತಂ ಅಂತ ಭಾಸ್ಕರಾಚಾರ್ಯರು ರಚಿಸಿದ್ದಾರೆ.
ಅದಕ್ಕೆ ಬಹಳ ಪ್ರಪಂಚದ ಗಣಿತ ಇತಿಹಾಸದಲ್ಲಿ ಬಹಳ ಮನ್ನಣೆ ಪಡೆದಿದೆ. ಬೇರೆ ಪಾಶ್ಚಾತ್ಯರು ಕಂಡುಹಿಡದೇ ಇರುವಂತಹ ಗಣಿತ ಸತ್ಯಗಳನ್ನ ಆಲ್ಜಿಬ್ರಾಗೆ ಸಂಬಂಧಪಟ್ಟಾಗೆ, ಬೀಜಗಣಿತಕ್ಕೆ ಸಂಬಂಧಪಟ್ಟಾಗೆ ಭಾಸ್ಕರರು ಕೊಟ್ಟಿದ್ದಾರೆ. ಅದು ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಯಾಕೆಂದ್ರೆ ಬಹಳ ಎಜುಕೇಟೆಡ್ ಸ್ಕಾಲರ್ಸ್ ಇದ್ದೀರಾ ಇಲ್ಲಿ. ಇವಾಗ ಇದರಲ್ಲಿ ಫ್ರಾನ್ಸ್ ಅಲ್ಲಿ ಫರ್ಮಾ ಅನ್ನೋ ಒಬ್ಬ ವಿಜ್ಞಾನಿ ಇದ್ದ. ಫರ್ಮಾಟ್ ಅಂತ ಫಿಸಿಕ್ಸ್ನವ್ರು ಸಾಮಾನ್ಯ ಉಚ್ಚಾರಣೆ ಮಾಡ್ತಾರೆ, ಟಿ ಸೈಲೆಂಟ್ ಅಲ್ಲಿ ಫರ್ಮಾ. ಅವನು ಗಣಿತಜ್ಞ ಹಾಗೂ ಭೌತ ವಿಜ್ಞಾನಿ. ಅವನು ನಂಬರ್ ಥಿಯರಿ ಅನ್ನೋ ಕ್ಷೇತ್ರದಲ್ಲಿ ಬಹಳ ಉನ್ನತ ಒಂದು ಸಾಧನೆಯನ್ನ ಮಾಡಿದ್ದ. ಅವನು ಒಂದು ಈಕ್ವೇಷನ್, ನಾನು ಜಾಸ್ತಿ ಡೀಟೇಲ್ಸ್ ಹೇಳಲ್ಲ ಯಾಕೆಂದ್ರೆ ಬೇಜಾರಾಗ್ಬೋದು, ಒಂದು ಈಕ್ವೇಷನ್ ಗೊತ್ತಾಗೋರ್ಗೋಸ್ಕರ ಹೇಳ್ಬಿಡ್ತೀನಿ. 61 into x² + 1 = y² ಅಂತ ಒಂದೇ ಒಂದು ಸಮೀಕರಣ. ಅಲ್ಲಿ 2 ವೇರಿಯೇಬಲ್ಸ್ ಅನ್ನೋನ್ಸ್ ಇದೆ, ಎಕ್ಸ್ ಮತ್ತು ವೈ. ಎರಡೂ ಕೂಡ x² ಮತ್ತೆ y² ಅಂದ್ರೆ ಎರಡನೇ ವರ್ಗದ ವೇರಿಯೇಬಲ್ಸ್. ಅದನ್ನ ಸೊಲ್ಯೂಷನ್ ಕಂಡುಹಿಡಬೇಕು. ಎಕ್ಸ್ ಮತ್ತು ವೈಗೆ ಏನು ಪೂರ್ಣಾಂಕ ಬೆಲೆಗಳನ್ನು ಕೊಟ್ಟರೆ ಆ ಸಮೀಕರಣ ಸರಿ ಹೋಗುತ್ತೆ. ಅದನ್ನು ಸಾಲ್ವಿಂಗ್ ದಟ್ ಈಕ್ವೇಷನ್ ಅಂತೀವಿ. ಇದು ಬಹಳ ಕಷ್ಟವಾದ ಒಂದು ಸಮಸ್ಯೆ. ಒಂದೇ ಈಕ್ವೇಷನ್, 2 ಅನ್ನೋನ್ಸು, ಎರಡೂ ಕೂಡ ಸ್ಕ್ವೇರ್ ಟರ್ಮ್ಸ್. ಯುರೋಪಿನ ಗಣಿತಶಾಸ್ತ್ರದಲ್ಲಿ ಅದರ ಬೆಳವಣಿಗೆ ಏನೂ ಆಗಿರಲಿಲ್ಲ. ಆ ಫರ್ಮಾ ಅನ್ನೋನು 17ನೇ ಶತಮಾನದಲ್ಲಿ ಆ ಸಮಸ್ಯೆಯನ್ನ ಒಡ್ತಾನೆ. ಯಾರಿಗೆ? ಯುರೋಪಿಯನ್ ಮ್ಯಾಥಮೆಟಿಷಿಯನ್ಸ್ಗೆ. ಆ ಫರ್ಮಾ ಅನ್ನೋನೇ ಬಹಳ ಶ್ರೇಷ್ಠ ಗಣಿತಜ್ಞ. ಅದಲ್ಲದೆ ಆಗಿನ ಕಾಲದಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಬಹಳ ಅದ್ಭುತವಾದ ಗಣಿತಜ್ಞರಿದ್ರು. ಅವರುಗಳಿಗೆ ಈ ಸಮಸ್ಯೆಯನ್ನ ಒಡ್ತಾನೆ. ಹಿ ಗಿವ್ಸ್ ದಟ್ ಈಕ್ವೇಷನ್. ಸುಮ್ಮನೆ ಅದೇ ಈಕ್ವೇಷನ್ ಶ್ರೇಷ್ಠವಾದ್ದಲ್ಲ, ಯಾವುದೇ ಕೊಡಬಹುದಿತ್ತು, ಅದನ್ನು ಕೊಟ್ಟ ಉದಾಹರಣೆಯಾಗಿ 61 into x² + 1 = y². ಇದಕ್ಕೆ ಎಕ್ಸ್ ಅಂಡ್ ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ನೀವು ಯಾವುದೇ ಒಂದು ಹೊಸ ವಿಧಾನ ಏನು ಕಂಡುಹಿಡಬೇಕಾಗಿಲ್ಲ, ಟೈಮ್ ತಗೊಳುತ್ತೆ. ಗೆಸ್ ಆದರೂ ಮಾಡಿ, ಏನಾದರೂ ಮಾಡಿ ನನಗೆ ಎಕ್ಸ್ ಮತ್ತೆ ವೈ ಪೂರ್ಣಾಂಕ ಬೆಲೆಗಳನ್ನು ಕೊಡಿ ಅಂತ. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ನನ್ ಆಫ್ ದಿ ಮ್ಯಾಥಮೆಟಿಷಿಯನ್ಸ್ ಆಫ್ ಯುರೋಪ್ ದೋಸ್ ಡೇಸ್, ಸಮ್ ವೆರಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ ವರ್ ದೇರ್. ಯಾರ ಕೈಲೂ ಆಗಲಿಲ್ಲ. ಫರ್ಮಾ ಸ್ವತಃ ಅವನ ಕೈಲೂ ಆಗಲಿಲ್ಲ. ಆದರೆ ಅವನಿದ್ದಿದ್ದು 17ನೇ ಶತಮಾನದಲ್ಲಿ, ಭಾಸ್ಕರರಿದ್ದಿದ್ದು 12ನೇ ಶತಮಾನದಲ್ಲಿ. 500 ವರ್ಷಗಳ ಹಿಂದೆ ಭಾಸ್ಕರಾಚಾರ್ಯರು ಅವರ ಬೀಜಗಣಿತಂ ಅನ್ನೋ ಕೃತಿಯಲ್ಲಿ ಇದೇ ಉದಾಹರಣೆಯನ್ನು ತಗೊಂಡು ಅದರ ಬೆಲೆಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ ಅಂಡ್ ವೈ. ಅಂಡ್ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಮಿನಿಮಮ್ ಬಂದ್ಬಿಟ್ರೆ ಮುಂದಿನ ವ್ಯಾಲ್ಯೂಸ್ ಎಲ್ಲ ಜನರೇಟ್ ಮಾಡಬಹುದು, ಅದನ್ನು ಕೊಟ್ಟಿದ್ದಾರೆ. ಅದು ಮಿನಿಮಮ್ ಅಂದ್ರೆ ಕನಿಷ್ಠವಾದ ಬೆಲೆ ಎಕ್ಸ್ ಅಂಡ್ ವೈಗೆ 9 ಮತ್ತು 10 ಡಿಜಿಟ್ಗಳು, ಅಂಕಿಗಳು ಆಗುವಷ್ಟು ದೊಡ್ಡ ನಂಬರು. ಅದು ಹೇಗೆ? ಕ್ಯಾಲ್ಕುಲೇಟರ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಬಳಪ ಸ್ಲೇಟೋ ಅಥವಾ ಮರಳ ಮೇಲೆ ಲೆಕ್ಕ ಮಾಡಿ ಎಕ್ಸ್ ವೈ ವ್ಯಾಲ್ಯೂ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಮಿನಿಮಮ್ ವ್ಯಾಲ್ಯೂನೇ 8-10 ಡಿಜಿಟ್ಗಳು ಇರೋಷ್ಟು. ಆಮೇಲೆ ಮುಂದಿನ ಬೆಲೆಗಳು 10, 15, 20, 25 ಡಿಜಿಟ್ಗಳಿರೋ ಬೆಲೆಗಳನ್ನ ಹೇಗೆ ಕಂಡುಹಿಡಿಯಬೇಕು ಅಂತಲೂ ಕೊಟ್ಟಿದ್ದಾರೆ. ಅದನ್ನು ಜನರಲ್ ಸೊಲ್ಯೂಷನ್ ಅಂತೀವಿ. ಆಲ್ ದಟ್ ಆನರ್ ಅಂಡ್ ಕ್ರೆಡಿಟ್ ಗೋಸ್ ಟು ಬ್ರಹ್ಮಗುಪ್ತ. ಆಯ್ತಾ? 7ನೇ ಶತಮಾನದಲ್ಲಿ ಅವ್ನು ಕಂಡುಹಿಡಿದಿದ್ದು. ಭಾಸ್ಕರಾಚಾರ್ಯರು ಅವ್ರದೇ ಒಂದು ಬೆಟರ್ ಮೆಥಡ್ ಅನ್ನ, ಅದಕ್ಕೆ ಚಕ್ರವಾಳ ಪದ್ಧತಿ ಅಂತ ಕರಿತೀವಿ, ಅದನ್ನು ಕೊಟ್ಟಿದ್ದಾರೆ. ಅಂಡ್ ವೆರಿ ಸಿಂಪಲ್. ಮುಂದೆ 19ನೇ ಶತಮಾನದಲ್ಲಿ ಯುರೋಪ್ ಅಲ್ಲಿ ಆಯ್ಲರ್ ಮತ್ತು ಲಗ್ರಾಂಜ್ ಅನ್ನೋ ಟಾಪ್ ಮ್ಯಾಥಮೆಟಿಷಿಯನ್ಸ್ ಇದೇ ವಿಧಾನವನ್ನ 19ನೇ ಶತಮಾನದಲ್ಲಿ ಕಂಡುಹಿಡಿದ್ರು. ಅಂದ್ರೆ ಇನ್ನು ಬೇರೆ ಅಲ್ಲ, ಭಾರತ ದೇಶದಲ್ಲಿ ಗಣಿತ ಎಷ್ಟು ಬೆಳೀತಾ ಇತ್ತು, ಯುರೋಪ್ ಅಲ್ಲಿ ಬಹಳ ಕುಂಠಿತವಾಗಿತ್ತು ಅನ್ನೋದನ್ನ ಇದು ಒಂದೇ ಅಲ್ಲ, ಅನೇಕ ಉದಾಹರಣೆಗಳಿಂದ ನಮಗೆ ಗೋಚರವಾಗುತ್ತೆ. ಸೊ ನಿಜವಾಗ್ಲೂ ಶ್ರೇಷ್ಠ ಮಟ್ಟದ ಗಣಿತಜ್ಞರು, ಖಗೋಳ ವಿಜ್ಞಾನಿಗಳು ನಮ್ಮ ದೇಶದಲ್ಲಿ ಆವಾಗ ಇದ್ರು. ಇದನ್ನ ಪ್ರಪಂಚದ ಇತಿಹಾಸಕಾರರು ಬಹಳ ಮೆಚ್ಚುಗೆಯನ್ನು ತೋರಿಸಿದ್ದಾರೆ. ಅಂಡ್ ದೇ ಆರ್ ಆಲ್ ಪ್ರೈಸ್ ಫಾರ್ ಬ್ರಹ್ಮಗುಪ್ತ, ಆರ್ಯಭಟ ಅಂಡ್ ಭಾಸ್ಕರಾಚಾರ್ಯ. ಅವ್ರಿಗೇನು ಪ್ರಿಜುಡಿಸ್ ಏನಿಲ್ಲ ನಮ್ಮ ದೇಶದ ಬಗ್ಗೆ. ಆಯ್ತಾ? ಸೊ ಇನ್ನು ಕೆಲವರೆಲ್ಲ ಆಮೇಲೆ ಕೇರಳದ ಅದೇ ಗಣೇಶ ದೈವಜ್ಞ ಅನ್ನೋನು 16ನೇ ಶತಮಾನದ ಬಿಗಿನಿಂಗ್ ಆದಿಯಲ್ಲಿ ಬಂದ ಆತ ಇದು ಗ್ರಹಲಾಘವಂ ಅನ್ನೋ ಕೃತಿಯನ್ನ ರಚನೆ ಮಾಡಿದ. ಅದನ್ನು ಕೂಡ ನಮ್ಮ ಕೇಂದ್ರದಿಂದ ಕನ್ನಡ ಅನುವಾದವನ್ನು ಮಾಡಿ ಪ್ರಕಟಣೆ ಮಾಡಿದ್ದೀವಿ. ಇಂಗ್ಲಿಷ್ ಅನುವಾದವನ್ನು ನಾನೇ ಮಾಡಿದೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಂತ ಡೆಲ್ಲಿಯಲ್ಲಿದೆ, ಅವರು ಪ್ರಕಟಣೆ ಮಾಡಿದರು. ಬಹಳ ಶ್ರೇಷ್ಠವಾದ ಮತ್ತು ಮರಾಠಿ ಇತ್ಯಾದಿ ಭಾಷೆ, ಹಿಂದಿನಲ್ಲಿ ಮತ್ತೆಲ್ಲ ಅನುವಾದ ಹಿಂದೆ ಆಗಿದೆ ಅದು. ಆಮೇಲೆ ಕೇರಳದ ಪ್ರಖ್ಯಾತ ಗಣಿತಜ್ಞರು ಹಾಗೂ ಖಗೋಳ ವಿಜ್ಞಾನಿಗಳು ಅದೇ ಪರಮೇಶ್ವರಾಚಾರ್ಯ, ಅವರ ಮಗ ಹಾಗೂ ಶಿಷ್ಯ ದಾಮೋದರ ಎಂಬುದಾಗಿ. ಆ ದಾಮೋದರನ ಶಿಷ್ಯ ನೀಲಕಂಠ ಸೋಮಯಾಜಿ, ಆಮೇಲೆ ಚಿತ್ರಭಾನು, ಅಚ್ಯುತ ಪಿಶಾರಟಿ, ಹೀಗೆಲ್ಲ ಬೇಕಾಶನ ಕೇರಳದ ಬಹಳ ಶ್ರೇಷ್ಠ ಗಣಿತಜ್ಞರು. ಎಗೇನ್ ಇಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಎಲ್ಲ ಇರೋದ್ರಿಂದ ಹೇಳ್ಬಿಡ್ತೀನಿ. ಇನ್ಫೈನೈಟ್ ಸೀರೀಸ್ ಅಂತ ನಾವೆಲ್ಲ ಅಧ್ಯಯನ ಮಾಡಿರ್ತೀವಿ. ಈಗ ಸೈನ್ ಎಕ್ಸ್, ಕಾಸ್ ಎಕ್ಸ್, ಅವುಗೆ ಅನಂತ ಶ್ರೇಣಿಗಳು, ಇನ್ಫೈನೈಟ್ ಸೀರೀಸ್ಗಳು ಇದೆ. ಇದನ್ನ ನಾವು ಹೇಗೆ ನಮ್ಮ ಕಾಲೇಜ್ಗಳಲ್ಲಿ ಕಲಿತೀವಿ ಅಂದ್ರೆ, ಕ್ಯಾಲ್ಕುಲಸ್ ಕಲಿಸಿದ ಮೇಲೆ ಕ್ಯಾಲ್ಕುಲಸ್ ಅನ್ನೇ ಬಳಸಿಕೊಂಡು ಟೇಲರ್ಸ್ ಥಿಯರಮ್, ಮೆಕ್ಲಾರೆನ್ಸ್ ಥಿಯರಮ್ ಅಂತೆಲ್ಲ ಇದೆ, ಅದರ ಮೂಲಕ ನಾವು ಇನ್ಫೈನೈಟ್ ಸೀರೀಸ್ ಫಾರ್ ಸೈನ್ ಎಕ್ಸ್, ಕಾಸ್ ಎಕ್ಸ್, e⁻x, log of 1 + x ಇವೆಲ್ಲ ಮಾಡ್ತೀವಿ. ಬಟ್ ನನಗೆ ಹೆಮ್ಮೆ ವಿಷಯ, ನಮ್ಮ ಇಡೀ ಭಾರತೀಯರು ಹೆಮ್ಮೆ ಪಡಬೇಕಾದ ವಿಷಯ,
ಇವರು ಕೇರಳದ ಗಣಿತಜ್ಞರು ಯಾವಾಗ 14ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ಅಂದ್ರೆ 200-300 ವರ್ಷಗಳ ಮೊದಲು, ನ್ಯೂಟನ್ ಲೈಬ್ನಿಟ್ಸ್ ಬರೋದಕ್ಕಿಂತ ಮೊದಲು ಇವರು ಅದೇ ಇನ್ಫೈನೈಟ್ ಸೀರೀಸ್ ಅನ್ನ ಸೈನೆಕ್ಸ್ಗೆ ಕಾಸೆಕ್ಸ್ಗೆ ಜಾ ಮತ್ತು ಕೊಟ್ಟಿಜ್ಜಾ ಎಂಬುದಾಗಿ ಕರೆದ್ರು. ಅವುಗಳ ಅನಂತ ಶ್ರೇಣಿಗಳನ್ನ ಅವರ ಶ್ಲೋಕ ರೂಪದಲ್ಲಿ ಅವರ ಕೃತಿಗಳಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೈ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆ ಪೈಗೂ ಕೂಡ ಅನಂತ ಶ್ರೇಣಿಯನ್ನ ಮೊಟ್ಟ ಮೊದಲಿಗೆ ಕೊಟ್ಟವನು ಮಾಧವ ಎಂಬುದಾಗಿ ಕೇರಳದ ಗಣಿತಜ್ಞ 14ನೇ ಶತಮಾನದಲ್ಲಿ. ಇವನ್ನ ನಾವು ಹೇಳ್ಕೊಳ್ತಾ ಇಲ್ಲ ಹೆಮ್ಮೆಗೋಸ್ಕರ. ಅಗೈನ್ ಪಾಶ್ಚಾತ್ಯ ಗಣಿತ ಇತಿಹಾಸಕಾರರು ಮೆಚ್ಚುಗೆಯನ್ನ ಹೇಳಿ, ಅದು ಮೊದಲನೇದಾಗಿ ಇಷ್ಟೆಲ್ಲ ಇವರು ಅಚೀವ್ ಮಾಡಿದ್ದಾರೆ ಅಂತ ಹೇಳಿದವರು ನಮ್ಮ ಭಾರತ ದೇಶದ ಪಂಡಿತರಲ್ಲ, ವಿದ್ವಾಂಸರಲ್ಲ. ಒಬ್ಬ ಆಂಗ್ಲ ಪಂಡಿತ, ಹೆಸರು ವಿಶ್ ಅಂತ, ಚಾರ್ಲ್ಸ್ ವಿಶ್ ಅನ್ನೋನು ಇಂಗ್ಲಿಷ್ ಸ್ಕಾಲರ್. ಅವನು ನಮ್ಮ ದೇಶಕ್ಕೆ ಬಂದು ಕೇರಳಕ್ಕೆ ಹೋಗ್ಬಿಟ್ಟು ಅಧ್ಯಯನ ಮಾಡಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಇಂಗ್ಲೆಂಡ್ ಅಂಡ್ ಐರ್ಲೆಂಡ್ ಅಂತಿತ್ತು, ಅಲ್ಲಿ ಒಂದು ಸಂಶೋಧನಾ ಲೇಖನವನ್ನ ಮಂಡಿಸಿದ. ಅವನು 1825 ಅಲ್ಲೋ ಏನೋ. ಅಲ್ಲಿ ಒಂದು ಮೊಟ್ಟ ಬದಲಿಗೆ ಇದನ್ನೆಲ್ಲ ಹೇಳಿದ. ನೀಲಕಂಠ ಸೋಮಯಾಜಿ ಏನ್ ಮಾಡ್ದ, ಮಾಧವ ಏನ್ ಮಾಡ್ದ, ಅಂಡ್ ಹಿ ಸೇಸ್ ಎವ್ರಿ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ವರ್ಲ್ಡ್, ಆಮೇಲೆ ಇನ್ ನೋ ಅದರ್ ಕಂಟ್ರಿ ದಿಸ್ ಹಸ್ ಬಿನ್ ಡನ್ ಅಂತ ಹೇಳಿದವರು ನಮ್ಮ ದೇಶದವರಲ್ಲ, ಒಬ್ಬ ಪಾಶ್ಚಾತ್ಯ ಆಂಗ್ಲದ ವಿದ್ವಾಂಸ ಚಾರ್ಲ್ಸ್ ವಿಶ್ ಅಂತ. ಅವನು ಆ ಮಂಡನೆ ಮಾಡಿದ ಮೇಲೆ ಏಷಿಯಾಟಿಕ್ ಸೊಸೈಟಿ ಜರ್ನಲ್ನಲ್ಲಿ ಪ್ರಕಟಣೆ ಆಯ್ತದು. ಬಟ್ ನಮ್ಮ ಭಾರತ ದೇಶದ ಸ್ಕಾಲರ್ಸ್ಗಳು, ಸೈಂಟಿಸ್ಟ್ಗಳು ಏನ್ ಮಾಡಿದ್ರು, 70-80 ವರ್ಷ ಏನೂ ಮಾಡಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ರಷ್ಟೇ. ಅದು ಓದ್ಬಿಟ್ಟು ಅವರಿಗೆ ನಿಜವಾಗ್ಲೂ ಎಷ್ಟು ಸ್ಫೂರ್ತಿ ಬರಬೇಕು, ಇನ್ನೂ ಫರ್ದರ್ ಡೀಟೇಲ್ಸ್ ವರ್ಕೌಟ್ ಮಾಡಿ ಪ್ರಪಂಚಕ್ಕೆ ತೋರಿಸಬೇಕಿತ್ತಲ್ವಾ. ಕಲ್ಕಟ್ಟಾದಲ್ಲಿ ಒಳ್ಳೊಳ್ಳೆ ಮ್ಯಾಥಮೆಟಿಷಿಯನ್ಸ್ ಇದ್ರು, ಸ್ಕಾಲರ್ಸ್ ಇದ್ರು, ಮುಂಬೈಯಲ್ಲಿದ್ರು, ಮಡ್ರಾಸಲ್ಲಿದ್ರು, ಏನೂ ಮಾಡಲಿಲ್ಲ ಅವರು. ಸುಮಾರು 70-80 ವರ್ಷ ಏನೂ ಮಾಡಿದೆ. ಆಮೇಲೆ ರಾಮಾನುಜನ್ ಇನ್ಸ್ಟಿಟ್ಯೂಟ್ ಮಡ್ರಾಸಲ್ಲಿ ಪ್ರೊಫೆಸರ್ ಸಿ.ಟಿ. ರಾಜಗೋಪಾಲ್ ಅನ್ನೋರಿದ್ರು. ಅವರು ಆ ಚಾರ್ಲ್ಸ್ ವಿಶನ ಲೇಖನವನ್ನು ನೋಡಿ, ಅಂದ್ರೆ ಆಲ್ರೆಡಿ 70 ವರ್ಷದ ಹಿಂದೆ ಪಬ್ಲಿಷ್ ಆಗಿರೋದು, ಅದನ್ನು ಅಧ್ಯಯನ ಮಾಡಿ ಅವರ ರಿಸರ್ಚ್ ಸ್ಕಾಲರ್ಸ್ ಮೂಲಕ ಕೆಲಸ ಮಾಡಿಸಿ ಏನು ಒಳ್ಳೆ ಮಾಡರ್ನ್ ಮ್ಯಾಥಮ್ಯಾಟಿಕಲ್ ಥಿಯರಿ ಫಾರ್ ವಾಟ್ ಮಾಧವ, ನೀಲಕಂಠ ಸೋಮಯಾಜಿ ಎಕ್ಸೆಟ್ರಾ ಹ್ಯಾಡ್ ಡನ್, ಅದನ್ನು ಪಬ್ಲಿಷ್ ಮಾಡಿದ್ರು. ಇದು ನಮ್ಮ ದೇಶದ ಒಂದು ಅಸಡ್ಡೆ. ಯಾವುದೇ ನಮ್ಮ ದೇಶದಲ್ಲಿ ಗ್ರೇಟ್ ಇದ್ರೂ ಕೂಡ ಅದ್ರ ಬಗ್ಗೆ ನಮಗೆ ಕುತೂಹಲ ಇಲ್ಲ, ಆಸಕ್ತಿ ಇಲ್ಲ. ಪಾಶ್ಚಾತ್ಯರು ನಿಜವಾಗ್ಲೂ ಅಧ್ಯಯನ ಮಾಡ್ತಿದ್ದಾರೆ. ಈಗಲೂ ಕೂಡ ನಮ್ಮ ಸಬ್ಜೆಕ್ಟೇ ಅಸ್ಟ್ರಾನಮಿಗೆ ಸಂಬಂಧಪಟ್ಟಾಗೆ, ಭಾರತೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆ ಉನ್ನತವಾದ ಶ್ರೇಷ್ಠ ಮಟ್ಟದ ಸಂಶೋಧನೆ ಆಗ್ತಿರೋದು ಜರ್ಮನಿಯಲ್ಲಿ, ಯುಕೆನಲ್ಲಿ, ಜಪಾನ್ನಲ್ಲಿ ಒಬ್ಬರು ಯಾನೋ ಅಂತ ಸ್ಕಾಲರ್ ಇದ್ದಾರೆ, ಕೆಲವರು ತಾವು ಹೆಸರು ಕೇಳಿರ್ಬೋದು. ಅವ್ರಿಗೆ ಸಂಸ್ಕೃತ ಬಹಳ ಚೆನ್ನಾಗಿ ಬರುತ್ತೆ. ನಮ್ಮ ಖಗೋಳ ಕೃತಿಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಪಂಚಾಂಗ ಅನ್ನೋ ಸಾಫ್ಟ್ವೇರ್ ಫಸ್ಟ್ ಟೈಮ್ ಅವರೇ ಮಾಡಿಬಿಟ್ಟು ವೆಬ್ಬಲ್ಲಿ ಹಾಕಿದ್ದಾರೆ, ಯಾರು ಬೇಕಾದ್ರೆ ನೋಡ್ಬೋದು. ಕ್ಯೋಟೋ ಅನ್ನೋ ಯೂನಿವರ್ಸಿಟಿಲಿ ಇದ್ದಾರೆ ಅವರು, ಪ್ರೊಫೆಸರ್ ಯಾನೋ ಅಂತ. ಪಂಚಾಂಗ ಅನ್ನೋ ಸರ್ಚ್ ಮಾಡಿ ಅವ್ರದ್ದು ಈಗಲೂ ಕೂಡ ನೀವು ತಿಥಿ ನಕ್ಷತ್ರ ಎಲ್ಲ ಕಂಡುಹಿಡಿಬಹುದು ಸೂರ್ಯ ಸಿದ್ಧಾಂತದ ಬೇಸಿಸ್ ಮೇಲೆ. ಆ ನಿಜವಾದ ಒಂದು ಪ್ರೊಫೆಷನಲಿಸಂ ಅನ್ನೋದು ಆ ದೇಶಗಳಲ್ಲಿ ಕಾಣ್ತೀವಿ, ನಮ್ಮಲ್ಲಿ ಯಾಕೋ ಇಲ್ಲ ಅದು. ಆಮೇಲೆ ಹೀಗೆ ವೆಂಕಟೇಶ್ ಕೇತ್ಕರ್ ಅಂತ 20ನೇ ಶತಮಾನದಲ್ಲಿ ಮಹಾರಾಷ್ಟ್ರೀಯನ್ ಆಸ್ಟ್ರಾನಮರ್ ಇದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಗ್ರಹಗಣಿತಂ ಅಂತ ಒಂದು, ಕೇತಕೀಯ ಗ್ರಹಗಣಿತಂ, ಆಮೇಲೆ ಜ್ಯೋತಿರ್ಗಣಿತಂ ಎಂಬುದಾಗಿ 2 ಸಂಸ್ಕೃತ ಕೃತಿಗಳನ್ನ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗ ಆಧುನಿಕ ಸಿದ್ಧಾಂತವನ್ನ, ದೃಕ್ ಸಿದ್ಧಾಂತ ಅಂತ ಯಾವ್ದು ನಾವು ಕರಿತಿದೀವಲ್ಲ, ಆ ದೃಕ್ ಸಿದ್ಧಾಂತವನ್ನ ಸಂಸ್ಕೃತದಲ್ಲಿ ನಮ್ಮ ಸಿದ್ಧಾಂತಗಳ ಚೌಕಟ್ಟಿನಲ್ಲೇ ಪಂಚಾಂಗಕರ್ತರಿಗೆ ಅರ್ಥವಾಗೋ ಶೈಲಿಯಲ್ಲಿ ಬರೆದುಬಿಟ್ಟು ಇದು ಪ್ರಕಟಣೆ ಮಾಡಿದ್ರು. ಈಗಲೂ ಕೂಡ ಆ ಗ್ರಹಗಣಿತಂ ಅಂದ್ರೆ ಆ ದೃಕ್ ಸಿದ್ಧಾಂತ ಕೃತಿಯ ಮೇಲೆ ಆಧಾರವಾಗಿಟ್ಕೊಂಡು ಅನೇಕ ಜನ ಪಂಚಾಂಗಗಳನ್ನ ರಚಿಸುತ್ತಿದ್ದಾರೆ. ಅದಕ್ಕೆ ವೈಜಯಂತಿ ಪಂಚಾಂಗ ಅಂತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ಒಬ್ಬರು ಆ ವೈಜಯಂತಿ ಪಂಚಾಂಗ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಿ ಹಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಧಾರವಾಡ, ಬೆಳಗಾವಿ ಡಿಸ್ಟ್ರಿಕ್ಟ್ಗಳಲ್ಲಿ ಇದು ಬಳಕೆಯಲ್ಲಿದೆ. ಯಾವುದು ಈ ಕೇತ್ಕರ್ ಲೆಕ್ಕಾಚಾರಗಳು. ಈಗ ಇನ್ನೂ ಇದನ್ನ ಹೇಳ್ತಾ ಹೋಗ್ಬೋದು. ನಾನು ಮಾಡ್ಕೊಂಬಲ್ಲ ಅಥವಾ ಸ್ವಲ್ಪ ನಥಿಂಗ್. ಅಸ್ಟ್ರಾನಮಿಗೆ ಏನೋ ಮಾಡಿದ ಪರಿಚಯ ಇಲ್ಲ ನಮಗೆ. ರಾಮಾನುಜನ್ ಬಗ್ಗೆ ನೀವು ಕೇಳ್ತಿರೋದಲ್ವಾ. ರಾಮಾನುಜನ್ ಮ್ಯಾಥಮೆಟಿಕ್ಸ್ ಮಾತ್ರ ಮಾಡಿದ್ದು. ಬಟ್ 24 hours ಏನ್ ಸರ್, ಪ್ಯೂರ್ ಮ್ಯಾಥಮೆಟಿಕ್ಸ್. ಅದೇ ನಂಬರ್ ಥಿಯರಿ, ಆಮೇಲೆ ಕಾಂಪ್ಲೆಕ್ಸ್ ಅನಾಲಿಸಿಸ್, ಎಲಿಪ್ಟಿಕ್ ಫಂಕ್ಷನ್ಸ್ ಅಂತಿದೆ. ಅವನ ಆಯ್ಕೆ ಮಾಡಿಕೊಂಡಂತ ಕ್ಷೇತ್ರ ಅದು. ಅವನ ಕಾಲದಲ್ಲಿ ಬಹಳ ಪರಿಶುದ್ಧವಾದ ಗಣಿತ ಆಗಿತ್ತದು. ಬಟ್ ಈಗ ಅವುಗಳಿಗೂ ಕೂಡ ಅಪ್ಲಿಕೇಶನ್ಸ್ ಪಾಶ್ಚಾತ್ಯರು, ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಪಾಪ ಅವನದೆಲ್ಲ ಮನಗಂಡಿರಲಿಲ್ಲ. 24 ಗಂಟೆನೂ ತಪಸ್ಸು ಮಾಡಿದಾಗೆ ಗಣಿತವನ್ನು ಬೆಳೆಸಿದ. 20ನೇ ಶತಮಾನದ ಶ್ರೇಷ್ಠ ಗಣಿತಜ್ಞ ಎಂಬುದಾಗಿ ಪಾಶ್ಚಾತ್ಯರು ಕೂಡ
ಅಂದ್ರೆ ಪಾಶ್ಚಾತ್ಯಕ್ಕೆ ನಾವು ಯಾಕೆ ಅಷ್ಟೊಂದ್ಸಲ ಹೇಳ್ತೀವಿ ಅಂದ್ರೆ ನಾವು ನಮ್ಮ ಜನರನ್ನ ಹೊಗಳ್ಕೊಳ್ಳೋದು ನ್ಯಾಚುರಲ್. ಆದ್ರೆ ಪ್ರಪಂಚದ ಇತಿಹಾಸದಲ್ಲಿ ಅವರಿಗೆ ಮನ್ನಣೆ ಇರೋದು ಅದು ಒಂದು ಶ್ರೇಷ್ಠವಾದ್ದು. ಅದನ್ನು 20ನೇ ಶತಮಾನದ ಶ್ರೇಷ್ಠ ಗಣಿತಜ್ಞ ಎಂಬುದಾಗಿ ಇವರ ರಾಮಾನುಜನನ್ನ ಪರಿಗಣಿಸ್ತಾರೆ. ಈಗಲೂ ಕೂಡ ಡಿಸೆಂಬರ್ 22ನೇ ತಾರೀಕು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವನ ಜನ್ಮೋತ್ಸವವನ್ನು ಮಾಡ್ತಾರೆ. ನಮ್ಮ ಅಧ್ಯಾಪಕರಿಗೆ ಅದರ ಬಗ್ಗೆ ಖಬರೇ ಇಲ್ಲ. ನಮ್ಮನ್ನೇ ಯಾವುದೋ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಇದ್ಬಿಟ್ಟೆ ಮ್ಯಾಥಮೆಟಿಕ್ಸ್ ಮಿಸ್ಟ್ರಿಗಳು. ಸೊ ನೆಕ್ಸ್ಟ್ ತೋರಿಸಿ ಬಂದಾಗ ಕಾಸ್ ಆಫ್ ಎಕ್ಲಿಪ್ಸಸ್, ಗ್ರಹಣಗಳ ಬಗ್ಗೆ. ಗ್ರಹಣಗಳು ಯಾಕೆ ಕಣ್ಣಿಗೆ ಗೋಚರವಾಗೋದು, ಆಮೇಲೆ ಅದೊಂದು ಮುಖ್ಯವಾದ ಕಾಲ ನಮ್ಮ ಧಾರ್ಮಿಕ ಕಾರ್ಯಗಳಿಗೆ, ತರ್ಪಣ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ, ಉಪವಾಸ ಮಾಡೋದಕ್ಕೆ ಇತ್ಯಾದಿ ಆ ಪರ್ವಕಾಲಗಳವೆಲ್ಲ ಕೆಲವು. ಆ ಗ್ರಹಣಗಳ ಬಗ್ಗೆ ಬಹಳ ಅಧ್ಯಯನ ನಮ್ಮ ಹಿಂದಿನವರು ಮಾಡಿದ್ದಾರೆ, ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಏನೇನೋ ಜನಸಾಮಾನ್ಯರಲ್ಲಿರೋ ನಂಬಿಕೆಗಳಿದೆಯಲ್ಲ, ರಾಹು ಅಥವಾ ಕೇತು ಅನ್ನೊಬ್ಬ ರಾಕ್ಷಸ ಸೂರ್ಯನನ್ನು ಚಂದ್ರನನ್ನು ನುಂಗ್ತಾನೆ, ಇದೆಲ್ಲ ನಿಜ ಅಲ್ಲ. ವೈಜ್ಞಾನಿಕವಾಗಿ ರಾಹು ಮತ್ತು ಕೇತು ಅಂದ್ರೆ ಏನು? ಅವು ಎರಡು ಬಿಂದುಗಳು. ಅಂದ್ರೆ ಸೂರ್ಯನ ಒಂದು ಕಕ್ಷೆ ಇರುತ್ತಲ್ಲ, ಆರ್ಬಿಟ್, ನಮ್ಮ ಭೂಮಿಯ ಸುತ್ತಲೂ ಸೂರ್ಯ ಸುತ್ತಾನೆ ಅಂತ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಯಾವ ಆರ್ಬಿಟ್ ಇರುತ್ತಲ್ಲ, ಅದಕ್ಕೆ ಎಕ್ಲಿಪ್ಟಿಕ್ ಅಂತೀವಿ, ಕ್ರಾಂತಿ ವೃತ್ತ ಎಂಬುದಾಗಿ ಕರಿತೀವಿ. ಆ ಕ್ರಾಂತಿ ವೃತ್ತ ಅಥವಾ ಎಕ್ಲಿಪ್ಟಿಕ್ ಮತ್ತೆ ಚಂದ್ರನ ಕಕ್ಷೆ ಅವೆರಡೂ ಕೂಡ ಸಂಧಿಸುವ ಎರಡು ಬಿಂದುಗಳು, ಇಂಟರ್ಸೆಕ್ಷನ್ ಆಫ್ ದೋಸ್ ಟು ಆರ್ಬಿಟ್ಸ್. ಅದನ್ನ ರಾಹು ಕೇತು ಅಂತ ನಮ್ಮಲ್ಲಿ ಕರಿತೀವಿ. ಪಾತ ಆಕ್ಚುಲಿ ಹಿಂದಿನ ನಮ್ಮ ಸಿದ್ಧಾಂತಿಗಳು ರಾಹು ಪದ ಬಳಸಲೇ ಇಲ್ಲ, ಕೇತುನಂತೂ ಬಳಸೇ ಇಲ್ಲ. ಅವರು ಪಾತಗಳು ಎಂಬುದಾಗಿ ಕರಿತಿದ್ರು. ಹಾಗೆ ಬೇರೆ ಗ್ರಹಗಳಿಗೂ ಇದೆ. ಇವಾಗ ನೀವು ಕುಜ ತಗೊಂಡ್ರೆ, ಕುಜನ ಕಕ್ಷೆ ಈ ಕ್ರಾಂತಿ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಸಂಧಿಸುತ್ತೆ. ಅವುಗಳನ್ನ ಕುಜನ ಪಾತಗಳು ಎಂಬುದಾಗಿ ಕರಿತೀವಿ. ಸೊ ಗ್ರಹ ಯೋಗಗಳನ್ನು ನಾವು ಲೆಕ್ಕಾಚಾರ ಹಾಕಬೇಕಾದ್ರೆ ಆ ಗ್ರಹಗಳ ಪಾತಗಳನ್ನು ಪರಿಗಣಿಸಬೇಕಾಗುತ್ತೆ. ಹಾಗೆ ಸೂರ್ಯಗ್ರಹಣ, ಚಂದ್ರಗ್ರಹಣಗಳಲ್ಲಿ ಈ ರಾಹುಕೇತು ಬಿಂದುಗಳನ್ನು ಕೂಡ ನಾವು ಬಳಸಬೇಕಾಗತ್ತೆ. ಆ ಲೆಕ್ಕಾಚಾರಗಳನ್ನು ಸ್ಪಷ್ಟವಾಗಿ ನಮ್ಮ ಸಿದ್ಧಾಂತ ಕೃತಿಗಳಲ್ಲಿ, ಕರ್ಣಗ್ರಂಥಗಳಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸಂತೋಷ ಪಡೋ ವಿಷಯ ಏನು ಅಂದ್ರೆ, ಈಗಲೂ ಕೂಡ ಗ್ರಹಣಗಳ ಲೆಕ್ಕಾಚಾರ ಮತ್ತೆ ನಮ್ಮ ಸಿದ್ಧಾಂತಗಳ ಪ್ರಕಾರ ಮಾಡಿದ್ರೆ ಒಂದು 5-10 ನಿಮಿಷಗಳು ವ್ಯತ್ಯಾಸ ಬರ್ಬೋದು, ಹೆಚ್ಚು ಕಡಿಮೆ ಕರೆಕ್ಟ್ ಆಗೇ ಬರ್ತಾ ಇದೆ. ಅದ ಕಾರಣ ಏನು ಅಂತ ಕೇಳಬಹುದು. ಅವರಿಗೆ ಈ ಕೆಪ್ಲರ್ಸ್ ಲಾಸ್ ಅಂತ ನಾವು ಯಾವ್ದು ಕರಿತೀವಲ್ಲ, ಪರಿಚಯ ಇರಲಿಲ್ಲ. ಅಂದ್ರೆ ಯಾರಿಗೂ ಇರಲಿಲ್ಲ, ಪಾಶ್ಚಾತ್ಯರಲ್ಲೂ ಇರಲಿಲ್ಲ, ನಮ್ಮಲ್ಲೂ ಇರಲಿಲ್ಲ. ಈಗ ನಮ್ಗೆ ಗೊತ್ತು, ಒಂದು ಗ್ರಹ ಸೂರ್ಯನ ಸುತ್ತಲೂ ದೀರ್ಘವೃತ್ತದಲ್ಲಿ, ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಚಲನೆ ಆಗತ್ತೆ ಅಂತ ಈಗ ಗೊತ್ತು. ಆಗ ಅವ್ರಿಗೆ ಗೊತ್ತಿರಲಿಲ್ಲ, ಅದು ಕೆಪ್ಲರೇ ಕಂಡುಹಿಡಿದಿತ್ತು. ಆದ್ರೆ ನಮ್ಮಲ್ಲಿ ಯಾವ ಒಂದು ಗ್ರಹ ಚಲನೆಗೆ ಕಕ್ಷೆಗಳನ್ನು ಕೊಟ್ರಲ್ಲ, ಅವರು ನಮ್ಮಲ್ಲಿ ಲಘು ಏನದು ಮಂದವೃತ್ತ, ಶೀಘ್ರವೃತ್ತ ಎಂಬುದಾಗಿ ಚಕ್ರಗಳನ್ನೆಲ್ಲ ಬಳಸ್ಕೊಂಡ್ರು. ಅದನ್ನ ಪಾಶ್ಚಾತ್ಯರಲ್ಲಿ ಎಪಿಸೈಕ್ಲಿಕ್ ಥಿಯರಿ ಎಂಬುದಾಗಿ ಕರೀತಾರೆ. ಆದರೆ ಅವ್ರ ಎಪಿಸೈಕ್ಲಿಕ್ ಥಿಯರಿಗೂ ನಮ್ಮ ಸಿದ್ಧಾಂತಕ್ಕೂ ವ್ಯತ್ಯಾಸಗಳಿದೆ. ನಮ್ಮಲ್ಲಿ ಜಾಸ್ತಿ ನಾನು ವಿವರಗಳು ಹೇಳಕ್ ಹೋಗಲ್ಲ. ಯಾವ ರೀತಿ ಅವ್ರು ಬಳಸ್ಕೊಂಡ್ರು ಅಂದ್ರೆ, ಯಾವುದೋ ಆ ಲಘು ಇದು ಮಂದವೃತ್ತ ಮತ್ತು ಶೀಘ್ರವೃತ್ತಗಳಂತ ಬಳಸ್ಕೊಂಡ್ರು ಅಂದ್ರೆ, ಅವು ದೇ ಅಪ್ರಾಕ್ಸಿಮೇಟ್ ಅನ್ ಎಲಿಪ್ಟಿಕಲ್ ಆರ್ಬಿಟ್. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಅಂಡ್ ಇಂಡಿಯನ್ ಆಸ್ಟ್ರಾನಮರ್ಸ್. ಅದೇ ಟಾಲಮಿ, ಕಾಪರ್ನಿಕಸ್ ಅನ್ನು ನಾವು ಸುಮ್ಮನೆ ಹೊಗಳ್ತೀವಿ. ಕಾಪರ್ನಿಕಸ್ ಸೂರ್ಯ ಕೇಂದ್ರವಾದವನ್ನು ಕೊಟ್ಟ. ಹಿ ಈಸ್ ದಿ ಫೌಂಡರ್ ಆಫ್ ದಿ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂಡ್ ಇಟ್ ವಾಸ್ ಅ ಗ್ರೇಟ್ ರೆವಲ್ಯೂಷನ್ ಆರ್ ಬ್ರೇಕ್ ಥ್ರೂ ಇನ್ ಫಿಸಿಕಲ್ ಸೈನ್ಸಸ್ ಎಂಬುದಾಗೆಲ್ಲ ಹೊಗಳ್ತೀವಿ. ಆ ಭಾಗ ನಿಜ. ಆದರೆ ಲೆಕ್ಕಾಚಾರಗಳ ದೃಷ್ಟಿಯಿಂದ ಹೇಳಿದ್ರೆ ಕಾಪರ್ನಿಕಸ್ ಸಿದ್ಧಾಂತ ಇದೆಯಲ್ಲ, ಅದರಿಂದ ನಿಮ್ಮ ಗ್ರಹಣಗಳು ಆಮೇಲೆ ಗ್ರಹಗತಿಗಳು ಯಾವುದು ಸರಿ ಬರಲ್ಲ. ಯಾಕೆಂದ್ರೆ ನಾನು ನನ್ನ ಶಿಷ್ಯರು ಅಧ್ಯಯನ ಮಾಡ್ತಾ ಇದ್ದೀವಿ. ಕಾಪರ್ನಿಕಸ್ ಮೆಥಡ್ ಕಂಪ್ಯೂಟರೈಸ್ ಮಾಡಿದ್ದೀವಿ, ನಮ್ಮ ಭಾರತೀಯ ವಿಧಾನಗಳನ್ನು ಮಾಡಿದ್ದೀವಿ, ಆಧುನಿಕ ವಿಧಾನವನ್ನು ಮಾಡಿದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಅಂಡ್ ಕಾಪರ್ನಿಕಸ್ ಮೆಥಡ್ ಈಸ್ ಹೋಪ್ಲೆಸ್ಲಿ ಬ್ಯಾಡ್. ಅಂದ್ರೆ ಇನ್ ಗಿವಿಂಗ್ ರಿಸಲ್ಟ್ಸ್, ಯಾವುದು ಎಕ್ಲಿಪ್ಸಸ್, ಗ್ರಹಗತಿಗಳು, ಗ್ರಹದ ಸ್ಥಾನ ಇತ್ಯಾದಿಗಳು ಕಾಪರ್ನಿಕಸ್ ವಿಧಾನದಿಂದ ಬರಲ್ಲ. ಆದ್ರೆ ಅವನ ಸಿದ್ಧಾಂತ ಇದೆಯಲ್ಲ, ಹಿಲಿಯೋಸೆಂಟ್ರಿಕ್ ಮಾಡೆಲ್, ವೈಜ್ಞಾನಿಕವಾಗಿ ಕರೆಕ್ಟು. ಆದ್ರೆ ಅವನು ದೀರ್ಘವೃತ್ತಗಳಲ್ಲಿ ಚಲನೆ ಮಾಡ್ತಾವೆ ಅನ್ನೋದು ಹೊಳಿಲಿಲ್ಲ ಅವನಿಗೆ. ವೃತ್ತದಲ್ಲೇ ತಗೊಂಡ ಅವನು, ಆದ್ರಿಂದ ತಪ್ಪು ಬರ್ತಾ ಇದೆ. ಅವನ ಮ್ಯಾಥಮೆಟಿಕ್ಸು ಕೂಡ ತಪ್ಪಾಗಿದೆ. ಅವನು ಸರಿಯಾದ ಕೆಪ್ಲರ್ ಏನಾದರೂ, ಕೆಪ್ಲರ್ ಕಾಲದಿಂದ ನಮ್ಗೆ ಸರಿಯಾಗಿ ಬರ್ತಾ ಇದೆ. ಅದು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೇ. ಆಮೇಲೆ ಇದು ಗ್ರಹಣಗಳ ವಿಷಯದಲ್ಲಿ ವರಾಮೀರ, ಆಮೇಲೆ ಸರ್ ಹೌದು, ನಮ್ಮ ಪ್ರಕಾರ ವೈಜ್ಞಾನಿಕವಾಗಿ ಎಲ್ಲ ಇದೊಂದು ಆ ವಿಚಾರ ನಾನು ಹಿಂದೆ ಕೂಡ ಕೇಳಿದ್ದಾರೆ. ಆಯ್ತು, ಅದು ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಯಾವ್ದು ನಾವು ಹೇಳ್ತೀವಲ್ಲ, ನಮ್ಮ ದೇಶದಲ್ಲೂ ಕೂಡ ಪ್ರಾಚೀನ ಸಿದ್ಧಾಂತಗಳಲ್ಲಿ, ಈವನ್ ಕೇರಳದ ಸಿದ್ಧಾಂತಗಳಲ್ಲಿಯೂ ಕೂಡ ಭೂಕೇಂದ್ರ ಸಿದ್ಧಾಂತವನ್ನೇ ಬಳಸ್ಕೊಂಡಿದ್ದಾರೆ. ಅಂದ್ರೆ ಭೂಮಿ ಸ್ಥಿರವಾಗಿರುತ್ತೆ, ಸೂರ್ಯಾದಿ ಗ್ರಹಗಳು ಚಲನೆ ಇಟ್ಕೊಂಡಿದ್ದಾವೆ ಅಂತ. ಆದ್ರೆ ಮೊಟ್ಟ ಮೊದಲಿಗೆ ಈ ಕೇರಳದ ನೀಲಕಂಠ ಸೋಮಯಾಜಿ
ಕ್ರಿಸ್ತಶಕ 1500ರಲ್ಲಿದ್ದ ತಂತ್ರ ಸಂಗ್ರಹ ಅನ್ನೋ ಕೃತಿಯನ್ನ ರಚಿಸಿದ್ದಾನಂತ. ವಂಡರ್ಫುಲ್ ಟೆಕ್ಸ್ಟ್. ಈಚೆಗೆ ಅದು ಇಂಗ್ಲಿಷ್ಗೆ ಅನುವಾದ ಆಗಿದೆ. ನನ್ನ ಮಿತ್ರರೇ ಅನುವಾದ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅಲ್ಲಿ ಆತ ಮೊಟ್ಟ ಮೊದಲಿಗೆ ಏನ್ ಹೇಳ್ತಾನೆ ಅಂದ್ರೆ, ಅವನ ಪ್ರಕಾರ, ದಯವಿಟ್ಟು ಗಮನಿಸಿ ಇದನ್ನ, ಮತ್ತೆ ಅವನು ಶ್ರೋತ್ರಿಯ ಬ್ರಾಹ್ಮಣ ಸೋಮಯಾಜಿ, ಆತ ಏನ್ ಹೇಳ್ತಾನೆ ಅಂದ್ರೆ, ಗ್ರಹಗಳು ಅಂದ್ರೆ ನಮ್ಮ ಭೂಮಿ ಬಿಟ್ಟು ಮಿಕ್ಕ ಗ್ರಹಗಳು ಸೂರ್ಯನ ಸುತ್ತಲೂ ತಿರುಗ್ತಾವೆ. ಅಂಡ್ ಸೂರ್ಯನೇ ವಿತ್ ಇಸ್ ಫ್ಯಾಮಿಲಿ ಆಫ್ ಪ್ಲಾನೆಟ್ಸ್ ನಮ್ಮ ಭೂಮಿ ಸುತ್ತಲೂ ತಿರುಗತ್ತೆ ಎಂಬುದಾಗಿ ಒಂದು ಮಾಡೆಲ್ ಕೊಟ್ಟ. ಇದು ಕಾಪರ್ನಿಕಸ್ ಮಾಡೆಲ್ಗಿಂತ ಬೇರೆ ಇದೆ. ಹಿಂದೆ ನಮ್ಮ ಜಿಯೋಸೆಂಟ್ರಿಕ್ ಮಾಡೆಲ್ ಇತ್ತಲ್ಲ, ಅಂದ್ರೆ ಎಲ್ಲಾ ಗ್ರಹಗಳು ಭೂಮಿ ಸುತ್ತಲೂ ತಿರುಗ್ತಾವೆ, ಸೂರ್ಯ ಚಂದ್ರರು ಕೂಡ ಸೇರಿದಂತೆ ಅನ್ನೋದು. ಅದು ಹಿಂದಿನ ನಮ್ಮ ಪಾಶ್ಚಾತ್ಯರಲ್ಲೂ ಅದೇ ವಾದ ಇತ್ತು, ನಮ್ಮಲ್ಲೂ ಕೂಡ ಅದೇ ಮಾಡೆಲ್ ಇತ್ತು. ಆದ್ರೆ ನೀಲಕಂಠ ಸೋಮಯಾಜಿ ಮೊಟ್ಟ ಮೊದಲಿಗೆ ನಮ್ಗೆ ಏನ್ ಹೇಳ್ತಾನೆ ಅಂದ್ರೆ, ಸೂರ್ಯನ ಸುತ್ತಲೂ ಗ್ರಹಗಳ ಸುತ್ತಾವೆ, ಆಮೇಲೆ ಸೂರ್ಯ ಹಿಮ್ಸೆಲ್ಫ್ ವಿತ್ ದಿ ಫ್ಯಾಮಿಲಿ ಆಫ್ ಹಿಸ್ ಪ್ಲಾನೆಟ್ಸ್ ಎಕ್ಸೆಪ್ಟ್ ದಿ ಅರ್ತ್ ಭೂಮಿ ಸುತ್ತಲೂ ತಿರುಗ್ತಾನೆ ಎಂಬುದಾಗಿ ಆ ಒಂದೊಂದು ಮಾಡೆಲ್ ಕೊಟ್ಟ. ಇನ್ಫ್ಯಾಕ್ಟ್ ದಟ್ ವರ್ಕ್ಸ್ ಬೆಟರ್ ದ್ಯಾನ್ ವಾಟ್ ಸೂರ್ಯ ಸಿದ್ಧಾಂತ ಅಂಡ್ ಅದರ್ ಅರ್ಲಿಯರ್ ಟೆಕ್ಸ್ಟ್ ವರ್ ಗಿವಿಂಗ್ ಅಸ್ ರಿಸಲ್ಟ್ಸ್. ಆದ್ರೆ ಇದೇ ಮಾಡೆಲ್ ಅನ್ನ ಇವನ್ ಪಾಪ ಪಾಶ್ಚಾತ್ಯರಿಂದ ಏನೋ ನಾಲೆಡ್ಜ್ ಅಲ್ಲಿ ಬಂದಿಲ್ಲ ನಮ್ಮ ದೇಶಕ್ಕಾಗಿನ ಕಾಲದಲ್ಲಿ. ಆದ್ರೆ ಪಾಶ್ಚಾತ್ಯರಲ್ಲಿ ಇವನು ನೀಲಕಂಠ ಸೋಮಯಾಜಿ ಆದ್ಮೇಲೆ ಟೈಕೋ ಬ್ರಾಹೆ ಅಂತ ಬಂದ, ಕೆಪ್ಲರ್ ಗುರು, ಕೆಪ್ಲರ್ ಖಗೋಳಜ್ಞನ ಗುರು ಮತ್ತು ಬಾಸ್ ಮಾಸ್ಟರ್ ಆಗಿದ್ದವನು ಟೈಕೋ ಬ್ರಾಹೆ, ಡ್ಯಾನಿಶ್ ಅಸ್ಟ್ರಾನಮರ್. ಅವನು ಕೂಡ ಅದೇ ಮಾಡೆಲ್ ಅನ್ನ ಮಂಡನೆ ಮಾಡಿದ. ಆಲ್ ಪ್ಲಾನೆಟ್ಸ್ ಗೋ ರೌಂಡ್ ದಿ ಸನ್ ಅಂಡ್ ಸನ್ ಹಿಮ್ಸೆಲ್ಫ್ ಗೋಸ್ ರೌಂಡ್ ದಿ ಅರ್ತ್ ಅಂತ. ಇದೇ ಮಾಡೆಲ್, ಅದನ್ನು ಟೈಕೋ ಮಾಡೆಲ್ ಅಂತೀವಿ. ಅವನು ಕಾಪರ್ನಿಕಸ್ ವಾದವನ್ನು ಒಪ್ಪಲಿಲ್ಲ. ಟೈಕೋ ಬ್ರಾಹೆ ಕಾಪರ್ನಿಕಸ್ ಆದ್ಮೇಲೆ ಬಂದವನು. ಕಾಪರ್ನಿಕಸ್ ಸೂರ್ಯ ಕೇಂದ್ರವಾದ ಯಾವುದಿದೆಯಲ್ಲ ಅದನ್ನು ಒಪ್ಪಲಿಲ್ಲ. ಯಾಕೆಂದ್ರೆ ಆತನ ಲೆಕ್ಕಾಚಾರಗಳೆಲ್ಲ ತಪ್ಪಾಗ್ತಾ ಇತ್ತು ಕಾಪರ್ನಿಕಸ್. ಆ ಟೈಕೋ ಬ್ರಾಹೆ ವಾಸ್ ಎ ವೆರಿ ಗುಡ್ ಅಬ್ಸರ್ವೇಷನಲ್ ಅಸ್ಟ್ರಾನಮರ್. ಅವನು ಒಪ್ಕೊಳ್ಳಿಲ್ಲ. ಮತ್ತೆ ಇವನ ಒಂದು ಸಿದ್ಧಾಂತವನ್ನ ಮಂಡಿಸಿದ. ಬಹಳ ಮಟ್ಟಿಗೆ ಇಟ್ ವಾಸ್ ಅನ್ ಇಂಪ್ರೂವ್ಮೆಂಟ್. ಟೈಕೋ ಬ್ರಾಹೆ ಮಾಡೆಲ್ ಯಾವುದಿದೆಯಲ್ಲ, ಇಟ್ ವಾಸ್ ಅನ್ ಇಂಪ್ರೂವ್ಮೆಂಟ್ ಓವರ್ ಕಾಪರ್ನಿಕನ್ ಕ್ಯಾಲ್ಕುಲೇಷನ್ಸ್ ಅಂಡ್ ಟಾಲಮಿ ಬಹಳ ಹಿಂದಿದ್ದವನು. ನಮ್ಮ ದೇಶದಲ್ಲೂ ಕೂಡ ನೀಲಕಂಠ ಸೋಮಯಾಜಿ ಅದೇ ರೀತಿ ಮಾಡೆಲ್ ಅನ್ನ ಟೈಕೋ ಬ್ರಾಹೆಕ್ಕಿಂತ ಮೊದಲು ಕೆಲವು ವರ್ಷಗಳ ಹಿಂದೆ, ಆಮೇಲೆ ಕಾಪರ್ನಿಕಸ್ಗಿಂತ ಹಿಂದೆ, ದಟ್ ಇಸ್ ಇಂಪಾರ್ಟೆಂಟ್, ಕಾಪರ್ನಿಕಸ್ಗಿಂತ ಹಿಂದೆ ಕೆಲವು ವರ್ಷಗಳ ಹಿಂದೆ ನೀಲಕಂಠ ಸೋಮಯಾಜಿ ಈ ಮಾಡೆಲ್ ಕೊಟ್ಟ. ಅದನ್ನು ನಾವು ಕ್ವಾಸಿ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಎಂಬುದಾಗಿ ಕರಿತೀವಿ. ಅದನ್ನೇ ಮುಂದೆ ಟೈಕೋ ಬ್ರಾಹೆ, ಅವನಿಗೇನು ಗೊತ್ತಿಲ್ಲ ಸೋಮಯಾಜಿ ಕೊಟ್ಟಿದ್ದು, ಅವನು ಇಂಡಿಪೆಂಡೆಂಟ್ ಆಗಿ ಕೊಟ್ಕೊಂಡ. ಆಮೇಲೆ ಕೆಪ್ಲರ್ ಬಂದ ಮೇಲೆ ಇವೆಲ್ಲ ಬದಲಾವಣೆಗಳಾಯಿತು. ಕ್ಯಾಲ್ಕುಲೇಷನ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ಸಿಂಪ್ಲಿಫೈ ಆಯಿತು. ಈಗಿನ ವೈಜ್ಞಾನಿಕ ನಂಬಿಕೆ ಪ್ರಕಾರ ಭೂಮಿ ಚಲಿಸುತ್ತೆ ಬೇರೆ ಗ್ರಹಗಳಂತೆಯೇ ಸೂರ್ಯನ ಸುತ್ತಲೂ. ಆಮೇಲೆ ಸೂರ್ಯನೂ ಏನು ಮಹಾ ಸ್ಟೇಷನರಿ ಅಲ್ಲ. ಸೂರ್ಯ ಒಂದು ನಕ್ಷತ್ರ, ಅದೇ ರೀತಿ ಬೇಕಾದಷ್ಟು ನಕ್ಷತ್ರಗಳಿವೆ. ಅವುಗಳ ಸುತ್ತಲೂ ಅವುಗಳ ಗ್ರಹಗಳು ತಿರುಗ್ತಾ ಇರ್ತವೆ. ಅಂಡ್ ಈ ನಕ್ಷತ್ರಗಳಿಗೆ ಪ್ರಾಪರ್ ಮೋಷನ್ ಅಂತ ಕರೀತಾರೆ. ಅದು ಬಹಳ ಕಡಿಮೆ, ಅಂದ್ರೆ ಒಂದು ವರ್ಷದಲ್ಲಿ ಕೆಲವು ಸೆಕೆಂಡ್ಗಳಿರ್ಬೋದು ಆಂಗಲ್, ಅಥವಾ 100 ವರ್ಷಗಳಿಗೆ 1-2 ಮಿನಿಟ್ಗಳಿರ್ಬೋದು. ಆ ಪ್ರಾಪರ್ ಮೋಷನ್, ಬಟ್ ಸಾವಿರಾರು ವರ್ಷಗಳಿಂದ ನಾವು ಲೆಕ್ಕ ಹಾಕಬೇಕಾದ್ರೆ ಆ ಪ್ರಾಪರ್ ಮೋಷನ್ ಆಫ್ ನಕ್ಷತ್ರಾಸ್ ಅದು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗಿನ ಒಂದು ವೈಜ್ಞಾನಿಕ ಸಿದ್ಧಾಂತ. ಮುಂದೆ ಇನ್ನೂ ಇಂಪ್ರೂವ್ ಆಗ್ಬೋದು, ಬೇರೆ ವಾದಗಳು ಬರ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ಲ. ನೀವು ಅದು ಸರಿನಾ ಇದು ಸರಿನಾ ಕೇಳಿದ್ರಲ್ಲ. ಈಗಿನ ವಿಜ್ಞಾನದ ಪ್ರಕಾರ ಭೂಮಿ ಕೂಡ ಒಂದು ಗ್ರಹ, ಬೇರೆ ಗ್ರಹಗಳಾಗಿ ಸೂರ್ಯನ ಸುತ್ತಲೂ ತಿರುಗ್ತವೆ. ಆಮೇಲೆ ಸೂರ್ಯನೇ ವರ್ಷಕ್ಕೆ ಸಣ್ಣ ಒಂದು ಗತಿಯಲ್ಲಿ ಚಲನೆ ಇದೆ. ಅದು ನಮ್ಮ ತಿಥಿ ನಕ್ಷತ್ರಗಳಿಗೆ ಮತ್ತೆ ಹೆಚ್ಚು ಬದಲಾವಣೆಯನ್ನು ಮಾಡಲ್ಲ. ಇದು ಇಲ್ಲಿಗೆ ನಿಲ್ಲಿಸ್ತೀನಿ, ಇನ್ನೂ ಹೇಳ್ತಾ ಹೋಗ್ಬೋದು ಸರ್. ಶಾಸ್ತ್ರಗಳಲ್ಲಿ ಇಲ್ಲ ಅಂತ. ಅದೇ ಹಿಂದೆ ಗುರುರಾಜಾಚಾರ್ಯನವರು ನನಗೆ ಅದೇ ಪ್ರಶ್ನೆ ಕೇಳಿದ್ರು. ನಾನು ಏನು ಹೇಳಕ್ಕಾಗುತ್ತೆ, ಟ್ರೆಡಿಷನ್ ಫಾಲೋ ಮಾಡೋರು ಮಾಡ್ಕೊಂಡಿರ್ಲಿ. ಇನ್ನೇನಾದರೂ ಪ್ರಶ್ನೆಗಳಿದೆ? ಆಮೇಲೆ ಪಂಚಾಂಗಕ್ಕೆ ಪರಿಷ್ಕರಣೆ ಬಗ್ಗೆ ಸರ್. ಹೌದು. ಆಧಾರ ಅಂದ್ರೆ ಅವರು ಇದು ಆಧಾರ ಅಂತ ಸ್ಪಷ್ಟವಾಗಿ ಆ ರೀತಿ ಅವ್ರು ಹೇಳಿಲ್ಲದೆ ಇರ್ಬೋದು. ಆದ್ರೆ ಇವಾಗ ಯಾಕೆಂದ್ರೆ ಅನೇಕ ಜನಕ್ಕೆ ಜ್ಯೋತಿಷ ಪರಿಚಯ ಇರ್ಬೋದು. ಈಗ ಅಶ್ವಿನಿ ನಕ್ಷತ್ರ ಅಥವಾ ಭರಣಿ ನಕ್ಷತ್ರ, ಒಂದು ಮಗು ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಇಟ್ಕೊಳ್ಳಿ. ಆ ಒಂದೊಂದು ನಕ್ಷತ್ರಕ್ಕೂ ಕೋನಾವಧಿಯನ್ನು ಕೊಟ್ಟಿದ್ದಾರೆ, ಬಳಸ್ಕೊಳ್ತೀವಿ ಲೆಕ್ಕಾಚಾರಗಳಲ್ಲಿ. ಇವಾಗ ಮೇಷಾದಿಯಿಂದ 0 ಡಿಗ್ರಿ ಅಂತ ಇಟ್ಕೊಂಡ್ರೆ 13 ಡಿಗ್ರಿ 20 ಮಿನಿಟ್ಸ್ ತನಕ, ಅಂದ್ರೆ 13 1/3 ಡಿಗ್ರಿ ತನಕ ಅಶ್ವಿನಿ ನಕ್ಷತ್ರ. ಆಮೇಲೆ ಅಲ್ಲಿಂದ 13 ಡಿಗ್ರಿ 20 ಮಿನಿಟ್ಸ್ ವೃಷಭ. ಹೀಗೆ 360 ಡಿಗ್ರಿ ಡಿವೈಡೆಡ್ ಬೈ 27 ಮಾಡಿದ್ರೆ 13 ಡಿಗ್ರಿ 1/3 ಅಷ್ಟು ಬರುತ್ತೆ.
ಅಂದಮೇಲೆ ಆ ಒಂದು ಕೋನಾವಧಿಯಲ್ಲಿ ನಾವು ಆಕಾಶ ನೋಡಿದ್ರೆ ಬೇಕಾದಷ್ಟು ನಕ್ಷತ್ರಗಳಿದೆ ಆಗಲೂ ಕೂಡ, ಅಂದ್ರೆ ಟೆಲಿಸ್ಕೋಪ್ ಇಲ್ಲದೇನೆ ಅನೇಕ ನಕ್ಷತ್ರ. ಆದರೆ ಒಂದೊಂದು ನಕ್ಷತ್ರವನ್ನು ಕೂಡ ಪರಿಗಣನೆ ಮಾಡಿದ್ದಾರೆ ಅವರು. ಅದನ್ನ ಯೋಗತಾರ ಎಂಬುದಾಗಿ ಕರೆದಿದ್ದಾರೆ. ಅಂದ್ರೆ ಇವಾಗ ಚಂದ್ರ ಎಲ್ಲಿದ್ದಾನೆ, ಕುಜ ಎಲ್ಲಿದ್ದಾನೆ ಅನ್ಬೇಕಾದ್ರೆ ನಕ್ಷತ್ರಗಳ ಮೂಲಕ ಅವರು ವ್ಯಾಲ್ಯೂಸ್ ಕೊಡ್ತಾ ಇದ್ರು. ಅಲ್ಲಿ ತಗೋಬೇಕಾದ್ರೆ ಅಶ್ವಿನಿ 13 ಡಿಗ್ರಿ 20 ಮಿನಿಟ್ಸ್ ಅಂತ ತಗೊಳ್ತಿರ್ಲಿಲ್ಲ. ಆಗ ಅವರು ಇದು ಯಾವುದು ಯೋಗತಾರಗಳ ವ್ಯಾಲ್ಯೂಸ್ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಅದ್ರ ಸಮೀಪದಲ್ಲಿದ್ದಾಗ ಚಂದ್ರ ಈಗ ಅಶ್ವಿನಿ ಯೋಗತಾರೆಯಲ್ಲಿ ಗೋಚರವಾಗಿದ್ದ ಕಾಣುತ್ತೆ ಅವರಿಗೆ. ಅಲ್ಲಿ ಚಂದ್ರನ ಲಾಂಜಿಟ್ಯೂಡ್ 13 ಡಿಗ್ರೀಸ್ 20 ಮಿನಿಟ್ಸ್ ಹೀಗೆ ಲೆಕ್ಕ ಇಟ್ಟು, ಸಾರಿ ಮೇಡ್ ಮಿಸ್ಟೇಕ್, ಇದು ಅಶ್ವಿನಿದು ಯೋಗತಾರ ಎಷ್ಟೋ 8 ಡಿಗ್ರಿನೋ ಏನೋ ಕೊಟ್ಟಿದ್ದಾರೆ. ಸೊ ಚಂದ್ರ ಅಲ್ಲಿ ಪಕ್ಷದಲ್ಲಿ ಚಂದ್ರನ ಲಾಂಜಿಟ್ಯೂಡ್, ಅದನ್ನ ಲಾಂಜಿಟ್ಯೂಡ್ಗೆ ಒಂದು ಸ್ಪಷ್ಟ ಪದ ಬಳಸಿಲ್ಲ ಅವರು. ಇವರು ಯಾರು ನಮ್ಮ ಗಣೇಶ್ ಇವರು ಕೇತ್ಕರ್ರು ಮತ್ತೆ ಪದಗಳನ್ನು ಬಳಸ್ಕೊಂಡಿದ್ದಾರೆ. ನಾವು ಲಾಂಜಿಟ್ಯೂಡ್ ಅಂತ ಹೇಳೋಣ ಅಥವಾ ಸ್ಫುಟ ಚಂದ್ರ ಅಂತ ಇಟ್ಕೊಳ್ಳೋಣ. ಆ ಸ್ಫುಟ ಚಂದ್ರ 8 ಡಿಗ್ರಿ. ಇನ್ಯಾವುದೋ ಭರಣಿ ಯೋಗತಾರ ಅದು 26 ಡಿಗ್ರಿ 40 ಮಿನಿಟ್ಸ್ ಇರಲ್ಲ, ಇನ್ನೇನೋ 18 ಡಿಗ್ರಿನೋ ಏನೋ ಒಂದಿರುತ್ತೆ. ಅಲ್ಲಿ ಪಕ್ಷದಲ್ಲಿ ದಟ್ಸ್ ಹೌ ದೇ ವರ್ ರೆಕಗ್ನೈಸ್. ಅಲ್ಲಲ್ಲ, ನಾವು ಯೂಸ್ ಮಾಡಿರ್ತೀವಿ ಈಗಿನ ವಿಜ್ಞಾನದ ಪ್ರಕಾರ ಸ್ಟಾರ್ ಅಂತಲೇ. ಅದಕ್ಕೆ ನಾವು ಇಂಗ್ಲಿಷಲ್ಲಿ ಹೇಳ್ತಾ ಪ್ಲಾನೆಟ್ಸ್ ಅಂತ ಕರೆಯಲ್ಲ, ಹೆವನ್ಲಿ ಬಾಡೀಸ್ ಅಂತ ಕರಿತೀವಿ. ಅದು ಹಿಂದಿನವರು ಗ್ರಹ ಅಂತ ಕರೆದಿದ್ದುಂಟು, ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ, ಗೃಹಣಾತಿ ಇತಿ ಗ್ರಹ ಅಂತ ಹೇಳ್ಬಿಟ್ಟು. ಆದ್ರಿಂದ ಆ ಅರ್ಥದಲ್ಲಿ ಅಂದ್ರೆ ನಾವು ಯಾವುದೋ ಇಂಗ್ಲಿಷಲ್ಲಿ ಪ್ಲಾನೆಟ್ಸ್ ಅಂತೀವಲ್ಲ ಆ ಪದವನ್ನೇ ಗ್ರಹಗಳು ಅನ್ನೋದಕ್ಕೆ ಟ್ರಾನ್ಸ್ಲೇಷನ್ ಕೊಡೋದು ಬಹುಶಃ ತಪ್ಪಾಗತ್ತೆ. ಅಂದ್ರೆ ಹಿಂದಿನವರು ಇನ್ನೂ ಅಪಚಾರ ಮಾಡಿದಾಗತ್ತೆ. ಅವರು ಎಲ್ಲಾ ಹೆವನ್ಲಿ ಬಾಡೀಸ್ ಅನ್ನು ಆ ರೀತಿ ಇರೋ ಮೂವ್ ಆಗ್ತಿರೋ ಬಾಡಿಗಳನ್ನ ಕೇಟ ಅಂತಲೂ ಕರೆದ್ರು. ಕೇಟ ಅಂತ ಕರೆಯೋದು ಕ್ಷೇಮ, ಯಾಕೆಂದ್ರೆ ಇನ್ನು ಗ್ರಹ ಅಂತ ಅವ್ರು ಕರೆದಿದ್ದು ತಪ್ಪಿಲ್ಲ. ಬಟ್ ನಾವು ಅದನ್ನ ಇಂಗ್ಲಿಷಲ್ಲಿ ಪ್ಲಾನೆಟ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಿರೋದು ತಪ್ಪಷ್ಟೇ. ಸೊ ನೆಬ್ಯುಲೆ ಇಲ್ಲ, ಅದು ಅಲ್ಲ, ಇದಕ್ಕೆ ಸಂಬಂಧ ಇಲ್ಲ. ನೆಬ್ಯುಲೆ ಮತ್ತೆ ನಾನು ಆಸ್ಟ್ರೋಫಿಸಿಸಿಸ್ಟ್ ಅಲ್ಲ, ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಬರಲ್ಲ ನಮಗೆ. ಬಟ್ ಈ ನಮ್ಮ ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲ, ನಾನೊಬ್ಬ ಗಣಿತ ಶಾಸ್ತ್ರದ ಅಧ್ಯಾಪಕ ಹಾಗೂ ವಿದ್ಯಾರ್ಥಿ. ಯಾವುದನ್ನ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಎಂಬುದಾಗಿ ಭಾರತೀ ಕೃಷ್ಣ ತೀರ್ಥರು ಪಾಪ್ಯುಲರೈಸ್ ಮಾಡಿದ್ರು, ಅದು ವೈದಿಕವೂ ಅಲ್ಲ, ನಮ್ಮ ದೃಷ್ಟಿಯಲ್ಲಿ ಗಣಿತವೂ ಅಲ್ಲ. ಆದರೆ ಮಕ್ಕಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸುಲಭ ರೀತಿಯಲ್ಲಿ ಗುಣಾಕಾರ ಇತ್ಯಾದಿಗಳನ್ನ ಹೇಳ್ಕೊಡೋದಕ್ಕೆ ಒಂದು ಒಳ್ಳೆ ವಿಧಾನ. ಅದೇ ರೀತಿ ಜರ್ಮನಿಯಲ್ಲಿ ಟ್ರಾಕ್ಟನ್ಬರ್ಗ್ ಮೆಥಡ್ಸ್ ಅಂತಲೂ ಡೆವಲಪ್ ಮಾಡಿದ್ರು. ಇವರು ಈ ಸ್ವಾಮಿಗಳು ಬಹುಶಃ ಪಾಪ್ಯುಲರೈಸ್ ಮಾಡೋ ಉದ್ದೇಶದಿಂದಿರಬಹುದು ವೇದ ಗಣಿತ ಎಂಬುದಾಗಿ ಕರೆದ್ರು. ಯಾವ ವೇದಗಳಲ್ಲೂ ಇಲ್ಲ. ಅವರ ಶಿಷ್ಯರು ಏನು ಹೇಳ್ಕೊಂಡಿದ್ದಾರೆ ಅಂದ್ರೆ ಅಥರ್ವ ವೇದದ ಪರಿಶಿಷ್ಟದಲ್ಲಿ ನಮ್ಮ ಸ್ವಾಮಿಗಳು ನೋಡಿದ್ರು, ಇವಾಗ ಅದೆಲ್ಲೂ ಸಿಗ್ತಾ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಸ್ವಾಮಿಗಳು ಕಂಡುಹಿಡಿದಿರಲ್ಲ 16 ಸೂತ್ರಗಳು, ಅದು ರಿಯಲಿ ಗ್ರೇಟ್. ವಿ ಕಂಗ್ರ್ಯಾಚುಲೇಟ್ ದಿ ಗ್ರೇಟ್ ಮಠಾಧಿಪತಿ ಆಫ್ ದಿ ಪುರಿ ಮಠ್ ದೇರ್. ಅದು ಕಂಡಿಡಿದಿದ್ದು ಬಹಳ ಬ್ರೈನಿ ಮೈಂಡ್. ಅವರು ಅನೇಕ ವೇದಾಂತಕ್ಕೆ ಸಂಬಂಧಪಟ್ಟ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲ ಗ್ರೇಟೇ. ಬಟ್ ಜನಗಳು ಬಹುಶಃ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ವೇದ ಸಾಹಿತ್ಯದಲ್ಲಿ ಎಲ್ಲೂ ಇಲ್ಲ. ಹಾಗಂತ ವೇದಗಳಲ್ಲಿ ಗಣಿತ ಇಲ್ವಾ ಅಂದ್ರೆ ಇದೆ, ಬಟ್ ಇವ್ರು ಹೇಳೋ ಗಣಿತ ಅಲ್ಲ. ವೇದಗಳಲ್ಲಿ ಇವಾಗ ನಾನು ಹಿಂದೆ ಕೆಲವು ರೆಫರ್ ಮಾಡಿದ್ನಲ್ಲ, ಇವಾಗ ಯಾವುದು ಪೈಥಾಗರಸ್ ಥಿಯರಂ ಅಂತೀವಿ, ಅದನ್ನ ಶುಲ್ವ ಸೂತ್ರಗಳಲ್ಲಿ ಕಾಣಬಹುದು. ವೇದಗಳಲ್ಲೂ ಕೂಡ ಯಜ್ಞ ಭೂಮಿಕೆಗಳನ್ನು ರಚನೆ ಮಾಡೋ ಬೋಧಾಯನ ಹೇಳ್ಬೋದು. ಇವರು ಏನದು ಶುಲ್ವ ಸೂತ್ರಗಳಲ್ಲಿ ಆಪಸ್ತಂಭ, ಬೌಧಾಯನ, ಕಾತ್ಯಾಯನ ಇತ್ಯಾದಿ ಶುಲ್ವ ಸೂತ್ರಗಳಿವೆ. ಅವೆಲ್ಲ ಜಾಮೆಟ್ರಿಗೆ ಸಂಬಂಧಪಟ್ಟಿದ್ದು. ಯಜ್ಞ ಭೂಮಿಕೆಗಳನ್ನ ರಚನೆ ಮಾಡಬೇಕಾದ್ರೆ ಏನೇನು ರಿಸಲ್ಟ್ಸ್ ತಗೋಬೇಕು, ಮೆಜರ್ಮೆಂಟ್ಗಳಿಗೆ ತಗೋಬೇಕು, ಅಲ್ಲಿ ತ್ರಿಕೋಣ, ವೃತ್ತ ಮುಂತಾದ ಆಕಾರಗಳ ಇದು ಏನದು ಫಲಿತಾಂಶಗಳೆಲ್ಲ ಕೊಟ್ಟಿದ್ದಾರೆ. ನಿಜವಾಗ್ಲೂ ಜಾಮೆಟ್ರಿ grew fast in India and better in India than in Greece. ನಾವೆಲ್ಲ ಹೈಸ್ಕೂಲ್ಗಳಲ್ಲಿ ಕಲಿತಿದ್ದು ಯೂಕ್ಲಿಡ್ ಅನ್ನೋ ಜಾಮೆಟ್ರಿ. ಬಟ್ ಯೂಕ್ಲಿಡ್ ಇದ್ದಿದ್ದೇ ಕ್ರಿಸ್ತಪೂರ್ವ 3ನೇ 4ನೇ ಶತಮಾನದಲ್ಲಿ. ಅವನಕ್ಕಿಂತ 700-800 ವರ್ಷ ಹಿಂದೆ ರಚನೆ ಆಗಿರೋದು ಈ ಶುಲ್ವ ಕೃತಿಗಳು. ಅವುಗಳಲ್ಲಿ ಪೈಥಾಗರಸ್ ಬೌಧಾಯನ ಸೂತ್ರ ಅಂತ ಹೇಳಿದ್ರಿ, ಬೌಧಾಯನ ಪ್ರಮೇಯ ಅಂತ ಬೇಕಾ ಕರಿಬಹುದು ನಾವು. ಆ ರೈಟ್ ಆಂಗಲ್ ಟ್ರಯಾಂಗಲ್ ಸಂಬಂಧಪಟ್ಟ ಒಂದು ಥಿರಮ್ ಅದರಲ್ಲಿದೆ. ಯಾವುದು ಪೈಥಾಗರಸ್ ಅಂದ್ರೆ ಅವ್ರೇನು ನಮ್ಮ ಹೆಸರುಗಳು ಕೊಡಬಾರದು ಅಂತ ಏನೋ ಅವ್ರಿಗೇನು ಕೋಪ ಇಲ್ಲ, ಅವ್ರಿಗೆ ಪರಿಚಯ ಇರಲಿಲ್ಲ ಅಷ್ಟೇ. ನಾವು ಬೇಕಾದ್ರೆ ನಮ್ಮ ಪುಸ್ತಕಗಳಲ್ಲಿ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬೌಧಾಯನ ಥಿರಮ್ ಅಂತಲೂ ಹೇಳ್ಬೋದು.
ಇನ್ನು ಮುಂದೆ ನಾವು ಫಸ್ಟ್ ನಾವು ಬೋಧಾಯನ ತೀರಂ ಅಂದ್ಬಿಟ್ಟು ಬ್ರಾಕೆಟ್ ಅಲ್ಲಿ ಪೈಥಾಗರಸ್ ತೀರಂ ಅಂತ ಹಾಕೋಣ, ಅಥವಾ ಕೊನೆಯಲ್ಲಿ ನೋಟ್ ಬರೆಯೋಣ. ಅಲ್ಲ, ಈ ವಿಷಯದಲ್ಲಿ ಚೈನೀಸ್ಗಿರುವಂತ ಒಂದು ಪೇಟ್ರಿಯಾಟಿಸಮ್ ನಮ್ಮ ದೇಶದಲ್ಲಿಲ್ಲ. ಚೈನೀಸ್ ಪುಸ್ತಕಗಳನ್ನ ಅಥವಾ ರಷ್ಯನ್ ಪುಸ್ತಕಗಳನ್ನು ನೋಡಿ ನೀವು, ಐನ್ಸ್ಟೀನ್ಸ್ ರಿಲೇಟಿವಿಟಿ ಅಂದ್ರೆ ಅವ್ರು ಐನ್ಸ್ಟೀನ್ ಕ್ರೆಡಿಟ್ ಕೊಡೋದೇ ಇಲ್ಲ, ಅವ್ರು ರಷ್ಯನ್ ಯಾರೋ ಸೈಂಟಿಸ್ಟ್ ಹೆಸರೇ ಹಾಕೋದವರು. ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲೂ ಅಷ್ಟೇ. ಅದು ಸ್ವಲ್ಪ ಮಟ್ಟಿಗೆ ಐನ್ಸ್ಟೀನ್ ಅಂತವರಿಗೆ ನಾವು ಅಪಚಾರ ಮಾಡಿದಾಗ ಆಗ್ಬೋದು. ಆದ್ರೆ ನಮ್ಮ ದೇಶದಲ್ಲೇ ಸಿಮಿಲರ್ ರಿಸಲ್ಟ್ ಅಥವಾ ಬೆಟರ್ ರಿಸಲ್ಟ್ ಕಂಡಿಡಿದ ಪಕ್ಷದಲ್ಲಿ ಯಾಕೆ ಹೇಳಬಾರ್ದು ಹೇಳಿ? ಅಲ್ಲಿ ಚೈನೀಸ್ ಟೆಕ್ಸ್ಟ್ ಆಮೇಲೆ ರಷ್ಯನ್ ಟೆಕ್ಸ್ಟ್ಗಳಲ್ಲಿ ಅವರ ಗಣಿತಜ್ಞರು ಭೌತ ವಿಜ್ಞಾನಿಗಳು ಯಾರಿದೋ ಅವ್ರ ಹೆಸರುಗಳೇ ಹಾಕೊಳ್ತಾರೆ ಅವರು. ಅಮೆರಿಕನ್ ಇವ್ರನ್ನ ಹಾಕೊಳ್ಳಲ್ಲ. ನಮ್ಮಲ್ಲಿ ಆ ರೀತಿ ಒಂದು ದ್ವೇಷ ಏನ್ ಬೇಕಿಲ್ಲ. ಬಟ್ ನೋಟ್ ಅಂತಲೋ ಅಥವಾ ನೀವು ಹೇಳಿದ ಬ್ರಾಕೆಟ್ಗಳು ಚೇಂಜ್ ಮಾಡೋಣ ಅಷ್ಟೇ ಸರ್. ಇಲ್ಲ ತಾಳ್ತಾಳಿ ಅಲ್ಲೇ ನೀವು ಖಗೋಳಕ್ಕೆ ಸಂಬಂಧಪಟ್ಟ ಕೇಳ್ತಿದ್ದೀರಾ ಅನ್ಕೊಳ್ತೀನಿ. ಈಗ ನಮ್ಮ ಜಾತಕಗಳಲ್ಲಿ ವಕ್ರಕುಜ ವಕ್ರಶನಿ ಎಂಬುದಾಗೆಲ್ಲ ಇರುತ್ತೆ. ಏನಾಗಂದ್ರೆ ಫಲಜ್ಯೋತಿಷಗಳ ಪ್ರಕಾರ ಬೇರೆ ಇಂಟರ್ಪ್ರಿಟೇಷನ್ ಇರ್ಬೋದು, ಒಂದು ವಕ್ರವಾದ ಗ್ರಹ ಬಹಳ ಪವರ್ಫುಲ್ ಅಂತ ಹೇಳ್ಕೋಬಹುದು. ಅದಿರಲಿ, ಖಗೋಳ ವಿಜ್ಞಾನದಲ್ಲಿ ಏನು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಈಗಿನ ವಿಜ್ಞಾನದ ಪ್ರಕಾರ ಸೂರ್ಯನ ಸುತ್ತಲೂ ಎಲ್ಲಾ ಗ್ರಹಗಳು ಭೂಮಿಯು ಸೇರಿದಂತೆ ಬೇರೆ ಬೇರೆ ಎಲಿಪ್ಟಿಕಲ್ ಆರ್ಬಿಟ್ಗಳಲ್ಲಿ ಬೇರೆ ಬೇರೆ ಇನ್ಕ್ಲಿನೇಷನ್ಗಳಲ್ಲಿ ಅಂದ್ರೆ ಪ್ಲೇನ್ಸ್, ಡಿಫರೆಂಟ್ ಪ್ಲೇನ್ಸ್ ತಿರುಗ್ತಾ ಇರ್ತವೆ. ಅಲ್ಲಿ ಏನಾಗುತ್ತೆ ಅಂದ್ರೆ ತಿರುಗೋ ಸಂದರ್ಭದಲ್ಲಿ ಒಂದೊಂದು ಗ್ರಹವು ಯಾವುದೋ ಒಂದು ಕಾಲದಲ್ಲಿ ಅತಿ ಹೆಚ್ಚು ದೂರದಲ್ಲಿರುತ್ತೆ ಸೂರ್ಯನಿಂದ. ಅದಕ್ಕೆ ಇವನ ಭೂಮಿ ತಗೊಂಡ್ರೆ ಜನವರಿ ಫಸ್ಟ್ ವೀಕು ಮತ್ತು ಜುಲೈ ಫಸ್ಟ್ ವೀಕು, ಆ ಎರಡು ಸಂದರ್ಭಗಳಲ್ಲಿ ಅತಿ ದೂರದಲ್ಲಿ ಅಥವಾ ಕಡಿಮೆ ದೂರದಲ್ಲಿ ಇರುತ್ತೆ. ಹೀಗೆ ಬೇರೆ ಬೇರೆ ಗ್ರಹಗಳು ಅತಿ ದೂರ ಅಥವಾ ಕಡಿಮೆ ದೂರದಲ್ಲಿದ್ದಾಗ ಅವರ ವೆಲಾಸಿಟೀಸ್ ಆಂಗ್ಯುಲರ್ ಅಂದ್ರೆ ಎಷ್ಟು ಕಾಲದಲ್ಲಿ ಎಷ್ಟು ಆಂಗಲ್ ಕವರ್ ಮಾಡುತ್ತೆ ಅನ್ನೋದ್ರಲ್ಲಿ ಬದಲಾವಣೆಗಳಾಗುತ್ತೆ. ಈ ರಿಲೇಟಿವ್ ಮೋಷನ್ ನಿಂದ ಆ 5 ಗ್ರಹಗಳು ನೀವು ಹೇಳಿದ್ರಲ್ಲ ಅವುಗಳಿಗೆ ವಕ್ರಚಲನೆ ಅಂದ್ರೆ ಹಿಂದಕ್ಕೆ ಹೋದಾಗ ಕಾಣುತ್ತೆ. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ಹೋಗ್ತಾ ಇರುತ್ತೆ ಗ್ರಹಗಳು ಭೂಮಿಯಿಂದ ನೋಡಿದಾಗ. ಆದ್ರೆ ಕೆಲವು ಕಾಲ ಮಾತ್ರ ಗುರು ಇರ್ಬೋದು, ಶನಿ ಇರ್ಬೋದು, ಪಶ್ಚಿಮಾಭಿಮುಖವಾಗಿ 1 ತಿಂಗಳು 15 ದಿನ ಅನ್ನೋದು ಲೆಕ್ಕ ಹೇಳ್ಬೋದು ನಾವು, ಹಿಂದಕ್ಕೆ ಹೋದಾಗ ಕಾಣುತ್ತೆ, ತಿರ್ಗಾ ಮುಂದಕ್ಕೆ ಬರುತ್ತೆ. ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್, ನಾ ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ಅದು ಯಾವ ಸಂದರ್ಭದಲ್ಲಿ ವಕ್ರಚಲನೆ ಪ್ರಾರಂಭ ಆಗುತ್ತೆ ಮತ್ತೆ ಅದು ಬಿಟ್ಬಿಟ್ಟು ತಿರ್ಗಾ ರುಜು ಚಲನೆ ಯಾವಾಗ ಉಂಟಾಗುತ್ತೆ ಅದನ್ನು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಅದು ಅದ್ಭುತವಾದ ಕರೆಕ್ಟ್ ಆದ ಕ್ರಿಟಿಕಲ್ ಬೆಲೆಗಳನ್ನ ಆಂಗಲ್ಗಳನ್ನ ನಮ್ಮ ಸಿದ್ಧಾಂತ ವೃತ್ತಿಗಳಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಕ್ಯಾಲ್ಕುಲಸ್ ಅನ್ನು ಬಳಸಿಬಿಟ್ಟು ಮ್ಯಾಕ್ಸಿಮಮ್ ಪಾಯಿಂಟ್ ಅನ್ನೋದು dy/dx = 0 ಎಲ್ಲ ಬಳಸಿಬಿಟ್ಟು ಮಾಡ್ತೀವಿ. ಅದನ್ನ ಆಗಿನ ಕಾಲದಲ್ಲಿ ಕರೆಕ್ಟ್ ಡಿಗ್ರಿ ಕೊಟ್ಟಿದ್ದಾರೆ ಇವರು. ಹೇಗೆ ಮಾಡಿದ್ರು? ಟಾಲಮಿ ಕೊಟ್ಟಿಲ್ಲ, ಅಂದ್ರೆ ಅವರಿಂದೇನು ಕಾಪಿ ಮಾಡಿಲ್ಲ ನಮ್ಮವರು, ಇವರಾಗೇ ಕೊಟ್ಟಿದ್ದಾರೆ, ಕಂಡುಹಿಡಿದಿದ್ದಾರೆ. ಈಗಲೂ ಕೂಡ ನಿಜ. ಇಷ್ಟು ಹೇಳಿ ನಾನು ನನ್ನ 4 ಮಾತುಗಳನ್ನ ಮುಗಿಸ್ತಿದ್ದೀನಿ. ಇನ್ನು ಪಂಚಾಂಗ ಪರಿಷ್ಕರಣೆ ಬಗ್ಗೆ ಕಾಲಾವಕಾಶ ಇದ್ರೆ ಮಾತಾಡೋಣ ಅಂತಿದ್ದೆ, ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ಕೆಲವು ನಡೀತಾ ಇವೆ. ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲ ನಿಲ್ಲಿಸ್ಬಿಡಿ. ಥ್ಯಾಂಕ್ಸ್, ನಮಸ್ಕಾರ. ಇಷ್ಟರ ತನಕ ಪ್ರೊಫೆಸರ್ ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಬೆಳದಿಂಗಳನ್ನ ಚೆಲ್ಲಿ ಅನೇಕ ವಿಷಯಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಅನೇಕ ಶ್ರೇಷ್ಠ ಜ್ಯೋತಿಷಿಗಳಿದ್ದಾರೆ, ಆದರೆ ಅವರಿಗೆ ಖಗೋಳಶಾಸ್ತ್ರದ ಜ್ಞಾನ ಇಲ್ಲ. ಖಗೋಳಶಾಸ್ತ್ರದ ಪಂಡಿತರಿಗೆ ಸರಿಯಾದ ಜ್ಯೋತಿಷದ ಜ್ಞಾನ ಇಲ್ಲ. ಆದರೆ ಖಗೋಳಶಾಸ್ತ್ರ, ಜ್ಯೋತಿಷ ಶಾಸ್ತ್ರ, ಆಧುನಿಕ ಗಣಿತಶಾಸ್ತ್ರ, ಹೀಗೆ ಅನೇಕ ಶಾಸ್ತ್ರಗಳ ಸಮ್ಮೇಳನ ಪ್ರೊಫೆಸರ್ ಬಾಲಚಂದ್ರ ರಾವ್ ಅವರು ನಿರಂತರ ಬೋಧನೆ, ಶೋಧನೆ, ಸಂಶೋಧನೆ ಇಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವವರು. ಇವತ್ತಿನ ದಿವಸ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಬಂದು 1 ಗಂಟೆಗಳಿಗಿಂತಲೂ ಹೆಚ್ಚಿನ ಸಮಯದಲ್ಲಿ ಅವರು ಉಪನ್ಯಾಸವನ್ನ ನೀಡಿದ್ದಾರೆ. ಇದೇ ಅಭಿಮಾನದಿಂದ ನಮ್ಮ ಸಂಸ್ಥೆಯ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ವಿಶೇಷ ಉಪನ್ಯಾಸದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೋತೃಗಳಾಗಿ ಉತ್ಸಾಹದಿಂದ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾಳೆಯ ದಿವಸ ಕೊನೆಯ ದಿವಸದ ಕಾರ್ಯಕ್ರಮ ಯಥಾ ಪ್ರಕಾರ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯ ತನಕ ಪೂಜ್ಯ ಪ್ರಹ್ಲಾದಾಚಾರ್ಯರು, ಹರಿದಾಸ ಭಟ್ರು ಮತ್ತೆ ಸಂಸ್ಥೆಯ ನಿರ್ದೇಶಕರಾದಂತಹ ನಾಗಸಂಪಿಗೆ ಆಚಾರ್ಯರ ಶಾಸ್ತ್ರ ಪಾಠದ ಕಾರ್ಯಕ್ರಮ ಇದೆ ಬೆಳಗ್ಗಿನ ಜಾವ. ಮಧ್ಯಾಹ್ನ ಸರಿಯಾಗಿ ಇಷ್ಟರ ತನಕ ಸಾಯಂಕಾಲ 4ರಿಂದ 5:30 ತನಕ ನಮ್ಮ ವಿಶೇಷ ಉಪನ್ಯಾಸದ ಕಾರ್ಯಕ್ರಮ ಇರ್ತಾ ಇತ್ತು. ಆದರೆ ನಾಳೆ ಮಾತ್ರ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯ ತನಕ ನಮ್ಮ
ವಿದ್ಯಾಪೀಠದ ಸಭಾಂಗಣ, ಅಲ್ಲಿ ಅನಿಲ್ ಸಾಂಗ್ಲಿ ಮತ್ತೆ ಶ್ರೀಪಾದ್ ಅವರಿಂದ ವಿಶೇಷ ಉಪನ್ಯಾಸದ ಕಾರ್ಯಕ್ರಮವಿದೆ. ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣ. ಸೋಮವಾರ, ಮಂಗಳವಾರ, ಬುಧವಾರ ಈ ಸಲ ನಾವು ಇಟ್ಟಿಲ್ಲ. ಅದು 25ನೇ ತಾರೀಕಿನಿಂದ, ಅಂದ್ರೆ ಈ ತಿಂಗಳಿನ ಕೊನೆಯ ವಾರ, ಆ ಒಂದು ವಾರ ನಿರಂತರವಾಗಿ ಸಂಸ್ಕೃತ ಪಾಠದ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಉತ್ಸಾಹಿಗಳು ಪಾಲ್ಗೊಳ್ಳಬಹುದು.